ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯ ಎನ್ನ ಆರಾಧ್ಯ ದೈವ ಎನ್ನಂತರಂಗದ ಒಡೆಯನಾಗಿರುವಂಥ ಶ್ರೀ ವೀರಭದ್ರೇಶ್ವರರ ಪುಣ್ಯಮಯ ಪವಿತ್ರ ಸನ್ನಿಧಿಗೆ ಶಿರಸಾಷ್ಟಾಂಗವೆರಗಿ ಸದಾ ನನ್ನನ್ನು ಕಾಪಾಡುತ್ತಿರುವಂತಹ ಆದಿಶಕ್ತಿ ಜಗನ್ಮಾತೆ ಬಗಳಾಂಬೆಯ ಪವಿತ್ರ ಮೂರ್ತಿಗೂ ಕೂಡ ನಮಸ್ಕರಿಸಿ, ಕಾರ್ಯಕ್ಕೆ ಕಾರಣೀಯಕರ್ತರು ಕಾರಣೀಯಭೂತರು ಆಗಿರುವಂತಹ ಗ್ರಾಮದ ಅಧಿದೇವತೆ ಎಂದೆನಿಸಿಕೊಂಡಿರುವಂತಹ ಮಾರುತೇಶ್ವರರು ಹಾಗೂ ಬಸವೇಶ್ವರರ ಪವಿತ್ರ ಸನ್ನಿಧಿಯು ಕೂಡ ನಮಸ್ಕರಿಸಿ, ಎನ್ನ ಗುರುಗಳಾಗಿರುವಂತಹ ಪರಮ ಪೂಜ್ಯ ಶ್ರೀ ರೇಣುಕಾ ಶಿವಾಚಾರ್ಯರು ಜೈನಾಪುರ ಅಪ್ಪಾಜಿಯವರ ಪವಿತ್ರ ಪಾದಕ್ಕೂ ನಮಸ್ಕರಿಸಿ, ಪುರಾಣದ ಕಥಾನಾಯಕರು ಆಗಿರುವಂತಹ ವಿಶ್ವಜ್ಯೋತಿ ಭಕ್ತಿ ಭಂಡಾರಿ ಎಂದೆನಿಸಿಕೊಂಡಿರುವಂತಹ ಬಸವೇಶ್ವರರ ಪವಿತ್ರ ಸನ್ನಿಧಿಗೂ ಕೂಡ ಪುರಾಣಕ್ಕೂ ಕೂಡ ನಮಸ್ಕರಿಸುತ್ತಾ, ಎನ್ನ ಅಧ್ಯಾತ್ಮದ ಗುರುಗಳೆಂದೆನಿಸಿಕೊಂಡಿರುವಂತಹ ಎನ್ನ ತಂದೆಯ ಪಾದಕ್ಕೂ ನಮಸ್ಕರಿಸಿ, ಅದೇ ತೆರವಾಗಿ ವೇದಿಕೆಯ ಮೇಲಿರುವಂತಹ ಹಿರಿಯರು ಅನುಭಾವಿಗಳು ಆಗಿರುವಂತಹ ಅಜ್ಜರ ಪಾದಕ್ಕೂ ಕೂಡ ನಮಸ್ಕರಿಸಿ, ರೇಣುಕಾದಿ ಪಂಚಾಚಾರ್ಯರನ್ನ, ಬಸವಾದಿ ಪ್ರಮದರನ್ನ, ಶರಣರನ್ನ, ಸಂತರನ್ನ ಮೊದಲುಗೊಂಡ ಸ್ಮರಣೆಯನ್ನ ಮಾಡಿಕೊಂಡು ಇಲ್ಲಿಯವರೆಗೂ ತಮ್ಮದೇ ಆಗಿರುವಂತಹ ಸಂಗೀತ ಸೇವೆಯನ್ನು ಸಲ್ಲಿಸಿರುವಂತಹ ಗವಾಯಿಗಳಿಗೂ ಹಾಗೂ ತಬಲಾವಾದಕರಿಗೂ ಕೂಡ ಶರಣಾರ್ಥಿಗಳನ್ನ ಹೇಳ್ತಾ, ಪಡೆದುಕೊಂಡು ಬಂದ ಮಾನವ ಜನ್ಮದ ಸಾರ್ಥಕತೆಗಾಗಿ ಇವತ್ತಿನ ಶಿವಸಭೆಯಲ್ಲಿ ಪಾಲ್ಗೊಂಡಂತ ಶರಣ ಬಂಧುಗಳೇ, ತಾಯಂದಿರೇ, ತಮ್ಮೆಲ್ಲರ ಅಂತರಂಗದಲ್ಲಿ ವಿರಾಜಮಾನನಾಗಿರುವಂತ ಆ ಸ್ವಯಂಭೂ ಭಗವಂತನಿಗೆ ಎನ್ನ ಅನಂತ ಕೋಟಿ ಶರಣಾರ್ಥಿಗಳು. ಪುಣ್ಯಾತ್ಮರೇ, ಇವತ್ತಿನ ಪುರಾಣದ ಕಾರ್ಯಕ್ರಮ, ಇವತ್ತು 4ನೇ ದಿವಸ ಒಂದು ಕಾರ್ಯಕ್ರಮ. ಮಾರುತೇಶ್ವರರು ಮತ್ತು ಬಸವೇಶ್ವರರ ಒಂದು ಕಾರ್ತಿಕೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಂತಹ ಒಂದು ಅಧ್ಯಾತ್ಮ ಚಿಂತನೆಯ ಕಾರ್ಯಕ್ರಮ ಇವತ್ತು 4ನೇ ದಿವಸದ ಕಾರ್ಯಕ್ರಮ. ನಿನ್ನಿನ ದಿವಸ ಯಾವ ಬಸವೇಶ್ವರರ ಒಂದು ನಾಮಕರಣವನ್ನ ಮಾಡಿದ್ವಿ. ಹುಟ್ಟಿರುವಂತಹ ಮಗುವಿಗೆ ಹೆಸರನ್ನ ಇಡಬೇಕು. ಯಾಕೆ ಹೆಸರಿಡಬೇಕು ಅಂತಂದ್ರ, ಹೆಸರು ಇಟ್ಟಾರ ಅಂತ ಜಗತ್ತಿನೊಳಗೆ ಹೆಸರಾಗಿ ಹೋಗ್ಯಾರ. ಹೆಸರೇ ಇಟ್ಟಿಲ್ಲ ಅಂತಂದ್ರೆ ಹೆಸರು ಹೆಂಗಾಗಿ ಹೋಗ್ತಿದ್ರು? ಹೌದಲ್ಲ? ಅದಕ್ಕ ಒಬ್ಬ ಮನುಷ್ಯನಿಗೆ ಒಂದು ಹೆಸರ ಅಂತ ಗುರ್ತು ಮಾಡಿದ್ರು. ಹೆಸರೇ ಇದ್ದಿಲ್ಲ ಅಂದ್ರೆ ಎಷ್ಟು ಜನರಿಗೆ ಅವ ಅಂತೀರಿ, ಇವ ಅಂತೀರಿ, ಒಬ್ಬರಿಗಂದಿರಿ, ಇಬ್ಬರಿಗಂದಿರಿ, 4 ಮಂದಿಗಂದಿರಿ. ಸಾವಿರಾರು ಜನರಿಗೆ ಹೆಸರಿಲ್ಲದೆ ಹೆಂಗೆ ಕರೆಯಕ್ ಸಾಧ್ಯವಿಲ್ಲೋ ಹಂಗ ಹುಟ್ಟಿರುವಂತಹ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಏನ್ ಮಾಡ್ಬೇಕಾಗ್ಯದ ಅಂತಂದ್ರೆ ಹೆಸರಿಡಬೇಕಾಗ್ಯದ. ಹಂಗ ನಿನ್ನಿನ ದಿವಸ ತಾವೆಲ್ಲರೂ ಒಳ್ಳೆಯ ಸಂತೋಷದಿಂದ ಭಕ್ತಿಯಿಂದ ಎಲ್ಲಾ ತಾಯಂದಿರು ಶರಣಬಂಧುಗಳು ಕೂಡ್ಕೊಂಡು ಏನ್ ಮಾಡಿದ್ರಿ ಅಂತಂದ್ರ ನಾಮಕರಣವನ್ನ ಮಾಡಿದ್ರಿ. ಹಂಗ ತೊಟ್ಟಿಲ ಅನ್ನುವಂಥದ್ದು ಎಷ್ಟು ಶ್ರೇಷ್ಠ ಅಂತಂದ್ರ ಬಲು ಶ್ರೇಷ್ಠವಾಗಿರುವಂಥದ್ದು. ತಾಯಿಯ ಗರ್ಭ ಒಂದು ತೊಟ್ಟಿಲು, ಭೂಮಿ ತಾಯಿಯ ಮಡಿಲೊಂದು ತೊಟ್ಟಿಲು, ದೇಹ ಒಂದು ತೊಟ್ಟಿಲು, ಹಡೆದವ್ವನ ಮಡಿಲೊಂದು ತೊಟ್ಟಿಲು. ತೊಟ್ಟಿಲು ತೊಟ್ಟಿಲು ಅಂತ್ಯದ ತೊಟ್ಟಿಲು ಅಂತ ಹೇಳಿದ ಹಂಗ ತೊಟ್ಟಿಲದ ಪ್ರತಿಯೊಂದು ತೊಟ್ಟಿಲುಗಳನ್ನ ದಾಟ್ತಾ ಕೊನೆಗೊಂದು ತೊಟ್ಲ, ಅಲ್ಲಿನೂ ಒಂದು ತೊಟ್ಟಲದೊಳಗೆ ಹೋಗುವುದದ. ಜೀವನ ಹುಟ್ಟತಾನೆ ತೊಟ್ಟಲದಿಂದ ಅಂತ್ಯದ ತೊಟ್ಟಿಲವರೆಗೂ. ಅದಕ್ಕ ಒಂದೊಂದು ತೊಟ್ಟಲದೊಳಗ ಒಂದೊಂದು ಥರದ ಅನುಭವ ಇರ್ತದಂತ. ಒಂದೊಂದು ತೊಟ್ಟಿಲದೊಳಗ ಒಂದೊಂದು ಥರದ ಅನುಭವ. ಅದಕ್ಕ ಪ್ರತಿಯೊಂದು ಅನುಭವಗಳನ್ನ ಉಂಡು ಬದುಕುವಂತಹ ಮನುಷ್ಯ ಏನಾಗ್ಯಾನ ಅಂತಂದ್ರ ಬಲ್ಲವನಾಗ್ಯಾನ. ಅದು ಬಲ್ಲವನ ಆಗಬೇಕಂತ ಅದಕ್ಕೆ ಹೇಳ್ತಾರ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನುವ
ಎನ್ನುವಂತಿರಬೇಕು. ನುಡಿಯೊಳಗಾಗಿ ನಡೆಯದಿರ್ತಡೆ ಕೂಡಲ ಸಂಗಮ ದೇವ ಎಂತೊಲಿಯುವನಯ್ಯ. ಅಂದ್ರ ಹೆಂಗಿರ್ಬೇಕಪ್ಪ ನಾವು ಅಂತ ಕೇಳಿದ್ರ ನುಡಿದರೆ ಮುತ್ತಿನ ಹಾರದಂತಿರಬೇಕು. ನುಡಿದರೆ ಮುತ್ತಿನ ಹಾರ ಅಂದ್ರವ್ರು ಅಂದ್ರ ಹೆಂಗ್ ನುಡಿಯದ್ರಿ ಅದು ಮುತ್ತಿನ ಹಾರದಂಗ ಅಂದ್ರ ಮುತ್ತಿನ ಹಾರ ನೋಡಿರಲ್ಲ ನೀವು, ಅದಕ್ಕೊಂದು ಬೆಲೆ ಅದ, ಅದಕ್ಕೊಂದು ಕಿಮ್ಮತ್ ಅದ. ಆ ಮುತ್ತಿನ ಹಾರ ನೋಡ್ದೆವು ಅಂತಂದ್ರೆ ಮನಸ್ಸು ಸೆಳಿತದ, ಯಪ್ಪ ಎಷ್ಟು ಚಂದ ಅದಲ್ಲ, ಅದನ್ನ ಕೊಳ್ಳಾಗ ಹಾಕೋಬೇಕಲ್ಲ ಅಂತ ಮನಸ್ಸು ಬಯಸ್ತದ. ಹಂಗ ನಾವು ನುಡಿಯುವಂತ ನುಡಿಗಳು ಹೆಂಗಾಗಬೇಕು ಅಂತಂದ್ರೆ ಮತ್ತೊಬ್ಬರ ಮನಸ್ಸ ಹಿಡಿಬೇಕಂತವು, ಸೆಳಿಬೇಕಂತ. ಒಬ್ಬ ಎಂತ ಮಾತಪ್ಪ, ಮುತ್ತು ಉದುರದಂಗ ಉದುರ್ತಾವ ನೋಡುವಂತ ಮಾತುಗಳನ್ನ ಹಿಡಿದಿಟ್ಕೋಬೇಕಂತ, ಅಂತ ಮಾತಾಡ್ಬೇಕಂತ. ನಮ್ಮೂರಿ ಮುಂಜಾನೆ ಎದ್ರ ಮಾಣಿಕ್ಯ ಉದುರದಂಗ ನಮ್ಮ ಮಾತುಗಳು, ಅಂತ ಮಾತು ನಮ್ಮ, ಹೌದಲ್ಲ? ಅದಕ್ಕ ಮುತ್ತಿನ ಹಾರಕ್ಕ ಕಿಮ್ಮತ್ತಿರುವಷ್ಟು, ಮುತ್ತಿಗೆ ಕಿಮ್ಮತ್ತಿರುವಷ್ಟು ಪ್ರತಿಯೊಬ್ಬ ಮನುಷ್ಯನ ಒಂದೊಂದು ಮಾತಿಗೆ ಕಿಮ್ಮತ್ತು ಬರಬೇಕಂತ, ಬೆಲೆ ಬರಬೇಕಂತ, ಅಂತ ಮಾತಾಡ್ಬೇಕಂತ. ನಾವು ಅಂತ ಮಾತ ವಚನದಂಗಿರಬೇಕಂತ. ಒಮ್ಮೆ ಕೊಟ್ಟ ಮಾತ, ಒಮ್ಮೆ ಕೊಟ್ಟಂತಹ ಮಾತ ಏನಾಗಬೇಕು ಅಂತಂದ್ರೆ ವಚನ ಇದ್ದಂಗ. ಈಗ ಮಾತು ಕೊಡ್ತಾರ ನೋಡ್ರಿ, ನಾನು ನಿಮ್ಮ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಮ್ಮ ತಂದಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಮ್ಮ ಮನೆ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ ಅಂತಾರಲ್ರಿ, ಅವೇ ನುಡಿ. ಈಗೆಲ್ಲ ಮಾತಿಗೆ ಆಣೆ ಹಾಕ್ತಾರ್ರಿ. ಮುಂಜಾನೆ ಎದ್ರು ಅಂದ್ರೆ ಸಂಜೆ ತನಕ ನಮ್ಮ ಅಪ್ಪನ ಆಣಿ, ನಮ್ಮ ಅವ್ನ ಆಣಿ, ನಮ್ಮ ಮನೆ ದೇವ್ರ ಆಣಿ. ಆಣಿ ಹೋಗಿ ಏನಾಗ್ಯವು ಆವಾಗ ಕೊಟ್ಟ ಮಾತಿಗೆ. ಆವಾಗ ಒಂದು ಸಾರಿ ಬಾಯಿ ತಪ್ಪಿ ಏನಾದ್ರೂ ನುಡಿದ್ರು ಅಂತಂದ್ರ ಅದಕ್ಕಾಗಿ ತಮ್ಮ ಜೀವನವನ್ನೇ ಏನ್ ಮಾಡ್ಯಾರ ಅಂತಂದ್ರೆ ಪಣಕ್ಕಾಗಿ ಇಟ್ಟಾರ, ತಮ್ಮ ಜೀವನವನ್ನೇ ತ್ಯಜಿಸ್ಯಾರ. ದಶರಥ ಮಹಾರಾಜ ಕೈಕೆಗೆ ಕೊಟ್ಟ ಮಾತು, ದಶರಥ ಮಹಾರಾಜ ಕೈಕೆಗೆ ಕೊಟ್ಟ ಮಾತಿನಿಂದಾಗಿ ರಾಮ ಏನಾದ ಅಂತಂದ್ರೆ 14 ವರ್ಷ ವನವಾಸವನ್ನ ಮಾಡ್ತಾ ಇದ್ದಾನೆ, ಒಂದೇ ಒಂದು ಮಾತಿನ ಸಲುವಾಗಿ. ನಾವು ಅವನ ಜಾಗನಾಗ ಇದ್ದಿದ್ರ ನಿಂದೇನೋದು ಅಂತಿದೀವಿ, ನಾವು ಅಂತಿದ್ವಿ ಇಲ್ರಿ? ನೀ ಮಾತು ಕೊಟ್ಟಿದ್ದಿ, ನಾನ್ಯಾಕೆ 14 ವರ್ಷ ಹೋಗ್ಲಿ ಅಂತ. 14 ವರ್ಷ ತಂದೆ ಕೊಟ್ಟ ಮಾತಿಗಾಗಿ 14 ವರ್ಷ ವನವಾಸ ಮಾಡಿರುವಂತಹ ರಾಮ ಏನಾದ ಅಂತಂದ್ರ ನುಡಿದಂತೆ ನಡೆದ, ಅದಕ್ಕ ರಾಮನಾದ, ಮಹಾತ್ಮನಾದ, ಯೋಗಿಯಾದ. ಕೇಳಿರ್ಬೇಕು ನೀವು, ಗೋರ ಕುಂಬಾರ ಅಂತ ಆಗಿ ಹೋದ, ಪಾಂಡುರಂಗನ ಪರಮ ಭಕ್ತ ಆತ. ಗೋರ ಕುಂಬಾರ ಏನ್ ಮಾಡ್ತಿದ್ದ ಅಂತಂದ್ರೆ ಪಾಂಡುರಂಗನ ಸ್ಮರಣೆಯನ್ನ ಮಾಡ್ತಿದ್ದ. ಅವನನ್ನ ದಿನಾಲು ನಿತ್ಯದೊಳಗ ಅವನ ಬಿಟ್ಟರೆ ಅವನಿಗೆ ಬೇರೆ ಏನೂ ಇರಲಿಲ್ಲ. ದಿನಾಲು ಅವನ ಸ್ಮರಣೆಯೊಳಗಿರುವಂತಹ ಸಂದರ್ಭದೊಳಗೆ ಏನಾಗ್ತದ ಅಂತಂದ್ರ, ಹೆಂಡತಿ ನೀರ್ ತರಾಕ್ ಹೋಗ್ತೀನಪ್ಪ, ಮಗುನ ನೋಡ್ಕೋ ಅಂತ ಹೇಳ್ತಾಳ. ಮಗುನ ನೋಡ್ಕೋ ಅಂತ ಹೇಳಿ ಹೋಗ್ತಾಳ. ಆ ಪ್ರಜ್ಞೆ ಇಲ್ಲ, ನಾನು ಎಲ್ಲಿದ್ದೀನಿ, ಏನ್ ಮಾಡಾಕತ್ತೀನಿ ಅನ್ನೋದು ನೆನಪೇ ಇಲ್ಲ ಅವನಿಗೆ. ಅವ ಏನ್ ಮಾಡಾಕತ್ತಿದ್ದ? ಪಾಂಡುರಂಗ ಪಾಂಡುರಂಗ ಅನ್ಕೊಂತ ಕೆಸರು ತುಳಿಯಾಕತ್ತಿದ್ದ. ಕೆಸರು ತುಳಿತಾ ತುಳಿತಾ ಏನಾಗ್ಬಿಟ್ಟ ಅಂತಂದ್ರ ಅದ್ರೊಳಗೆ ಮುಳುಗಿ ಬಿಟ್ಟ. ಆ ಮಗು ತಂದೆ ಕಡೆಗೆ ಧಾವಿಸಿ ಬರ್ತದ, ನನ್ನ ತಂದೆ ಇಲ್ಲೇ ಅದಾನಂತ ಧಾವಿಸಿ ಬರ್ತದ. ಆ ಕೆಸರು ತುಳಿತಾ ತುಳಿತಾ ಗೋರ ಕುಂಬಾರ ಮಗುನ್ ತೊಳೆದು ಬಿಡ್ತಾನ. ಆ ಕೆಸರಿನ ಜೊತೆಗೆ ಮಗು ಏನಾಗ್ಬಿಡ್ತದ ಅಂತಂದ್ರ ಎಲ್ಲ ಮಗುವಿನ ಮಾಂಸ ರಕ್ತ ಹೊರಗೆ ಬಂದು ಬಿಡ್ತದ. ಕೆಸರೆಲ್ಲ ರಕ್ತದಿಂದ ತುಂಬಿಕೊಂಡದ. ತಾಯಿ ನೀರಿಗೆ ಹೋದವಳು ಓಡಿ ಬಂದು ನೋಡ್ತಾಳ, ಧಾರಾಕಾರ ರಕ್ತ ಹರಿದು ಹೊಂಟದ. ಪಾಂಡುರಂಗ ಅಂತಳಕಿ, ಏ ಪಾಂಡುರಂಗ ಅಂತ ಕೂಗಿದಾಗ ಎಚ್ಚೆತ್ತುಕೊಳ್ತಾನ. ಎಚ್ಚೆತ್ತು ನೋಡ್ತಾನ, ಏನಾಯ್ತು ಅಂತ. ಹೆಂಡತಿಗೆ ಏನಾಯ್ತು ನೋಡಂತಾಳಕಿ, ಎಲ್ಲದಾನ ನೀನು ಪಾಂಡುರಂಗ ನೋಡು ಅಂದ ತಕ್ಷಣ ಕೆಳಗೆ ನೋಡ್ತಾನ, ಮಗು ಸತ್ತು ಹೋಗ್ಯದ. ಶಿವ ಶಿವ ಅಂದ. ನನ್ನ ಕಂದನನ್ನ ನಾನಾ ಕೊಂದು ಬಿಟ್ನಲ್ಲಪ್ಪ ಅಂತ ದುಃಖದೊಳಗೆ ಹೆಂಡತಿಗೆ ಸಮಾಧಾನ ಮಾಡಕ್
ಕರೆದ ಬಿಟ್ರ ಯಾವತ್ತೂ ಹೆಂಡತಿಯನ್ನ ಮುಟ್ಟಿಲ್ಲಂತ. ಕೈ ಮುಗಿದು ಬೇಡ್ಕೊಳ್ತಾಳ, ಕಾಲ್ ಹಿಡ್ಕೊಂಡು ಬೇಡ್ಕೊಳ್ತಾಳ. ಪಾಂಡುರಂಗನ ಮೇಲಾಣೆ ಆಗ್ಯದ, ಯಾವತ್ತೂ ನಾನಿನ್ನ ಮುಟ್ಟಂಗಿಲ್ಲ ಅಂತ ಹೇಳ್ತಾನ. ಅವಾಗ ಹೆಂಡತಿ ಇನ್ನೇನ್ ಮಾಡ್ಲಿ, ಮಗು ಇದೊಂದು ಮಗು ಸತ್ತು ಹೋಯ್ತು, ಇನ್ ಹೆಂಗ್ ಮಾಡ್ಲಿ ಅಂತ ತಂಗಿಯನ್ನ ಮದುವೆ ಮಾಡಿಸ್ತಾಳ. ತಂಗಿಯ ಜೊತೆಗೆ ಗಂಡನಿಗೆ ಮದುವೆ ಮಾಡಿಸ್ತಾಳ. ಮದುವೆ ಮಾಡಿಸಿ ಅವಳನ್ನ ಕರ್ಕೊಂಡು ಬರುವಂತಹ ಸಂದರ್ಭದೊಳಗೆ ಏನಾಗ್ತದ ಅಂತಂದ್ರ, ಮಾವ ಹಳ್ಯಾಗ ಹೇಳ್ತಾನ, ನನ್ನ ದೊಡ್ಡ ಮಗಳನ್ನ ಹೆಂಗ ನೋಡ್ಕೊಳ್ತಿ, ನನ್ನ ದೊಡ್ಡ ಮಗಳನ್ನ ಹೆಂಗ ನೋಡ್ಕೊಳ್ತಿ, ಅದೇ ತರವಾಗಿ ನನ್ನ ಚಿಕ್ಕ ಮಗಳನ್ನ ನೋಡ್ಕೋಬೇಕು ಅಂತ ಹೇಳಿ ಪಾಂಡುರಂಗನ ಮೇಲೆ ಆಣೆ ಹಾಕಿ ಬಿಡ್ತಾನ. ಶಿವ ಶಿವ ಅಂದವ ಭಗವಂತ. ಪಾಂಡುರಂಗ, ಎಲ್ಲವೂ ನಿನ್ನಿಚ್ಛೆ, ಎಲ್ಲವೂ ನಿನ್ನ ಇಚ್ಛೆ ಅಂತ ತಿಳ್ಕೊಂಡು ಬಂದ ಅವತ್ತ ಒಂದು ಕೋಣಿಯೊಳಗ ಗಂಡ ಹೆಂಡತಿಯನ್ನ ಬಿಡ್ತಾಳ. ಆವಾಗ ಹೇಳ್ತಾನ, ಹೆಂಡತಿಗೆ ಹೇಳ್ತಾನ, ನೋಡು ನಿನ್ನ ಅಕ್ಕ ನನ್ನ ಜೊತೆ ನಿನ್ನ ಮದುವೆಯನ್ನ ಮಾಡಿದ್ರು ಸತ್ಯ, ನೀ ನನ್ನ ಹೆಂಡತಿ. ಆದ್ರ ನಿನ್ನ ತಂದೆ ನನಗೊಂದು ಆಣೆಯನ್ನಿಟ್ಟಿದ್ದಾರೆ, ನಿಮ್ಮ ಅಕ್ಕನನ್ನ ನಾನು ಹೆಂಗ ನೋಡ್ಕೊಳ್ತೀನಿ ಹಂಗ ನಿನ್ನನ್ನು ನೋಡ್ಕೋಬೇಕಂತ ನಿನ್ನ ತಂದೆಯ ಆಜ್ಞೆ ಆಗ್ಯದಲ್ಲ. ನಾನ್ ನಿನ್ನ ಅಕ್ಕನನ್ನ ಮುಟ್ಟಂಗಿಲ್ಲ, ನಿನ್ನನ್ನು ಮುಟ್ಟಂಗಿಲ್ಲ, ನನ್ನನ್ನು ಕ್ಷಮಿಸಿ ಬಿಡು. ಪಾಂಡುರಂಗನ ಆಣೆ ಆಗ್ಯದ ಅಂತಂದ ಕ್ಷಣ ಅಳ್ಕೊಂತ ಹೊರಗು ಬರ್ತಾಳ. ಅಕ್ಕಗಂತಾಳ, ಘಾತ ಆಯ್ತು ಅಂತಾಳ, ಎದಿ ಪಡ್ಕೊಂಡು ಅಳ್ತಾಳ. ಇನ್ ಹೆಂಗ ಮಾಡೋದು? ಅದಕ್ಕ ಒಂದು ಸಾರಿ ಅಕ್ಕ ತಂಗಿ ಇರ್ಬರು ಏನ್ ಮಾಡ್ತಾರ ಅಂತಂದ್ರೆ, ಗಾಢವಾಗಿರುವಂತಹ ನಿದ್ದೆಯೊಳಗ ಜಾರಿರುವಂತಹ ಗೋರಾ ಕುಂಬಾರನ ಅಕ್ಕಪಕ್ಕದೊಳಗ ಮಲ್ಕೊಳ್ತಾರ. ನೋಡ್ಬೇಕು, ಇವನನ್ನ ಪರೀಕ್ಷೆ ಮಾಡ್ಬೇಕು ಅಂತ ತಿಳ್ಕೊಂಡು ಆ ಕಡೆ ಒಬ್ರು ಈ ಕಡೆ ಒಬ್ರು ಮಲ್ಕೊಂಡು ತಮ್ಮ ಕೈಗಳನ್ನ ಅವನ ಮೇಲೆ ಹಾಕೊಂಡು ಮಲ್ಕೊಂಡಾರ. ತಕ್ಷಣಕ್ಕೆ ಎಚ್ಚರ ಆಗ್ಯದ ಗೋರಾ ಕುಂಬಾರನಿಗೆ. ಎದ್ದು ನೋಡ್ತಾನ, ತನ್ನೆರಡೂ ಕೈಗಳು ಅವರ ಮೇಲೆ ಅದಾವ. ಶಿವ ಶಿವ ಪಾಂಡುರಂಗ ಅಂತ. ಘಾತ ಆಯ್ತಲ್ಲ ಅಂತ. ಘಾತ ಆಯ್ತು ಅಂದ ಕ್ಷಣ ಏನ್ ಮಾಡ್ದ ಅಂತಂದ್ರ, ಒಂದು ಖಡ್ಗವನ್ನ ತೆಗೆದುಕೊಂಡು ಆ ಖಡ್ಗವನ್ನ ಒಂದು ಕಟ್ಟಿಗೆಯೊಳಗ ಹಾಕಿ, ಬೇರೆಯವರು ಕಡಿತಾರೆ, ಯಾರು ಕಡಿ ಅಂದ್ರೆ ಕಡಿತಾರೆ, ಯಾರು ನಮ್ಮ ಕೈ ಕಡಿ ಅಂದ್ರೆ ಕಡಿತಾರ. ಆ ಖಡ್ಗವನ್ನ ಒಂದ್ ಕಡೆ ಸೇರಿಸಿ ತನ್ನ ಎರಡೂ ಕೈಗಳನ್ನ ಪಾಂಡುರಂಗ ಅಂತೇಳಿ ಒಂದೇ ಬಾರಿಗೆ ತನ್ನೆರಡೂ ಕೈಗಳನ್ನ ಕೊತ್ತರಿಸಿಕೊಳ್ತಾ ಇದ್ದಾನೆ. ಮಾತಿಗಾಗಿ ವಚನ ಭ್ರಷ್ಟನಾಗಬಾರದು, ಪಾಂಡುರಂಗನ ಇಟ್ಟ ಆಣೆ ಸುಳ್ಳಾಗಬಾರದು ಅಂತ ಹೇಳಿ ಏನ್ ಮಾಡ್ದ ಅಂತಂದ್ರೆ, ತನ್ನೆರಡೂ ಕೈಗಳನ್ನ ಕಡ್ಕೊಳ್ತಾನ ಪುಣ್ಯಾತ್ಮರೇ. ಅದಕ್ಕ ಕೊಟ್ಟ ವಚನಗಳು, ನುಡಿದ ನುಡಿಗಳು ಏನಾಗಬಾರದು ಅಂತಂದ್ರ ಸುಳ್ಳಾಗಬಾರದು ಅಂತ. ಅದಕ್ಕಾಗಿ ಎಷ್ಟೋ ಏನೆಲ್ಲ ನಡೆದು ಹೋಗ್ಯಾವ ಪುಣ್ಯಾತ್ಮರೇ. ಜಯಮಂಗಲಂ ಜಯನಪ್ಪ. ಕುಂಬಾರಾಕಿ ಬ್ರಹ್ಮಾಂಡ ಎಲ್ಲ ತುಂಬಿಕೊಂಡಿರುವ ಕುಂಬಾರಾಕಿ, ಕುಂಬಾರಾಕಿ 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 ಈಕೆ ಕುಂಬಾರಾಕಿ, ಬ್ರಹ್ಮಾಂಡವೆಲ್ಲ ತುಂಬಿಕೊಂಡಿರುವ ಕುಂಬಾರಾಕಿ, ಬ್ರಹ್ಮಾಂಡವೆಲ್ಲ ತುಂಬಿಕೊಂಡಿರುವ ಕುಂಬಾರಾಕಿ.
ಜಯಮಂಗಲಂ ಜಯ ನಮ ಪಾರ್ವತಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ಅಂದ್ರೆ ಮಾಣಿಕ್ಯ ಕತ್ತಲೆಯೊಳಗೆ ಒಯ್ದು ಮಾಣಿಕ್ಯ ಇಟ್ರು ಅಂತಂದ್ರ ಅಲ್ಲಿರುವಂತಹ ಕತ್ತಲೆಯನ್ನ ಹೊಡೆದೋಡಿಸ್ತದೆ ಯಾವುದು? ಮಾಣಿಕ್ಯ. ಹಂಗ ನಾವು ನುಡಿಯುವಂತಹ ನುಡಿ ಏನಾಗಬೇಕು ಅಂತಂದ್ರ ಒಬ್ಬರ ಬಾಳಿಗೆ ಬೆಳಕಾಗಬೇಕಂತ, ಒಬ್ಬರ ಮನಸ್ಸಿನ ಕತ್ತಲೆಯನ್ನ ಹೊಡೆದೋಡಿಸ್ಬೇಕಂತ, ಅಂತ ಮಾತಾಡ್ಬೇಕಂತ. ಅದೇನೋ ಅಂತಾರಲ್ಲ, ಹೇಳೋದು ವೇದಾಂತ, ತಿನ್ನೋದು ಆಗಬಾರ್ದಂತ. ನುಡಿದಂತೆ ನಡಿಬೇಕಂತ, ನಡೆದಂತೆ ನುಡಿಬೇಕಂತ. ಯಾಕಂತಂದ್ರ ಈ ಜನ್ಮ ಎದಕ್ಕೆ ಬಂದದ ಅಂತ ಕೇಳಿದ್ರ ಭಗವಂತನ ಕಡೆಗೆ ಹೋಗಾಕ ಬಂದದ, ಭಗವಂತನ ಸಂಗ ಮಾಡಾಕ ಬಂದದ. ಅದಕ್ಕೆ ಹೇಳ್ತಾರ, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು. ಸ್ಫಟಿಕದ ಸಲಾಕೆ ಒಳಗೂ ಹಂಗ ಇರ್ತದ, ಹೊರಗೂ ಹಂಗ ಇರ್ತದ. ನೋಡಾಕ ನೆಟ್ಟಗಿರ್ತದ, ಒಂಕಾಡಿಕ ಇರಂಗಿಲ್ಲ. ಅದು ಹೆಂಗ ಸರಳವಾಗಿ ನೋಡಾಕ ಒಂದೇ ಕಾಣ್ತದಲ್ಲ, ಹಂಗ ನಾವು ನುಡಿಯುವಂತಹ ನುಡಿಯಾಗಿರಬೇಕಂತ. ಒಂದ್ ಊರೊಳಗ ಪುರಾಣ ನಡೆದಿತ್ತಂತ್ರಿ. ಸುಮ್ ಹೇಳ್ತೀನಿ ನಾವು. ಪುರಾಣ ನಡೆದಿತ್ತಂತ, ಒಳ್ಳೆಯ ಪುರಾಣಿಕರು ಬಂದಿದ್ರು. ಪುರಾಣಿಕರು ಅಂದ್ರ ಅದೇ ಊರಿನವರು, ಒಳ್ಳೆಯ ಪುರಾಣಿಕರಿದ್ರು. ಬಹಳ ಚಂದ ರಸಭರಿತವಾದಂತಹ ಪುರಾಣ ಕೀರ್ತನೆಯನ್ನ ಮಾಡ್ತಿದ್ರು. ಆ ಮಾಡುವಂತಹ ಸಂದರ್ಭದೊಳಗ ಏನಾಗಿತ್ತು ಅಂತಂದ್ರ, ಅಲ್ಲಿ ಆ ಪುರಾಣಿಕರಿಗೆ ಒಬ್ಬ ವೇಶ್ಯ ಹೆಣ್ಮಗಳ ಸಂಘ ಇತ್ತು. ಅದೇ ಊರೊಳಗ ಒಬ್ಬ ವೇಶ್ಯ ಸಂಘ ಮಾಡಿದ್ರು. ಅವರು ಮಾಡಿದ್ರು, ಅವ್ರ ಪುರಾಣ ಚಾಲು ಆಗಿತ್ತು. ಆ ವೇಶ್ಯ ಮನೆ ಹಿಂದಿತ್ತು. ಆಕೆ ಅಂದ್ಳು, ಇವತ್ತು ನಾನು ಯಾಕೆ ಹೋಗ್ಬಾರ್ದು ಕೇಳಾಕ ಅಂತ ತಿಳ್ಕೊಂಡು ಬಂದು ಕುಂತಳು. ಬಂದು ಮುಂದೆ ಕುಂತಳು. ಇವ್ರು ಹೇಳಾಕತ್ರು. ಹೇಳುವ ಬರದೊಳಗ ಚಂದ ಹೇಳಕತ್ತಿದ್ರು ಅವರು. ಅಧರ್ಮ ಮಾಡಬಾರ್ದು, ಪರಸ್ತ್ರೀಯರ ಸಂಘ ಮಾಡಬಾರ್ದು, ಧರ್ಮದಿಂದಿರಬೇಕು, ದಾನ ಮಾಡಬೇಕು, ಧರ್ಮ ಮಾಡಬೇಕು, ಮತ್ತೊಬ್ಬರ ಮನೆಯ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕಬಾರ್ದು. ಹಂಗೇನರೆ ಮಾಡಿದ್ದೆ ಆದ್ರೆ ಏನಾಗ್ತದ ಅಂತಂದ್ರ ಯಮಲೋಕದೊಳಗ ಶಿಕ್ಷೆ ಆಗ್ತದ. ಎಂತ ಶಿಕ್ಷೆ ಆಗ್ತದ ಅಂತಂದ್ರ, ಅಲ್ಲಿ ಕಾದ ಎಣ್ಣೆಯೊಳಗ ಹಾಕ್ತಾರ, ಕಾದ ಕಬ್ಬಣದ ಸಲಾಕೆಯಿಂದ ಬಳಿತಾರ. ಹೀಗ ಅನೇಕ ರೀತಿಯಾದ ವಿಚಾರಗಳನ್ನ ಹೇಳ್ದ. ಅದು ಆಕಿಗೆ ಬಡಿತು, ಹೋಗಿ ತಟ್ಟಿತು. ಅಪ್ಪ ಅಂದ, ಶಿವ ಇಷ್ಟೆಲ್ಲ ಅದೇನೋ ಹಿಂಗ ಮಾಡಿದ್ರ ಅಂತ ತಿಳ್ಕೊಂಡು ಮನೆಗೆ ಹೋದ್ರು. ಈ ಪುರಾಣ ಮುಗಿಸ್ಕೊಂಡು ಪುರಾಣಿಕರು ಹೋದ್ರು ಬಾರಕ್ಕೆ. ರಾತ್ರಿ ಹೋಗಿ ಕದ ಬಡದ್ರಂತ. ಕದ ಬಡನ ಯಾರು ಅಂತ ಕೇಳಿದ್ರಂತೆ. ನಾನ್ ಪುರಾಣಿಕದೀನಿ, ಕೀರ್ತನಕಾರ ಅಂದ್ರ. ಯಪ್ಪ ಪುಣ್ಯಾತ್ಮ ಬರಬೇಡ ಹೋಗಿ ಮನೆಗೆ ಅಂದ್ರಂತೆ. ಯಾಕ ಅಂತ ಕೇಳಿದವ, ಯಾಕೆ ಬರಬಾರ್ದು? ಅಲ್ಲ, ಈಗಲೇ ಹೇಳಿದ್ರೆ ವೇದಿಕೆ ಮ್ಯಾಗ ಕುಂತಿದ್ದಿ, ಪರಸ್ತ್ರೀಯರ ಸಂಘ ಮಾಡಬಾರದು, ಅಧರ್ಮ ಮಾಡಬಾರದು, ಧರ್ಮ ಮಾಡಬೇಕು, ಸತ್ಯ ಹೇಳಬೇಕು, ಸುಳ್ಳಾಡಬಾರ್ದು ಅಂತ ಹೇಳಿ ಎಷ್ಟೆಲ್ಲ ಹೇಳಿಯಲ್ಲಪ್ಪ. ಅದನ್ನ ಮಾಡಬಾರ್ದು, ಅದಕ್ಕೆ ಶಿಕ್ಷೆ ಅದಂತಿಯಲ್ಲ. ಬೇಡಪ್ಪ, ನಂದು ತಪ್ಪಾಗ್ಯದ, ಇಲ್ಲಿ ತನಕ ಮಾಡಿದ್ದು, ಇನ್ನು ಮುಂದೆ ನಾನು ಹಿಂಗ ಮಾಡಂಗಿಲ್ಲ, ಹೋಗು ಅಂತಂದಾಗ ಅಂದಂತ. ಹೊಚ್ಚಿ ಅಲ್ಲಿ ಮ್ಯಾಗ ಹೋಗಾಗ ಒಂದಿಷ್ಟು ಸಣ್ಣ ಏನದ, ಒಂದಿಷ್ಟು ಬಾಗಿಲಿಗೆ ಸಣ್ಣದ ರಂಧ್ರ ಹೊಡೆದಾರ. ಅದು ಬಾಗಿಲು ಮುಚ್ಚಿರ್ತದ, ಖರೆ ಅದ. ಆದ್ರೆ ನಾವಿಬ್ರಿಗೂ ಹೋಗಾಕ ಬರ್ತದ, ನೀ ಏನ್ ಚಿಂತೆ ಮಾಡ್ಬೇಡ ಅಂತ ಹೇಳ್ತಾವ ಆಕಿಗೆ. ಅಂದ್ರ ಇಲ್ಲಿ ಏನಾಗ್ಬಿಟ್ಟದ ಜಗತ್ತಿನೊಳಗ ಅಂತಂದ್ರ, ನುಡಿದಂತೆ ನಡೆಯೋರಿಲ್ಲ, ನಡೆದಂತೆ ನುಡಿಯೋರಿಲ್ಲ. ಹೇಳೋದೇನೋ ಮಾಡೋದೇನೇನೋ ಆಗಿಬಿಟ್ಟದ. ಇರಬೇಕು, ಇಲ್ಲದಂಗ ಇರಬೇಕಂತ. ಇರಬೇಕು, ಇದ್ದರೂ ಇಲ್ಲದಂತಿರಬೇಕು ಜೀವನದೊಳಗ. ಬಾಯಿಯಿಂದ ಏನ ನುಡಿತೇವಲ್ಲ, ವಿಚಾರ ಮಾಡಿ ನುಡಿಬೇಕಂತ. ಯಾಕ 10
ಬಾರಿ ಯೋಚಿಸ್ಬೇಕಂತ ಅದಕ್ಕೆ ಹೇಳ್ತಾರ 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡ್ಬೇಕ್ರಿ ಅಂತಾರಲ್ಲ, ಅದು ಬಹಳ ಇವತ್ತಿನ ದಿನಕ್ಕೆ ಬಹಳ ಕೆಟ್ಟದ. ಯಾಕಂತಂದ್ರ ಆ ನಡು 1000 ಸುಳ್ಳು ಹೇಳಿ ಮಾಡಿರ್ತಾರ ನೋಡ್ರಿ, ಅವನ್ನ ಕಟ್ಟಿ ಬಡಿತಾರ ಈಗಿನವ್ರು. ಅವಾಗೆಲ್ಲ ಏನಿತ್ತು ಅಂತಂದ್ರೆ ಒಂದು ಕಲ್ಯಾಣ ಮಾಡಿದ್ರೆ ಬಹಳ ದೊಡ್ಡ ಪುಣ್ಯ ಬರ್ತದ ಅಂತ ಸುಳ್ಳು ಹೇಳಿ ಮದುವೆ ಮಾಡ್ತಿದ್ರು. ಆ ಸಂಸಾರಗಳು ಏನಾಗ್ತಿದ್ವು ಅಂತಂದ್ರೆ ಒಂದು ಹೆಸರು ಬರ್ತಿದ್ದ, ಇಂದ ಮಾಡ್ದಾಗ ಚಲೋ ಆಯ್ತು ನನ್ನ ಮಗಳ ಜೀವನ ಅಂತೇಳಿ. ಈಗ ಹಂಗಲ್ಲ, ಈಗೆಲ್ಲ ಚಂದಾಗೆ ನೋಡೋದು ಸಂಸಾರ ನೆಟ್ಟಗಾಗವಲ್ಲು ರೀ, ಯಾವಾಗ ಮುರ್ಕೊಂಡು ಹೋಗ್ತಾವ ಗೊತ್ತಿಲ್ಲ. ಅದಕ್ಕ ಸತ್ಯವನ್ನೇ ನುಡಿಬೇಕಂತ, ಸತ್ಯವನ್ನಲ್ಲದೆ ಬೇರೇನು ನುಡಿಬಾರ್ದಂತ. ಆ ಸತ್ಯ ನುಡಿಯುವವನ ನಾಲಿಗೆಯ ತುದಿಯೊಳಗೆ ಯಾರು ಇರ್ತಾರ ಅಂತಂದ್ರೆ ಲಕ್ಷ್ಮಿ ತಾಂಡವ ಆಡ್ತಿರ್ತಾಳಂತ, ಅಲ್ಲೇ ಇರ್ತಾಳಂತಕ್ಕಿ. ಅದಕ್ಕೆ ಸತ್ಯ ಆಡ್ಬೇಕಂತ. ಈಗ ಶರಣರು, ಸಂತರು, ಮಹಾತ್ಮರು, ಯೋಗಿಗಳೆಲ್ಲ ನುಡಿದಿದ್ದೇ ಆಗ್ತಿತ್ತಂತ. ಯಾಕೆ ಆಗ್ತಿತ್ರಿ? ಅವ್ರು ಸತ್ಯ ನುಡಿತಿದ್ರು, ಅದಕ್ಕೆ ಆಗ್ತಿತ್ತು. ನಾವೊಂದು ಯಾಕೆ ಸತ್ಯ ಆಗಬಲ್ಲು ರೀ? ಅವಾಗ ನೀ ಸತ್ತು ಹೋಗ್ತಿ ಅಂತಂದ್ರೆ ಸತ್ತು ಹೋಗ್ಬಿಡ್ತಿದ್ದು, ನೀ ಬದುಕ್ತಿಯಳೋ ಅಂದ್ರೆ ಬದುಕ್ ಬಿಡ್ತಿದ್ದು. ನಾವು ಯತ್ನ ಬಿದ್ನ ಅಂದ್ರ ನಮ್ಮ ಬಾಯಾಗ ಬಹಳ ದೊಡ್ಡ ದೊಡ್ಡ ಮಂತ್ರಗಳು. ಸಣ್ಣ ಮಕ್ಕಳು ಮಾತಾಡ್ತಾವ್ ನೋಡ್ಬೇಕ್ರಿ ನೀವು, ಹುಡುಗರು ಶಾಲೆಗೆ ಹೋಗು ಮಕ್ಕಳ ಬಾಯಾಗ ಮಂತ್ರಗಳಿವು. ಆ ಮಂತ್ರ ಕಲಿಸಿದವ್ರಿ ಯಾರು? ನಾವಲ್ಲ ದೊಡ್ಡವ್ರಿ. ಅವಕ್ಕೇನ್ ಗೊತ್ತ್ರಿ ಅವಕ್ಕ ಮಂತ್ರ? ನಾವ ಮಕ್ಕಳನ್ನ ಮುಂದೆ ಕೂತ್ಕೊಂಡು ಅಂತವ್ ಕಲಿಸ್ತೀವಿ ಅಂತಂದ್ರ ಮಕ್ಕಳು ಹೆಂಗ ಉತ್ತಮ ಮಾರ್ಗಕ್ಕೆ ಬರಕ ಸಾಧ್ಯ? ಅದಕ್ಕ ಏನಾಗಬೇಕಾಗ್ಯದ ಅಂತಂದ್ರ ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು ಅಂತ ಹೇಳ್ತಾರೆ. ಅದಕ್ಕ ನಮ್ಮ ಮಾತು ಹೇಗಾಗಬೇಕು ಅಂತ ಕೇಳಿದ್ರೆ ಲಿಂಗ ಮೆಚ್ಚಿ ಹೌದಪ್ಪ ಹೌದ ನಿಂದ ಮಾತು ಸತ್ಯದ ಅನ್ನುವ ಹಂಗ ನುಡಿಬೇಕಂತ. ನೋಡ್ದಂಗ ನಡೀಲಿಲ್ಲ ಅಂತಂದ್ರ ಯಾರು ಒಲೆಯಂಗಿಲ್ಲ? ಭಗವಂತ. ಸಂಗಮನಾಥ ಒಲಿಯುವುದಿಲ್ಲ ಅಂತ ಹೇಳ್ತಾರ ಬಸವಣ್ಣನವರು. ಅದಕ್ಕೆ ಒಲಿಯುವಂತ ಕಾರ್ಯವನ್ನ ಮಾಡಬೇಕು, ಆ ಒಲಿಯುವಂತ ನಮ್ಮ ಜೀವನವನ್ನ ಸಾಗಿಸಬೇಕಂತ ಪುಣ್ಯಾತ್ಮರೇ. ಅದಕ್ಕ ತೊಟ್ಟಿಲದೊಳಗಿರುವಂತಹ ಬಸವ ಕೆಳಗಿಳಿದಿದ್ದಾನ ಅಂದ್ರ ಅಂಬೆಗಾಲನ್ನ ಇಡುತ್ತಾನ. ಬಾಯಿ ಒಳಗಿನ ಜ್ವಲ್ಲ, ಬಾಯಿ ಒಳಗಿನ ಜ್ವಲ್ಲ ನೆಲಕ್ಕ ಸೋರ್ತದ. ಸೋರುವಂತಹ ಜ್ವಲ್ಲ ನೋಡುಗರಿಗೆ ಹೆಂಗ ಕಾಣಕತ್ತದ ಅಂತಂದ್ರ ಮುತ್ತಿನ ಹರಳುಗಳೇ ಬೀಳಾಕತ್ತವೇನೋ ಅನ್ನುವ ಹಂಗ ಮಗುವಿನ ಬಾಯಿ ಸುಳ್ಳು ಕಾಣಕತ್ತದ ಅಂತಾರವರು. ಹೆಜ್ಜೆಯನ್ನ ಇಡ್ತಾನ, ಹೆಜ್ಜೆ ಇಡುವ ಸಂದರ್ಭದೊಳಗ ತಪ್ಪನೆ ಬಿದ್ದಾಕ್ಷಣ ಎತ್ತಿ ಭೂಮಿ ತಾಯಿಯೇ ಎತ್ತಿ ಹಿಡಿದಾಳೇನೋ ಅನ್ನುವ ಹಂಗ ಮಗಳನಾಗೆ ನಗುತ್ತದ ಕಂದ. ಮೊದಲ ನುಡಿಯಾಗಿ ಅಮ್ಮ ಅನ್ನುವಂತ ಮಾತು, ಅಮ್ಮ ಅನ್ನುವಂತ ಅವ್ವ ಅನ್ನುವಂತ ಮಹಾಮಂತ್ರ. ಮೊದಲಿಗೆ ಮಕ್ಕಳ ಬಾಯಿಯಲ್ಲಿ ಬರುವಂತ ಶಬ್ದ ಯಾವುದು ಅಂತಂದ್ರೆ ಅವ್ವ, ಅಮ್ಮ. ಆ ಮಂತ್ರಕ್ಕಿಂತ ದೊಡ್ಡ ಮಂತ್ರ ಬೇರೆ ಯಾವುದು ಇಲ್ಲ. ತಾಯಿ. ಎಲ್ಲ ಋಣವನ್ನ ನಾವು ಮುಟ್ಟಿಸಬಹುದು, ಎಲ್ಲರ ಸಾಲದಿಂದ ನಾವು ಮುಕ್ತರಾಗಬಹುದು. ಆದ್ರೆ ತಾಯಿಯ ಋಣದಿಂದ ಯಾವತ್ತಿಗೂ ನಾವು ಮುಕ್ತರಾಗಲು ಸಾಧ್ಯವಿಲ್ಲ. 7 ಜನ್ಮ 14 ಜನ್ಮ ಎಷ್ಟೋ ಜನ್ಮ ಅವಳ ಗರ್ಭದೊಳಗೆ ಹುಟ್ಟಿ ಬಂದು ಮುಟ್ಟಿಸ್ತೀನಿ ಅಂತಂದ್ರೂ ಕೂಡ ಸಾಧ್ಯ ಇಲ್ಲ. ಅಂತ ಮಹಾಮಂತ್ರ ಯಾವುದು ಅಂತಂದ್ರೆ ಅವ್ವ ಅನ್ನುವಂಥ ಪದ. ಆ ತಾಯಿ ಮಗುವಿಗೆ ಕಲಿಸಿಕೊಡುವಂಥ ಮಂತ್ರಗಳು ಯಾವ ಹೆಂಗಿರಬೇಕಪ್ಪ, ಏನ್ ಮಾಡ್ಬೇಕು, ಹಿರಿಯರ ಜೊತೆಗೆ ನೀ ಹೆಂಗಿರಬೇಕು, ಕಿರಿಯರ ಜೊತೆಗೆ ನೀನ್ ಹೆಂಗಿರಬೇಕು, ಅದನ್ನ ಮೊದಲು ಕಲಿಸಿಕೊಡೋರು ಯಾರು? ತಾಯಿ. ಅದಕ್ಕೆ ಹೇಳಿದ್ರು ಜನನಿಯೇ ಮೊದಲ ಗುರು. ಯಾರು? ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ. ಈಗೆಲ್ಲ ಮೊದಲ ಪಾಠಶಾಲೆ ತಾಯಿ ಅಲ್ರಿ, 1 ವರ್ಷದ ಹಾಕಿರ್ತದ. ನರ್ಸರಿಗೆ ಹಾಕಿನ್ರಿ ನನ್ನ ಮಗನ್ ಅಂತಾರ. ನರ್ಸರಿಯಾಗೆ ಅಲ್ಲೇ ಎಲ್ಲ ಇವರು ಕೆಲ್ಸಕ್ಕೆ ಇವರು. ಮತ್ತೆ ಎಲ್ಲಿಂದ ಬರ್ಬೇಕ್ರಿ ಮಕ್ಕಳಿಗೆ ಸಂಸ್ಕಾರ? ಎಲ್ಲಿ ತಪ್ಪಾಕತ್ತೀವಿ ಅಂತಂದ್ರ ಮಕ್ಕಳಿಗೆ ತಾಯಿಯ ಒಂದು ಬಾಂಧವ್ಯ ಎಲ್ಲಿ ತನಕ ಇರಬೇಕು ಅಂತಂದ್ರ ಆ ತಾಯಿಗೆ ನಾನ್ ಯಾರು ಅನ್ನೋದು ಅದಕ್ಕೆ ಗೊತ್ತಾಗಬೇಕು. ಅಲ್ಲಿ ತನಕ ತಾಯಿಯ ಬಾಂಧವ್ಯ, ತಾಯಿ ಪ್ರೀತಿ ಬೇಕ್ರಿ. ಈಗ 1 ವರ್ಷ ಆತು 2 ವರ್ಷ ಆತು ಅಂತಂದ್ರೆ ಒಯ್ದು ಬಿಟ್ಟು ಬಂದ್ಬಿಡ್ತಾರೆ.
ಹಂಗಾಗ್ಬಾರ್ದು. ತಾಯಿ ಪ್ರೀತಿ, ತಂದೆಯ ಪ್ರೀತಿ ಮಕ್ಕಳಿಗೆ ಏನಾಗಬಾರ್ದು ಅಂದ್ರೆ ಕೊರತೆ ಆಗಬಾರ್ದು. ಕೆಲವು ಮಕ್ಕಳಂತವ್ರಿ, ನಮ್ಮ ಅಪ್ಪನ ನೋಡಿ 1 ವರ್ಷ ಆತು, ನಮ್ಮವನ್ ನೋಡಿ 1 ವರ್ಷ ಆತು, ಆ ಒಳಗ ಆ ಮನಸ್ಸು ಏನಾಗಿರ್ತದ ಅಂತಂದ್ರ ಮುದುಡಿ ಇರ್ತದ. ಮತ್ತೊಬ್ಬರನ್ನ ನೋಡಿ ಅಂತಿರ್ತಾರ, ನಮ್ಮಪ್ಪನು ನನಗೆ ನೋಡಾಕ ಬರ್ಲಿಲ್ಲ ನೋಡು, ನಮ್ಮವನು ನಾನು ನೋಡಾಕ ಬರ್ಲಿಲ್ಲ ನೋಡು. ಹಿಂಗ ಆ ಮನಸ್ಸು ನೊಂದ್ಕೋಬಾರ್ದಂತ. ಅದಕ್ಕ ಮಕ್ಕಳು ಯಾವಾಗಲೂ ತಂದೆ ತಾಯಿಯೊಳಗ ಬೆಳಿಬೇಕು, ಅವರ ಮಮತೆಯೊಳಗ ಬೆಳಿಬೇಕು. ಹಂಗ ತಂದೆ ತಾಯಿಯ ಮಮತೆಯೊಳಗ ಬಸವರಾಜ ಬೆಳಿತಾ ಇದ್ದಾನ. ಎಲ್ಲಿಲ್ಲದ ಖುಷಿ ಎಲ್ಲರಿಗೂ ಅಂಬೆಗಾಲಿಡ್ತಾ, ತೆಪ್ಪೆಚ್ಚೆಯನ್ನ ಇಡ್ತಾ ಕಂದ ಬೆಳ್ಯಾಕತ್ತಾನ. ಎಲ್ಲ ಬಂದವರು ಖುಷಿ ಪಡ್ತಾರೆ, ಆನಂದ ಪಡ್ತಾರೆ. ಅವನ ಒಂದೊಂದು ತೊದಲು ಮಾತುಗಳೆಲ್ಲರೂ ವಚನದಂಗ ಆಲಿಸ್ತಾರ. ಅವನು ಮೊದಲು ಹೆಜ್ಜೆಯನ್ನಿಟ್ಟು ಬಾಗಿಲನ್ನ ದಾಟಿದ್ದಾನ, ಆನಂದ ಪಟ್ಟಿದ್ದಾರೆ. ಹೀಗೆ ದಿನಗಳುರುಳಿ 4-5 ವಯಸ್ಸಿಗೆ ಕಾಲನ್ನ ಇಟ್ಟಾನ. 4-5 ವಯಸ್ಸಿಗೆ ಬಂದಂತ ಸಂದರ್ಭದೊಳಗ ಬಾಗೇವಾಡಿಯ ಗ್ರಾಮದೊಳಗ ಬಹುಪ್ರಸಿದ್ಧಿ ಹೊಂದಿರುವಂತ ಏನಿತ್ತು ಅಂತಂದ್ರ ಗುರುಕುಲ ಇತ್ತು. ಬಾಗೇವಾಡಿಯೊಳಗ ಗುರುಕುಲ ಇತ್ತು. ಆ ಗುರುಕುಲದೊಳಗ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಮಾತ್ರ ಏನಿತ್ತು ಅಂತಂದ್ರ ವಿದ್ಯಾಭ್ಯಾಸಕ್ಕ ಅನುಕೂಲ. ಆವಾಗ ಬಸವರಾಜನಿಗೆ ಆ ಗುರುಕುಲಕ್ಕೆ ಸೇರಿಸ್ತಾರ. ಪುಟ್ಟ ಕಂದಮ್ಮನಿಗೆ ಗುರುಕುಲಕ್ಕೆ ಕೇಳಿಸ್ತಾರ. ಯಾಕಂತಂದ್ರ ಗುರು ಅವಶ್ಯಕತೆ ಅದನ್ರಿ. ಎಲ್ಲಾ ಬಲ್ಲಾತನಾದ್ರೂ ಕೃಷ್ಣನಿಗೆ ಹೆಂಗ ಗುರು ಬೇಕಾಯ್ತು, ರಾಮನಿಗೆ ಹೆಂಗ ಗುರು ಬೇಕಾಯ್ತು, ಹಂಗೆ ಎಲ್ಲರಿಗೂ ಗುರು ಬೇಕೇ. ಸಕಲ ಕಲಾ ವಲ್ಲಭ ಅಂತ ಅಂದ್ರೂ ಕೂಡ ಗುರುವಿನ ಹಸ್ತ ಮಸ್ತಕದ ಮ್ಯಾಗ ಬರೋ ತನಕ ಅದು ಕಣ್ ತೆರೆಯಂಗಿಲ್ಲ. ಎಲ್ಲ ಇದ್ರೂ ಕೂಡ ಅದು ಏನಾಗಂಗಿಲ್ಲ, ಹೊರಗೆ ಬರಂಗಿಲ್ಲ. ಯಾವಾಗ ಗುರುವಿನ ಹಸ್ತ ಮಸ್ತಕದ ಮೇಲೆ ಬರ್ತದ ಆವಾಗ ಜ್ಞಾನೋದಯ ಆಗ್ತದ, ಆವಾಗ ಕತ್ತಲೆ ಅನ್ನುವಂಥದ್ದು ಕಳೀತದ. ಹಂಗ ಬಸವಣ್ಣನವರು ಎಲ್ಲವನ್ನ ಬಲ್ಲಾತರಾಗಿದ್ರು, ಆದ್ರೂ ಕೂಡ ಗುರುಕುಲದೊಳಗೆ ಇರಬೇಕಾಗಿತ್ತು. ತಂದೆಯ ಆಜ್ಞೆಯ ಪ್ರಕಾರವಾಗಿ ಗುರುಕುಲದೊಳಗೆ ಇರ್ತಾರೆ. ಗುರುಕುಲದೊಳಗ ಪಾಠವನ್ನ ಕಲಿಯುವಂತ ಸಂದರ್ಭದೊಳಗೂ ಏನಾಗ್ತದ ಅಂತ ಕೇಳಿದ್ರ, ಅಕ್ಕ ನಾಗಲಾಂಬಿಕೆ ನಾಗಮ್ಮ ತಮ್ಮನಿಗೆ ಏನ್ ಹೇಳ್ಕೊಡ್ತಿದ್ಳು ಅಂತಂದ್ರ ಏಕಾಗ್ರತೆ ಹೇಳಿಕೊಡ್ತಿದ್ಳು. ಒಂದೇ ಸ್ಥಳದೊಳಗ ಬಹಳಷ್ಟು ಸಮಯ ಹೆಂಗ ಕುತ್ಕೋಬೇಕಪ್ಪ ಅಂತ ಹೇಳ್ತಿದ್ಳು. ಮಹಾಮಂತ್ರ ನುಡಿಬೇಕು ಅಂತ ಹೇಳ್ತಿದ್ಳು. ಗುಡಿಗೆ ಇಂಗ್ಲೇಶ್ವರದೊಳಗ ರೇವಣಸಿದ್ದೇಶ್ವರರ ಗವಿಗೆ ಕರ್ಕೊಂಡು ಹೋಗ್ತಿದ್ಳಂತ. ಆ ಗವಿ ಒಳಗ ಬಸವಣ್ಣನವರಿಗೆ ಕೂಡಿಸಿ ಮಹಾಮಂತ್ರ ಹೇಳ್ಕೊಡ್ತಿದ್ಳಂತ. ಆಮೇಲೆ ಜಗತ್ತಿನ ಆಗು ಹೋಗುಗಳು, ಜಗತ್ತಿನೊಳಗ ಹೆಂಗದಾರ, ಯಾವ ರೀತಿ ನಡತೆಯೊಳಗದಾರ ಅದೆಲ್ಲವನ್ನ ಹೇಳ್ಕೊಡ್ತಿದ್ಳು ತಮ್ಮನಿಗೆ. ಅಕ್ಕನೇ ಒಂದು ತರ ಗುರುವಾಗಿ ಬಿಟ್ಟಿದ್ಳು ಬಸವಣ್ಣನವರಿಗೆ. ಅಕ್ಕನ ಹೀಗೆ ಹೇಳ್ಕೊಂಡಿರುವಂತ ಸಂದರ್ಭದೊಳಗ ಬಸವಣ್ಣನವರು ಗುರುಕುಲಕ್ಕೆ ಹೋಗ್ತಿದ್ರು. ಒಂದ್ಸರಿ ಏನಾಗ್ತದಂತಂದ್ರ ಬೆಳಗಿನ ಜಾವದೊಳಗ ಹುಡುಗರು ಕೆಲವರು ಬಸವಣ್ಣನವರನ್ನ ಸೇರದೇ ಇರುವಂಥವ್ರು ಇದ್ರು, ಸೇರುವಂಥವ್ರು ಇದ್ರು. ಅಂದ್ರ ಬೆಳೆಯುವಂಥವರನ್ನ ಕೆಲವರು ಜಗ್ಗವರು ಇರ್ತಾರ, ಇನ್ ಕೆಲವರು ಇನ್ನಷ್ಟು ಬೆಳೆಯಲಿ ಅಂತ ಎತ್ತಿಡಿಯವರು ಇರ್ತಾರ. ಹೌದಲ್ರಿ? ಹಾಗ ಬಸವಣ್ಣನವರನ್ನ ಸೇರ್ಲಾರವರು ಬಹಳ ಜನ ಇದ್ರು. ಕೆಲವು ಹುಡುಗರು ಅವ್ರ ಜೊತೆ ಬಸವರಾಜ ಎಲ್ಲಿಗೆ ಹೋಗ್ತಾನಂದ್ರ ಒಂದು ಅಲ್ಲೇ ಹಿಂಭಾಗದೊಳಗಿರುವಂತ ಒಂದು ಬಾವಿಗೆ ಹೋಗ್ತಾರೆ. ಬಾವಿಗೆ ಹೋದಾಗ ಎಲ್ಲರೂ ಈಜಾಡಬೇಕು ಅಂತ ಬಾವಿಗೆ ಜಿಗಿತಾರ. ಜಿಗಿಯುವಂತ ಸಂದರ್ಭದೊಳಗ ಅಲ್ಲಿ ಒಬ್ಬ ಹುಡುಗ, ಅವನಿಗೆ ಈಜಾಕ ಬರ್ತಿರ್ಲಿಲ್ಲ, ಬೆನಕ ಅಂತ ಅವನ ಹೆಸರ. ಈಜಾಕ ಬರ್ತಿರ್ಲಿಲ್ಲ. ಕೈಕಾಲು ಮುಖ ತಕೊಂಡು ಹೊರಗೆ ಸರಿಬೇಕಂತ ಹೇಳಿ ಬಾಗಿ ಕೈಕಾಲು ಮುಖ ತೊಳೆಯೋದ್ರೊಳಗಾಗಿ ಜಾರಿ ಒಳಗೆ ಬಿತ್ತ. ಜಾರಿ ಒಳಗೆ ಬಿದ್ದವ ಹೊರಗೆ ಬರಲೇ ಇಲ್ಲ. ಎಲ್ಲರೂ ಹುಡುಗರು ಬಸವ ಮುಗಿಸಿಬಿಟ್ಟ, ಬಸವ ಮುಗಿಸಿಬಿಟ್ಟ, ಅವನ ನೀರೊಳಗೆ ತಳ್ಳಿ ಬಿಟ್ಟ, ಅವನು ಕೊಂದು ಬಿಟ್ಟ. ಓಡಿ ಹೋಗಿ ಬೆನಕನ ತಂದೆ ತಾಯಿಗಳಿಗೆ ಹೇಳ್ತಾರ, ಆ ಬಸವರಾಜ ಏನ್ ಮಾಡ್ದ ಅಂದ್ರೆ ನಿಮ್ ಮಗನ ಕೊಂದು ಬಿಟ್ಟ, ನೀರಿಗೆ ನುಗ್ಗಿಸಿಬಿಟ್ಟ. ಓಡಿ ಬಂದು ಬಸವರಾಜ ನೀನು ಒಳ್ಳೆಯವಂತ, ನೀ ತಿಳಿದವಂತ, ಜ್ಞಾನಿ ಅಂತ, ದೇವರ ಮಗ ಅಂತ ಜನ ಮಾತಾಡ್ತಾರಲ್ಲ, ನಿಂದಿದೆ ಏನು ಅಂತಾರೋ. ಅಲ್ಲ, ನನ್ನ ಮಗನನ್ನ
ಆವಾಗ ಬಸವರಾಜ ನಗ್ತಾನ. ಇಲ್ಲಿ ಹುಟ್ಟಿಸೋರು ಯಾರು, ಕೊಲ್ಲವರು ಯಾರು, ಬದುಕಿಸುವವರು ಯಾರು? ಅವ್ರು ಯಾರಂತಾನೆ ನನಗೆ ಗೊತ್ತಿಲ್ಲ ಅಂದ ಬಳಿಕ ನಾನು ಕೊಲ್ಲವ ನಾ ಯಾರು, ಅವನು ಕೊಲ್ಲಕ ನಾ ಯಾರು ಅಂತ ನಾವು ಇಲ್ಲ ನೀನೇ ಕೊಂದಿಲ್ಲ ಎಲ್ಲರೂ ಹೇಳಕತ್ತಾರಲ್ಲ. ಅದಕ್ಕೆ ಏನಾಗ್ಬಿಟ್ಟದ ಇವತ್ತ ಅಂತಂದ್ರ ಸತ್ಯದ ಮೇಲೆ ಅಸತ್ಯ ಕುಳಿತು ರಾಜ್ಯಭಾರ ಮಾಡಕತ್ತದ ಇವತ್ತು. ಹೆಂಗ ಒಬ್ಬ ಸತ್ಯ ಹೇಳವನಿಗೆ 100 ಮಂದಿ ಸುಳ್ಳು ಹೇಳೋರು ಏನ್ ಮಾಡಿಬಿಡ್ತಾರ, ಬಡ್ದು ಮುಚ್ಚಿಬಿಡ್ತಾರ. ಹಂಗ ಎಲ್ಲರೂ ಬಸವರಾಜ ನೂಕ್ಯಾನ, ಬಸವರಾಜ ಬಾವಿಗೆ ತಳ್ಯಾನ ಅಂದಾಗ ತಂದೆ ತಾಯಿಗಳು ನಂಬಿದ್ರು. ಆವಾಗ ಬಸವರಾಜ ಹೇಳ್ತಾನ, ಯವ್ವ ನೀವು ದೊಡ್ಡವರದಿರಿ, ನಿಮಗೆ ಕೇಳ್ಕೊತೀನಿ, ಸತ್ಯ ಗೊತ್ತಾಗಬೇಕಲ್ಲ ನಮಗೆ ಸತ್ಯ ಗೊತ್ತಾಗಬೇಕು ಅಂತಂದ್ರ ಬಾವಿಗೆ ಬಿದ್ದಿರುವಂತಹ ನಿಮ್ಮ ಮಗನಾಗಿರುವಂತಹ ಬೆನಕನನ್ನ ಕೂಗಿ ಕರೀರಿ ಅಂದ. ಕೂಗಿ ಕರೀರಿ ಅಂದಾಗ 2 ತಾಸಾಗಿ ಅದು ನೀರಾಗಿ ಬಿದ್ದವ. ಕೂಗಿ ಕರೀರಿ ಅಂದಾಗ ತಂದೆ ತಾಯಿ ಅಂತಾರ ಹುಚ್ಚದೇನ್ ನಾವು ಹುಚ್ಚದಿವೇನಂದ್ರ ಅವ್ರು ಸತ್ ಹೋಗ್ಯಾನ ಕರೆದು ಕೇಳಂದ್ರೆ ಯಾರು ಹೇಳ್ತಾರೆ? ಕರೀರಿ ಬರ್ತಾನ ಅಂತಂದಾಕ್ಷಣ ಬೆನಕ ಅಂತ ಕೂಗಿದ ತಕ್ಷಣ ಆಳದೊಳಗಿರುವಂತಹ ಮಗು ಮೇಲೆತ್ತು ಬರ್ತಾನ. ಮೇಲೆತ್ತು ಬಂದು ತಂದೆ ತಾಯಿಗಳಿಗೆ ನಮಸ್ಕಾರವನ್ನ ಮಾಡಿ ಈಗ ಏನಾಯಿತು ಅಂತ ಕೇಳಿದವ. ಯಪ್ಪ ನಿನಗೆ ಯಾರು ನೀರಿಗೆ ತಳೆದವರು? ತಾಯಿ. ಬಸವರಾಜ ನನಗ ನೀರಿಗೆ ತಳ್ಳಲಿಲ್ಲ, ನಾನೇ ಕೈಕಾಲು ಮುಖ ತೊಳ್ಕೋಬೇಕಂತ ನೀರಿಗೆ ಹೋಗಿದ್ದ, ಕಾಲು ಜಾರಿ ಬಿದ್ದ. ಆದ್ರ ನಿಜವಾದ ಆನಂದ ಎಲ್ಲಿತ್ತು ಅಂತಂದ್ರ ಅಲ್ಲೇ ಇತ್ತವ. ಎಲ್ಲಿ ನಿಜವಾದ ಆನಂದ ಇರಲಿಲ್ಲ ಅಲ್ಲಿ ನಿಜವಾದ ಆನಂದ ಇತ್ತು ಅಂತ ಹೇಳ್ದಂತ. ಆವಾಗ ತಂದೆ ತಾಯಿ ಬಸವರಾಜನನ್ನ ಏನ್ ಮಾಡಿದ್ರು ಅಂದ್ರೆ ಕೊಂಡಾಡಿದ್ರಂತೆಪ್ಪ, ನೀ ಸಾಮಾನ್ಯನಲ್ಲ, ನಮ್ಮೆಲ್ಲರನ್ನ ನೀನು ಉತ್ತುಂಗಕ್ಕೆ ಕರ್ಕೊಂಡು ಹೋಗಾಕಂತಾನೆ ಬಂದಿಯಪ್ಪ ಅಂತ ಎಲ್ಲರೂ ಅವನಿಗೆ ಜಯಘೋಷ ಮಾಡ್ತಾರ. ಹೀಗೆ ಬಸವರಾಜ ಬೆಳೀತಾ ಬರ್ತಾನ. ಮುಂದೊಂದು ದಿನ ಏನಾಗ್ತದ ಅಂತ ಕೇಳಿದ್ರ ಬಸವರಾಜ ಕುದುರೆಯನ್ನು ಹತ್ತಿ ಹೋಗ್ತಿರುವಂತಹ ಸಂದರ್ಭದೊಳಗ, ಕುದುರೆ ಹತ್ತಿ ಹೋಗುವಂತಹ ಸಂದರ್ಭದೊಳಗ ಅಲ್ಲೊಬ್ಬ ಕೇರಿಯ ಮನುಷ್ಯ ವಯಸ್ಸಾಗಿತ್ತು. ಆ ಕೇರಿಯ ಒತ್ತಿ ಅವನ ಹೊಟ್ಟೆ ಬೆನ್ನಿಗೆ ತಾಕಿತ್ತು. ಮೈ ಮೇಲೆ ಬಟ್ಟೆ ಇರಲಿಲ್ಲ, ತಲೆಗೆ ಎಣ್ಣೆ ಇರಲಿಲ್ಲ, ತಲೆ ಕೂದಲು ಗಂಟಾಗ್ಯವ, ಮೈಯೆಲ್ಲ ಕೆಸರಾಗ್ಯದ, ಹೊಲಸಾಗ್ಯದ. ಮಾನ ಮುಚ್ಚುವಕ್ಕೋಸ್ಕರವಾಗಿ ಒಂದು ತುಂಡು ಬಟ್ಟೆ ಇತ್ತು ಅವನ ಹತ್ರ. ಒಂದು ಮಣ್ಣಿನ ಕೈಯೊಳಗೆ ಒಂದು ಮಣ್ಣಿನ ಪರ್ಯಾಣ ಅದನ್ನು ಹಿಡ್ಕೊಂಡಿದ್ದ. ಆ ಕ್ಷಣ ಸೈನಿಕರೆಲ್ಲರೂ, ಸೇವಕರೆಲ್ಲರೂ, ಏ ಬಸವರಸ ಬರ್ತಾ ಇದ್ದಾನ ದಾರಿ ಬಿಡ್ರಿ, ಬಸವರಸ ಬರ್ತಾ ಇದ್ದಾನ ದಾರಿ ಬಿಡ್ರಿ ಅಂತಿದ್ದಾರ. ಎಲ್ಲರೂ ಹೂವಾರಿ ದಾರಿಯನ್ನು ಬಿಡ್ತಾ ಇದ್ದಾರ. ಆ ಸಮಯಕ್ಕೆ ಕೇರಿಯ ವ್ಯಕ್ತಿ ದಾರಿಯ ಮಧ್ಯದೊಳಗದಾನ, ಶಕ್ತಿ ಇಲ್ಲ, ಬೇಗನೆ ಸರಿಬೇಕು ಅನ್ನಕ್ಕಾಗ್ಲಿಲ್ಲ. ಕುದುರೆ ಬರುವಂತಹ ಸಂದರ್ಭದೊಳಗ ಭಯಭೀತನಾಗಿ ನಾನೇನಾದ್ರೂ ಬಸವರಸರಿಗೆ ಮುಟ್ಟದ ಅಂತಂದ್ರೆ ನನಗೆ ಶಿಕ್ಷೆ ಆಗ್ತದ, ಹೆಂಗ್ ಮಾಡ್ಲಿ ಅಂತ ತಿಳ್ಕೊಂಡು ಸರಿಯಾಗಿ ಹೋಗಿ ತಪ್ಪನೆ ನೆಲಕ್ಕೆ ಬಿದ್ದು ಬಿಟ್ಟ. ನೆಲಕ್ಕೆ ಬಿದ್ದ ತಕ್ಷಣ ಬಸವರಸರು ಹೋಗುವ ಕುದುರೆಯನ್ನ ನಿಲ್ಲಿಸಿ ಓಡಿ ಬಂದು ಆ ಮನುಷ್ಯನನ್ನು ಎತ್ತಿದ್ರು. ಯಾಕಪ್ಪ ಅಂದ್ರವ್ರು, ಯಾಕ ನೆಲಕ್ಕೆ ಬಿದ್ದೆ ಅಂತ ಕ್ಷಣ ಯಪ್ಪ ನನ್ನ ಮುಟ್ಟಬೇಡ ಅಂತ ನನ್ನ ನೆಲಕ್ಕೆ ಬೀಳಲೇಕ ಸಾಯುವಲ್ಲೇಕ ನನ್ನ ಮುಟ್ಟಬೇಡ ಯಾಕಂತ. ಯಾಕೆ ಮುಟ್ಟಬಾರ್ದು ಅಂತಾರ ಅವ್ರು. ಬಸವರಾಜ ಅಂತಾರ ಯಾಕೆ ಮುಟ್ಟಬಾರ್ದು? ನೀ ಬೇರೆ ಅಲ್ಲ, ನಾ ಬೇರೆ ಅಲ್ಲ, ನಿನ್ನ ನಾನು ಯಾಕೆ ಮುಟ್ಟಬಾರದು ಅಂತಂದಾಗ, ಯಪ್ಪ ನಾ ನಿನ್ನ ಮುಟ್ಟಿದ್ರು ನನಗೆ ಶಿಕ್ಷೆ, ನೀ ನನಗೂ ಮುಟ್ಟಿದ್ರು ನನಗ ಶಿಕ್ಷೆ ಆಗ್ತದೆಪ್ಪ, ಮುಟ್ಟಬೇಡ. ನೀವು ದೊಡ್ಡವರು, ನಾವು ಸಣ್ಣವರು. ಅವಾಗ ನಾವು ದೊಡ್ಡವರು ನೀವು ಸಣ್ಣವರು ಅಂತ ಯಾಕೆ ಹೇಳಾಕತ್ತೀರಿ? ಎದ್ರ ಸಲುವಾಗಿ? ನಾವು ಕೀಳ ಕುಲದವರಪ್ಪ, ನಾವು ಬರೀ ಕೆಲಸ ಮಾಡೋರು, ನಾವು ಬರೇ ದುಡಿಯವ್ರಪ್ಪ. ಮತ್ತು ಉಣ್ಣವ್ರು ಯಾರು ಅಂತ ಕೇಳ್ತಾರ ಬಸವಣ್ಣನವರು. ಉಣ್ಣವ್ರು ಯಾರು? ನೀವುಗಳು ಅಂದ್ರೆ ದೊಡ್ಡವರು. ದುಡಿಯವರು ಒಬ್ರು, ಉಣ್ಣವ್ರು ಒಬ್ರು ಅಂತಂದ್ರೆ ತಪ್ಪಾಗಲ್ಲೇನು? ಯಪ್ಪ ಅಲ್ಲಿ ನನ್ನ ಮೊಮ್ಮಗದ ನೋಡು ಅಂತ ಕೈ ಮಾಡಿ ತೋರಿಸಿದ್ರ. ಅಲ್ಲೊಂದು ಹುಡುಗ ಏನ್ ಮಾಡಾಕತ್ತಿತ್ತು, ದೊಡ್ಡ ದೊಡ್ಡ ಶ್ರೀಮಂತರ ಮನೆಯ ಅಂಗಳದೊಳಗ ದನಕರುಗಳು ಕಟ್ಟಿದ್ರಲ್ಲ, ಆ ದನಕರುಗಳ ಹಿಂಭಾಗದೊಳಗ ಸಗಣಿಯೊಳಗ ಜೋಳದ ಕಾಳು
ಆಗ್ಸಾಕತ್ತಿತ್ತಂತ. ಆ ವ್ಯಕ್ತಿ ಕೇರಿ ಒಳಗಿರುವಂತಹ ವ್ಯಕ್ತಿ ಬಸವರಾಜರಿಗೆ ತೋರಿಸಿಯಪ್ಪ ನಮ್ಮ ಜೀವನ ಹೆಂಗ ಅಂತಂದ್ರ ಕಣ್ತುಂಬ ದವಸ ಧಾನ್ಯಗಳನ್ನ ನೋಡಿಲ್ಲ, ಹೊಟ್ಟೆ ತುಂಬ ಒಂದು ದಿನ ಊಟ ಮಾಡಿಲ್ಲಪ್ಪ. ನನ್ನ ಮೊಮ್ಮಗ ಆ ಶ್ರೀಮಂತರು ತಮ್ಮ ದನ ಕರುಗಳಿಗೆ ಜೋಳ ತಿನ್ನಿಸ್ತಾರ, ಗೋಧಿ ತಿನ್ನಿಸ್ತಾರಲ್ಲ, ಆ ಕಾಳುಗಳು ಸಗಣಿಯೊಳಗ ಬಿದ್ದಾಗ ಆ ಕಾಳುಗಳನ್ನ ಆಯಿಸಿ ತಂದು ತೊಳೆದು ನುಚ್ಚವನ್ನ ಮಾಡಿ ತಿಂತೀವಪ್ಪ, ತಿಂತೀವಿ ಅಂತ ಹೇಳಿ ಅಳ್ತಾನ, ದುಃಖ ಪಡ್ತಾನ, ಮನಸ್ಸಿಗೆ ತಟ್ಟತದ ಬಾಲಕನಿಗೆ. ಬಸವರಾಜನ ಮನಸ್ಸಿಗೆ ತಟ್ಟದ, ತಟ್ಟಿದ ತಕ್ಷಣ ತಿರುಗಿ ಕುದುರೆಯನ್ನು ಹತ್ತಿ ಬರ್ತಾನ. ಬಂದು ಒಳಗೆ ಹೋಗುವಾಗ ಸೇವಕರಂತಾರ, ರಾಜರೇ, ನಾಯಕರೇ, ಬಸವ ಮಲಿನಾಗ್ಯಾನ, ಅವ ಮಲಿನಾಗ್ಯಾನ, ಆ ಕೇರಿಯ ಮನುಷ್ಯನನ್ನ ಮುಟ್ಟಿ ಬಂದಾನ, ಹೊಲಸಾಗ್ಯಾನ, ಅವನಿಗೆ ಮಡಿ ಮಾಡಿ ಒಳಗ ಕರ್ಕೋರಿ. ಆವಾಗ ಬಸವರಾಜ ಅಂತಾನ, ಮಡಿ ಅಂದ್ರೆ ಎಲ್ಲದ ಅಂತ ಕೇಳ್ತಾರವ್ರು. ಮಡಿ ಅಂದ್ರೆ ಎಲ್ಲದ? ಇದು ಹುಟ್ಟಿದ್ದೇ ಹೊಲಸ್ಸಿನೊಳಗ, ಇದು ಹುಟ್ಟಿದ್ದೇ ಹೊಲಸ್ಸಿನೊಳಗ. ಮತ್ತ ಮಡಿ 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 ಅನ್ನಕತ್ತಿರಲ್ಲ ಹುಚ್ರ ಅಂತ ಹೇಳ್ತಾನ ಮುಗ್ಧ ಬಾಲಕ. ಜಯಮಂಗಲಂ ಜಯ ನಮಃ ಪಾರ್ವತೇಶ್. ನಿನ್ನ ಶಿರದಲ್ಲಿ ಕರವಿಟ್ಟು ಗಿರಿಜಾದೇವಿಯ ಮಾಳ್ಪ. ಗುರು ಬೇಕ ತಂಗಿ, ಗುರು ಬೇಕ, ಗುರು ಬೇಕ ತಂಗಿ, ಗುರು ಬೇಕ. ನಿನ್ನ ಶಿರದಲ್ಲಿ ಕರವಿಟ್ಟು, ಶಿರದಲ್ಲಿ ಕರವಿಟ್ಟು ಗಿರಿಜಾದೇವಿಯ ಮಾಳ್ಪ. ಗುರು ಬೇಕ ತಂಗಿ, ಗುರು ಬೇಕ, ಗುರು ಬೇಕ ತಂಗಿ, ಗುರು ಬೇಕ. ಪರದೇಶಿ ಮಗಳೆಂದು ಮರ ಮರ ಮರಗುತ್ತ, ಪರದೇಶಿ ಮಗಳೆಂದು ಮರ ಮರ ಮರಗುತ್ತ. ಪಿಡಿದು ಜೋಕೆಯ ಮಾಡಿ ಹರಣಿ ಗರ್ಭಿಸುವಂತ, ಪಿಡಿದು ಜೋಕೆಯ ಮಾಡಿ ಹರಣಿ ಗರ್ಭಿಸುವಂತ, ಪಿಡಿದು ಜೋಕೆಯ ಮಾಡಿ ಹರಣಿ ಗರ್ಭಿಸುವಂತ. ಗುರು ಬೇಕ ತಂಗಿ, ಗುರು ಬೇಕ, ಗುರು ಬೇಕ ತಂಗಿ, ಗುರು ಬೇಕ. ಶರಣರ ಪಾದಕ್ಕೆ ಶಿರ ಹಚ್ಚಿ ಬಾಯಂದು, ಶರಣರ ಪಾದಕ್ಕೆ ಶಿರ ಹಚ್ಚಿ ಬಾಯಂದು. ಮರೆತು ಸಾವಿರ ತಪ್ಪು ಕರಿದು ಬೋಧಿಸುವಂತ, ಮರೆತು ಸಾವಿರ ತಪ್ಪು ಕರಿದು ಬೋಧಿಸುವಂತ, ಮರೆತು ಸಾವಿರ ತಪ್ಪು ಕರಿದು ಬೋಧಿಸುವಂತ. ಗುರು ಬೇಕ ತಂಗಿ, ಗುರು ಬೇಕ, ಗುರು ಬೇಕ ತಂಗಿ, ಗುರು ಬೇಕ. ನಿನ್ನ ಶಿರದಲ್ಲಿ ಕರವಿಟ್ಟು, ಶಿರದಲ್ಲಿ ಕರವಿಟ್ಟು ಗಿರಿಜಾದೇವಿಯ ಮಾತ. ಗುರು ಬೇಕ ತಂಗಿ, ಗುರು ಬೇಕ. ಹಡೆದವರ ಮರೆಸುತ್ತ ನಡೆ ನೋಡಿ ಕಲಿಸುತ್ತ, ಹಡೆದವರ ಮರೆಸುತ್ತ ನಡೆ ನೋಡಿ ಕಲಿಸುತ್ತ. ಕೊಡಲು ವಂಚನೆ ಕಾಮ ಭವನೆಯನ್ನು ದಾಟಿಸುವಂತ, ಕೊಡಲು ವಂಚನೆ ಭಾವ ಕಡಲು ದಾಟಿಸುವಂತ, ಕೊಡಲು ವಂಚನೆ ಭಾವ ಕಡಲು ದಾಟಿಸುವಂತ. ಗುರು ಬೇಕ ತಂಗಿ, ಗುರು ಬೇಕ, ಗುರು ಬೇಕ ತಂಗಿ, ಗುರು ಬೇಕ.
ಹಿಡಿಸುವಂತ ಲಿಂಗ ಪೂಜೆಯ ಮಾಡಿ ಹೂವು ಹಿಡಿಸುವಂತ ಲಿಂಗ ಪೂಜೆಯ ಮಾಡಿ ಹೂವು ಹಿಡಿಸುವಂತ ಗುರು ಬೇಗ ತಂಗಿ ಗುರು ಬೇಗ ಗುರು ಬೇಗ ತಂಗಿ ಗುರು ಬೇಗ ದೇಶದೊಳು ಬೆಳಗಾಗಿ ದೇಶಯುತ ನೀನಮ್ಮ ಅಸರಾದ ಸದ್ಗುರು ಸಿದ್ಧಲಿಂಗರಂತ ಅಸರಾದ ಸದ್ಗುರು ಸಿದ್ಧಲಿಂಗರಂತ ಹಸನಾದ ಶ್ರೀ ಗುರು ಸಿದ್ಧಲಿಂಗರಂತ ಗುರು ಬೇಗ ತಂಗಿ ಗುರು ಬೇಗ ಗುರು ಬೇಗ ತಂಗಿ ಗುರು ಬೇಗ ತಂಗಿ ಗುರು ಬೇಗ ತಂಗಿ ಗುರು ಬೇಗ ಜೈ ಜಯಮಂಗಲಂ ಜಯ ನಮ ಪಾರ್ವತೀಶ್ವರ ಮಹಾದೇವ. ಎಲ್ರು ಎಲ್ಲಿದ್ದೀರಿ? ಇಲ್ಲೇ ಇದೀರಿ? ಎಲ್ಲಿಗೆ ನಿಂತ್ರಿ? ಏನು ಹೇಳಕತ್ತಿಲ್ಲ? ಇಲ್ಲೇ ಅದಿರಿಲ್ಲ? ಎಲ್ಲಿ ಬಿಟ್ಟು ಪುರಾಣ? ಬಸವಣ್ಣ ಒಳಗ್ ಬಿಟ್ಟು ಹೊರಗೋದಂತ್ರಿ. ಮನೆ ಬಿಟ್ಟು ಹೊರಗೋದ? ಜಯಮಂಗಲಂ ಜಯ ನಮಃ. ಶಾಣೆ ಅದಿರಿ, ಇಲ್ಲೇ ಅದಿರಿ ನೀವು. ಬಸವರಾಜ ಮಲಿನಾಗ್ಯಾನ ಅಂದ್ರೆ ಮುಚ್ಚಟ್ಟಾಗ್ಯಾನವ. ಅದಕ್ಕ ಅವನ ಶುಚಿ ಮಾಡಿ ಒಳಗೆ ಕರ್ಕೋರಿ. ಅವಾಗ ಬಸವಣ್ಣ ಹೇಳ್ತಾನ, ಮುಟ್ಚಟ್ ಅನ್ನೋದು ಎಲ್ಲದ ಅಂತಾರ. ನನ್ನ ರಕ್ತ ಅವ್ರ ರಕ್ತ ಬೇರೆ ಅದೇನು? ಅವರು ಕೀಳ ನಾವು ಮೇಲು ಅಂತ ಯಾರು ಮಾಡ್ಯಾರ? ಹುಚ್ಚಿಗೊಳೆ ಅಂತ ಹೇಳಿ ಒಳಗೆ ಹೋಗ್ತಾನ. ಸಣ್ಣ ಬಾಲಕವ, ಇನ್ನ ದೊಡ್ಡವಲ್ಲ, 5-6 ವರ್ಷದ ಬಾಲಕ. ಅಂತ ಮೇರು ಮಾತುಗಳನ್ನು ಹೇಳ್ತಾನ ಅಂತಂದ್ರೆ ಎಂಥ ಶಕ್ತಿ ಇತ್ತು ಅವರಲ್ಲಿ. ನಮ್ಮ ಮಕ್ಕಳು ಹೇಳ್ತಾವ ಬುದ್ಧಿ ನಮ್ಮದು ಯಾವ ಅಡಿ ಅಂದ ನಿನಗ ಅಂತ. ಆ ಕ್ಷಣ ತಂದೆ ಕೇಳ್ತಾರ, ಮಾದರಸರು ಬಸವ ಮಗ ಯಾಕೆ ತಪ್ಪಾಗ್ಯದ? ಇವತ್ತು ನಾನು ಊಟ ಮಾಡಬೇಕು ಅಂತಂದ್ರ, ಇವತ್ತು ನಾನು ಊಟವನ್ನ ಮಾಡಬೇಕು ಅಂತಂದ್ರ, ಇವತ್ತ ದಾರಿಯೊಳಗೆ ಏನು ಬಿದ್ದಿದ್ದಲ್ಲ ಕೇರಿಯ ಮನುಷ್ಯ, ಆ ಪೂರ್ತಿ ಕೇರಿಯವರ ಮನೆಯೊಳಗ ದವಸ ಧಾನ್ಯಗಳು ತುಂಬಬೇಕು, ಆವಾಗ ನಾನು ಊಟ ಮಾಡ್ತೀನಿ ಅಂತ. ಒಬ್ಬನೇ ಒಬ್ಬ ಮಗ, ಮತ್ತೆ ಅವನ ಮಾತು ನಡೆಸಿಕೊಡ್ಬೇಕಲ್ಲ, ಇಲ್ಲಂದ್ರೆ ಹೆಂಗ ಉಪವಾಸ ಇರ್ತಾನ ನನ್ನ ಮಗ ಅಂತ ತಿಳ್ಕೊಂಡು, ಆಯ್ತಪ್ಪ ಯಾರು ತಗೊಂಡು ಹೋಗ್ಬೇಕು? ಬಸವರಾಜ ಹೇಳ್ತಾನ, ಯಾರು ಆಗಂಗಿಲ್ಲ ಅಂತಾರ ನೋಡು, ಕೇರಿಗೆ ಹೋಗಂಗಿಲ್ಲ, ಕೇರಿಯವರ ನೆರಳು ನಮ್ಮ ಮೇಲೆ ಬೀಳಬಾರ್ದು, ಕೇರಿಯವರು ನಮಗೆ ಮುಟ್ಟಬಾರ್ದು ಅಂತ ಯಾರು ಮಾತಾಡ್ಲಕತ್ತಾರ ಇಲ್ಲಿದ್ದವರು ಅವ್ರ ಮ್ಯಾಲ ಹೊತ್ಕೊಂಡು ನಡಿ ಅಂತ ಅವರಿಗೆ ಹೊರಸು. ಆ ಮಾತಾಡುವವರಿಗೆ ಹೊರಸಬೇಕು ಅಂತ ಹೇಳಿ ಗೋಧಿ, ಜೋಳ, ಅಕ್ಕಿ ಅವರ ಹೆಗಲ ಮ್ಯಾಗೆ ಹೇರ್ಕೊಂಡು ಕೇರಿಯ ಪ್ರತಿಯೊಬ್ಬರ ಮನೆಗೂ ಕೂಡ ಏನ್ ಮಾಡ್ತಾರಂದ್ರೆ ದವಸ ಧಾನ್ಯ, ಜೋಳ, ಗೋಧಿ, ಅಕ್ಕಿಯನ್ನ ಕೊಡ್ತಾರೆ. ಕೊಟ್ಟು ಬಸವರಾಜ ಮನೆಗೆ ಬರ್ತಾರ. ಮನೆಗೆ ಬಂದ ಮೇಲೆ ಆ ಆಕಳ ಸಗಣಿ ಒಳಗಿಂದ ಕಾಳ ಎಸ್ತಿತ್ತಲ್ಲ ಹುಡುಗ, ಕೇರಿಯ ಹುಡುಗ, ಆ ಹುಡುಗ ಕೈಯೊಳಗೆ ಅಕ್ಕಿ ಹಿಡ್ಕೊಂಡು ಓಡಿ ಬರ್ತಾನೆ. ಅಕ್ಕಿ ಹಿಡ್ಕೊಂಡು ಓಡಿ ಬಂದು ಬಾಗಿಲ ಮುಂದೆ ನಿಂತು ಕರೀತಾನ. ಒಳಗಿರುವಂತಹ ಬಾಲಕ ಬಸವರಾಜ ಬಂದು ಕೇಳ್ತಾನೆ, ಯಾಕೆ ಬಂದೆಪ್ಪ, ಏನಾಗ್ಯದ? ನಿನ್ನ ಮನೆಗೆ ಜೋಳ ಬಂದವಿಲ್ಲ ಅಂತ. ಜೋಳನೂ ಬಂದಾವ, ಗೋಧಿನೂ ಬಂದಾವ, ಆದ್ರ ಇವು ಏನದಾವ್ರಿ ಬೆಳ್ಳಗದಾವಲ್ಲ ಅಂದವ.
ಅಂದ್ರ ಆವಾಗ ಮೇಲಿನವರೆಲ್ಲಾರು ಏನ್ ಮಾಡಿದ್ರು ಅಂತಂದ್ರ ನೀವು ಕೀಳು ಕುಲದವರು, ನೀವು ಕೀಳ್ರು, ನೀವು ಸಣ್ಣವರು, ನೀವು ಜಾತಿ ಹೀನರು ಅಂತವ್ರಿಗೆ ಅಕ್ಕಿ ಎಂಬುದ ಗೊತ್ತಿರ್ಲಿಲ್ಲ ಅಂತ. ಅಕ್ಕಿ ಎಂತವ್ ಇರ್ತಾವ ಅನ್ನೋದೇ ಗೊತ್ತಿರ್ಲಿಲ್ಲ ಅಂತ. ಅದಕ್ಕ ಹುಡುಗ ಕೇಳ್ತಾನ, ಇವ್ ಏನಂತಾರ, ಇವ್ ಏನ್ ಮಾಡ್ಬೇಕು ಅಂತ ಕೇಳಿದಾಗ ಬಸವರಾಜ ಹೇಳ್ತಾನ, ಹೇಳಿದ್ರೆ ತಿಳಿಯುವಂಥದ್ದಲ್ಲಪ್ಪ, ನಾನೇ ಬಂದು ಹೇಳ್ತೀನಿ ಅಂತ ಹೇಳಿ ಅವ್ರ ಮನೆಗೆ ಹೋಗಿ ಅಕ್ಕಿಯನ್ನ ಒಂದು ಪಾತ್ರೆಗೆ ಹಾಕ್ಬೇಕಪ್ಪ, ತೊಳಿಬೇಕು, ತೊಳೆದು ನೀರೊಳಗೆ ಹಾಕಿ ಉಪ್ಪು ಹಾಕಿ ಅದನ್ನ ಏನ್ ಮಾಡ್ಬೇಕು, ಒಲಿ ಮೇಲೆ ಇಟ್ಟು ಬೇಯಿಸ್ಬೇಕು, ಅದು ಬೆಂದತ್ತದ, ಇದಕ್ಕೆ ಅನ್ನ ಅಂತಾರ ಅಂತ ಹೇಳಿದಂತ ಬಸವಣ್ಣ. ಚಿಕ್ಕ ವಯಸ್ಸಿನೊಳಗ ಎಂತ ಜ್ಞಾನವನ್ನ ಪಡ್ಕೊಂಡಿದ್ರು ಅವರು. ಹೇಳಿದಾಗ ಆವಾಗ ಅವ್ರಿಗೆ ಏನಾಯ್ತು ಅಂದ್ರೆ ಇದಕ್ಕೆ ಅಕ್ಕಿ ಅಂತಾರ ಅನ್ನೋದು ಗೊತ್ತಾಯ್ತಂತ. ಬಸವಣ್ಣನವರಿಂದ ಏನ್ ಮಾಡಿದ್ರು ಅಂತಂದ್ರೆ ಕೆಳವರಗದ ಜನ ಎಲ್ಲ ಅಕ್ಕಿಯನ್ನ ಕಂಡ್ರು, ಅನ್ನವನ್ನ ಕಂಡ್ರು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಹೀಗಿರುವಂತಹ ಸಂದರ್ಭದೊಳಗೆ ಒಮ್ಮೆ ಏನಾಗ್ತದ ಅಂತಂದ್ರ ತಂದೆ ಪೂಜೆ ಮಾಡ್ತಿದ್ರು. ದೇವರ ಜಗಲಿ ಮ್ಯಾಲ ಎಲ್ಲ ದೇವರನ್ನ ಇಟ್ಟಿದ್ರು ಅವರು. ಗಣಪತಿ ಮೂರ್ತಿ ಇಟ್ಟಿದ್ರು, ಶಿವನ ಮೂರ್ತಿ ಇಟ್ಟಿದ್ರು, ಪಾರ್ವತಿ ಮೂರ್ತಿ ಇಟ್ಟಿದ್ರು, ಆಮೇಲೆ ಲಕ್ಷ್ಮಿ ಮೂರ್ತಿ ಇಟ್ಟಿದ್ರು, ಸರಸ್ವತಿ ಮೂರ್ತಿ ಇಟ್ಟಿದ್ರು, ಎಲ್ಲಾ ದೇವತೆಗಳನ್ನ ಇಟ್ಟಿದ್ರು. ಎಲ್ಲ ಇಟ್ಟಿದ್ರು. ಆದ್ರೆ ಪೂಜಾ ಮಾಡಕ್ಕೆ ಯಾರಿಗೆ ಹಕ್ಕಿರಲಿಲ್ಲ ಅಂತಂದ್ರ ಮಾದಲಾಂಬಿಕೆಗೆ ಮತ್ತು ಬಸವಣ್ಣನವರ ಅಕ್ಕಗೆ ಹಕ್ಕಿರಲಿಲ್ಲ. ಹೆಣ್ಣು ಮಕ್ಕಳು ಪೂಜಾ ಮಾಡಬಾರ್ದು, ಮಹಾಮಂತ್ರಗಳನ್ನ ನುಡಿಬಾರ್ದು ಅನ್ನುವಂಥದ್ದಿತ್ತು. ಆವಾಗ ತಂದೆ ಪೂಜಾ ಮಾಡಕತ್ತಿದ್ರು, ಗಣಪತಿ ಪೂಜಾ, ಗಣೇಶನ ಸ್ತುತಿ ಮಾಡಿದ್ರು. ಇವರು ಬಸವರಾಜ ಹೋದ, ಇವ ಬಾ ನೀರಡ್ಸೆಗೆ ನೀರು ಕೊಡು ಅಂದ. ಹೇ ಹುಚ್ಚ, ನಮ್ಮಲ್ಲಿ ನೇಮ ಅದಾವ, ಆ ನೇಮ ಪಾಲನೆ ಮಾಡಬೇಕು. ಏನ್ ನಿಯಮ? ನಿಮ್ಮ ತಂದೆಯವರು ಪೂಜಾ ಮಾಡಕತ್ತಾರಲ್ಲ, ಆ ಪೂಜಾ ಮುಗಿದ ಮ್ಯಾಗ ನೀರು ಸಿಗ್ತಾವ, ಅಲ್ಲಿ ತನಕ ನೀರು ಸಿಗಂಗಿಲ್ಲ ಅಂದಾಗ ಗಣಪ ಆದ, ಇನ್ಯಾರು ಶಿವಪ್ಪ ಬಂದ. ಶಿವಪ್ಪ ಆದ, ಪಾರ್ವತಿ ಬಂದ್ರು, ವಿಷ್ಣು ಬಂದ, ಎಲ್ಲರೂ ಒಂದಲ್ಲ, ವೀರಭದ್ರ, ಯಾವ ದೇವ್ರ ಅದಾವ ಎಲ್ಲ ದೇವ್ರು ಒಂದು 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 ಆಗುತ್ತಾನ ಸಾಕಾಗ್ಬಿಡ್ತು. ನೀರು ಕೊಡಂಗಿಲ್ಲ ಅಂತ ತಿಳ್ಕೊಂಡು ಬಸವರಾಜ ಏನ್ ಮಾಡ್ದ ಅಂದ್ರೆ ಪಕ್ಕದೊಳಗೆ ಹೋಗಿ ಸಣ್ಣ ಸಣ್ಣ ಕುಣಿಗಳನ್ನ ಆಗದ, ಸಣ್ಣ ಸಣ್ಣ ಗಾಡಿ ಮಾಡ್ದ. ಮಾದರಸರು ಮಾದಲಾಂಬಿಕೆಯರು ಪೂಜಾ ಮುಗಿಸ್ಕೊಂಡು ಆ ಪೂಜಾದ ನೀರು ಗಿಡಕ್ಕೆ ಹಾಕಬೇಕಂತ ಹಿಂದಿಲಕ್ಕೆ ಬಂದು ನೋಡ್ತಾರ. ಹಿಂದಿಲದೊಳಗೆ ನೂರಾರು ಗುಂಡಿಗಳನ್ನ ತೆಗೆದಿದ್ದ, ಸಣ್ಣ ಸಣ್ಣ ಗುಂಡಿಗಳನ್ನ ತೆಗೆದಿದ್ದ. ಆವಾಗ ಮಾದರಸರು ಅಂದ್ರು, ಯಾರು ಮಾಡ್ಯಾರಿದ್ರು ಹಿಂಗ್ ಗುಂಡಿ, ಯಾರು ತೆಗ್ದಾರ ಅಂದಾಗ ಓಡಿ ಬಂದು ಬಸವರಾಜ್ ಹೇಳ್ತಾನೆ, ನಾನ ತೆಗ್ದೀನಿ. ಯಾಕೆ ತೆಗ್ದಿದಿ ಅಂದಪ್ಪ. ಯಾಕೆ ತೆಗ್ದಿ ಅಂದ್ರೆ ಏನ್ ಮಾಡ್ಲಿ, ಬಾಳ ಗಟ್ಟಿ ಒಣಗಾಕತ್ತಿತ್ತು, ನೀರು ಬೇಕಾಗಿತ್ತು, ಅದಕ್ಕೆ ಬಾವಿ ಆಗಿದ್ವಿ, ಒಂದು ಬಾಯಾಗ ನೀರ ಬಿದ್ದಿಲ್ಲ ಅಂತ. ಮಾದರಸರಿಗೆ ಆಶ್ಚರ್ಯ ಆಗ್ತದೆ. ಬಸವರಾಜ, ನೀರು ಬರಬೇಕು ಅಂತಂದ್ರೆ ಬಾವಿ ಆಳವಾಗಿ ಆಗಿಬೇಕಲ್ಲ ಕಂದ ಅಂತ ಕೇಳ್ತಾರ ಅವ್ರು. ಹಿಂಗ ಸಣ್ಣ ಸಣ್ಣ ಗುಂಡಿಗಳನ್ನ ಆಗಿದ್ರೆ ನೀರು ಬರ್ತಾವೇನಪ್ಪ ಅಂತಂದಾಗ, ಅಪ್ಪಾಜಿ ಹೆಂಗ ಆಳವಾಗಿ ಭೂಮಿಯನ್ನ ತೆಗೆದಾಗ ನೀರು ಬರ್ತದೋ ಹಂಗ ಭಗವಂತನನ್ನ ಮುಟ್ಟಬೇಕು ಅಂತಂದ್ರ ಒಂದೇ ದೇವರನ್ನ ಒಂದೇ ಮಂತ್ರದಿಂದ ಆಳವಾಗಿ ದುಡಿದಾಗ, ಆಳವಾಗಿ ಪೂಜಿಸಿದಾಗ ಮಾತ್ರ ಭಗವಂತ ಏನಾಗ್ತಾನ ಅಂದ್ರೆ ನಮ್ಗೆ ಸಿಗುತ್ತಾನಪ್ಪ ಅಂತ ಹೇಳಿದಂತ ಮಗ. ಒಂದ್ 6 ವರ್ಷದ ಮಗ ತಂದೆಗೆ ಬುದ್ಧಿಯನ್ನ ಹೇಳಿದಂತ ಅಂತ ಚಾತುರ್ಯತೆ ಯಾರಲ್ಲಿತ್ತು ಅಂತಂದ್ರೆ ಬಸವಣ್ಣನವರಲ್ಲಿತ್ತು. ಆದ್ರೆ ನಮ್ಮ ಮಕ್ಕಳು ಬೆಳಕಿನಾಗ ಕಾಣಲಿಕ್ಕ. ನಾವೆಲ್ಲ ಯಾಕೆ ಅಂದ್ರೆ ಕೂಸ ಎಲ್ಲಿರ್ತದ, ಬಗ್ಲಾಗ ಇರ್ತದ, 3 ಮನೆಯೆಲ್ಲ ಹುಡುಕ್ಯಾಡ್ತೇವ ನಾವು, ಹೌದಲ್ಲ? ಅಂತವ್ರು ನಾವೆಲ್ಲ ಅರಳು ಮರಳು ಈಗ ಚಾಲು ಆಗ್ಯಾವ ನಮಗೆ. ಆದ್ರೆ 6 ವರ್ಷಕ್ಕ ಮಹಾಜ್ಞಾನಿಯಾಗಿದ್ದ ಯಾರು ಅಂತಂದ್ರ ಬಸವಣ್ಣನವರು. ಅದಕ್ಕ ಹೆಂಗ ಇರಬೇಕಾಗ್ಯದ ಜಗತ್ತಿನೊಳಗ ಅಂತಂದ್ರ ಹೆಂಗಾಗ್ಯಾರ ಅಂತಂದ್ರ, ಒಬ್ಬ ಒಳ್ಳೆಯವಾದಾನ ಅಂತಂದ್ರ ಯಾವಾಗ ಅವನನ್ನ ಹಾಳು ಮಾಡ್ಲಿ, ಯಾವಾಗ ಅವನನ್ನ ಕೆಳಗೆ ಬೀಳಿಸ್ಲಿ ಅಂತ ನೋಡೋರಾಗ್ಯಾರ. ಆದ್ರೂ ನಿಂದಕರು ಇರ್ಬೇಕಂತ, ಜಗ್ಗವ್ರು ಇರ್ಬೇಕಂತ.
ಜಗ್ಗವ್ರು ಇದ್ರ ಮುಂದೆ ಹೋಗವನಿಗೆ ಉತ್ಸಾಹ ಬರ್ತದಂತೆ. ಇವ ಜಗ್ಗಾಕತ್ತಾನಂದ್ರ ನಾ ಬಿರ್ಬಾರ್ದು ಹೋಗ್ಬೇಕಂತ ಹೇಳಿ. ಅದಕ್ಕೆ ಮುಂದೆ ಗುರಿ ಇರಬೇಕಂತ, ಹಿಂದೆ ಗುರು ಇರಬೇಕಂತ. ಯಾವಾಗ ಗುರು ಇರ್ತಾನ ಆವಾಗ ಹೋಗುವಂತವ ಗುರಿಯನ್ನ ಆದಷ್ಟು ಬೇಗ ಮುಟ್ಟುತ್ತಾನ. ಅದಕ್ಕೆ ನಾವೆಲ್ಲರೂ ಏನ್ ಮಾಡ್ಬೇಕಾಗ್ಯದ ಅಂತಂದ್ರ ಭಗವಂತನನ್ನ ಕಾಣಾಕ ಹಾತೋರಿಬೇಕಾಗ್ಯದ. ಭಗವಂತನಿಗಾಗಿ ನಾವು ಒಂದಷ್ಟು ಸಮಯವನ್ನ ಕೊಡ್ಬೇಕಾಗ್ಯದ, ಹೌದಲ್ರಿ? ಅದಕ್ಕ ಕೊಟ್ಟಾನ ಅಂತಂದ್ರ ಭಗವಂತ ನಮ್ಗೆ ಕೊಟ್ಟಾನ ಅಂತಂದ್ರ ಭಗವಂತನಿಗೂ ನಾವು ಕೊಡ್ಬೇಕಂತ್ರಿ. ಎಲ್ಲ ನಮ್ಮದೇ ರೀ, ಇದು ನಾವು ಗಳಿಸಿದ್ದು, ಇದು ನಾವು ಸಂಪಾದನೆ ಮಾಡಿದ್ದು ಅಂತ ನಾವು ಅನ್ಕೊಂಡ್ವಿ ಅಂದ್ರೆ ತಪ್ಪಾಗ್ತದೆ, ಹೌದಲ್ಲ? ಅದಕ್ಕ ಬಸವಣ್ಣನವ್ರು ಹೇಳ್ತಾರ, ಕೊಟ್ಟಿದ್ರೊಳಗ ಒಂದಿಷ್ಟು ಕೊಟ್ಟು ತಿನ್ನಬೇಕಂತ. ಯಾವುದು ಧರ್ಮ ಅನಿಸ್ಕೊಳ್ತದ ಅಂತಂದ್ರ ಬಟ್ಟೆ ಇಲ್ಲದವನಿಗೆ ಬಟ್ಟೆ ಕೊಡುವುದು ಧರ್ಮ, ಹಸಿದವನಿಗೆ ಊಟ ಹಾಕುವುದು ಧರ್ಮ, ಒಬ್ಬ ಬಡವನಿಗೆ ಒಂದಿಷ್ಟು ದಾನ ಧರ್ಮ ಮಾಡುವುದು ಅದು ಧರ್ಮ. ಹೇಳ್ತಾರವರು, ಒಬ್ಬರಿಗೆ ನಿಂತ ತಟ್ಟೆಯೊಳಗ ಒಂದು ತುತ್ತ ಅನ್ನ ಇತ್ತು ಅಂತಂದ್ರ ಹಂಚಿಕೊಂಡು ತಿನ್ನು, ನೀನೇನು ಬಡವನಾಗಂಗಿಲ್ಲ. ನಾವು ರೊಟ್ಟಿ ಬುಟ್ಟಿ ನೋಡ್ತೇವೆ, ಯಾರ್ಯಾರಿಗೆ ಬಂದು ಭಿಕ್ಷಾ ಅಂದೇಹಿ ಅಂದ್ರ ರೊಟ್ಟಿ ಅನ್ತೇವೆ, 1 2 3 4, ಒಂದು ನನಗೆ, ಒಂದು ನನ್ನ ಗಂಡಗೆ, 1 2 ಮಕ್ಕಳಿಗೆ ಒಂದೊಂದು. ಈ 4 ರೊಟ್ಟಿಯಾಗ ಒಂದು ಒಬ್ಬರಿಗೆ ಭಿಕ್ಷಾ ಕೊಟ್ಟ ಅಂದ್ರೆ 3 ರೊಟ್ಟಿ ಉಳಿತಾವ, ಇನ್ನೊಂದು ಕಮ್ಮಿ ಬೀಳ್ತದ. ಮತ್ತೆ ಯಾರು ಮಾಡ್ಬೇಕಂತ ಲೆಕ್ಕ ಹಾಕ್ತೇವೆ ನಾವು, ಹೌದಲ್ರಿ? ಅಷ್ಟು ವಿಚಾರವನ್ನ ಮಾಡ್ತೀವಿ ನಾವು ದಾನ ಮಾಡಕ್. ಮತ್ತಿನ್ನು ಭಗವಂತ ಹೆಂಗ್ ಕೊಡ್ಬೇಕು ನಮಗೆ ಕೊಡುವಂದ್ರೆ? ಇಲ್ಲಿ ಎಲ್ಲರೂ ಬೇಡವ್ರೆ ಇಲ್ರಿ, ಬರೀ ಭಿಕ್ಷುಕರು ಅಷ್ಟೇ ಬೇಡ್ತಾರಂತಲ್ಲ. ಭಿಕ್ಷುಕರು ಗುಡಿ ಹೊರಗೆ ನಿಂತು ಬೇಡ್ತಾರ, ಶ್ರೀಮಂತರು ಗುಡಿ ಒಳಗೆ ಹೋಗಿ ಬೇಡ್ತಾರ, ಲಂಚ ಕೊಟ್ಟು ಬೇಡ್ತಾರ, ಹೌದಲ್ಲ? ದೇವರಿಗೆ 100 ರೂಪಾಯಿ ಕಾಣಿಕೆ ಹಾಕಿ, ಭಗವಂತ ನಾನು ಮುಂದಿನ ನಾ ಮನಿ ಕಟ್ಟಿನಲ್ಲ, ಮುಂದಿನ ಜಾಗದಲ್ಲ, ಆ ಜಾಗ ನನ್ನಂಗೆ ಆಗುವಂಗ ಮಾಡು. ನನ್ನ ಮಗ್ಗಲ ಹೊಲ ಅದು ನನ್ನ ಹೆಸರಿಗೆ ಆಗುವಂಗ ಮಾಡು, ನಾನೇ ತಗೊಳ್ಳುವಂಗ ಮಾಡು. ಇವುದು ಈ ನಾವು ಒಳಗೆ ಹೋಗಿ ಬೇಡ ಭಿಕ್ಷುಕರು. ಇವರು ಹೊರಗೆ ಬೇಡವರು, 1 ರೂಪಾಯಿ ಸಿಕ್ಕರೆ ಸಾಕು, ಇವತ್ತು ಹೊಟ್ಟಿ ತುಂಬಿದ್ರೆ ಸಾಕು ಅಂತ ಬೇಡವರು, ಹೌದಲ್ಲ? ಅದಕ್ಕ ನಾವು ಏನು ಬೇಡ್ತೀವಲ್ಲ ಆ ಬೇಡುವುದ್ರ ಒಳಗ ಕೊಡುವುದನ್ನ ಕಲಿಬೇಕಂತ. ಬೇಡುವುದ್ರಾಗ ಒಂದಷ್ಟು ಕೊಡುವುದನ್ನ ಕಲಿಬೇಕು. ನಾವೇನ್ ಮಾಡಾಕತ್ತೀವಿ? ಬರೇ ಬರ್ಲಿ 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 ಬರ್ಲಿ, ಎಲ್ಲ ನಂದೇ ಆಲಿ, ಎಲ್ಲ ನಂದೇ ಆಲಿ ಹಂಗಾಗ್ಬಾರ್ದು. ಸುಮ್ಮೊಂದು ಕತೆ ಹೇಳ್ತೀನಿ ನಿಮ್ಗೆ. ಹೆಂಗದ ಇವತ್ತು ನಾವೆಲ್ಲ ಹೆಂಗ ಬದುಕಾಕತ್ತೀವಿ. ಒಂದೂರೊಳಗ ನವರಾತ್ರಿ ಇತ್ತಂತ. ನವರಾತ್ರಿ ಸಮಯದೊಳಗ ನಮಗ್ ಚಿಂತ್ರಿ, ಇವನಿಗೆ ಚಿಂತ್ರಿ, ನಮಗೆ ಚಿಂತಿ. ಇಲ್ಲೊಂದು ಕುಂತೈತಲ್ಲ, ಇದ್ರದ ಚಿಂತಿ. ಅವ್ ಫೋನ್ನಾಗ ಏನಾರ ಜಿಗದಾಡಕತ್ತು ಅಂದ್ರೆ ತಾ ಜಿಗದಾಡಕ್ ಚಾಲು ಮಾಡ್ತಾನ. ಅವ ಫೋನ್ ನೋಡ್ಬೇಕಂದ್ರೆ ಎಷ್ಟು ರಮಸ್ತಾನ ನೋಡ್ಬೇಕು. ನೀವು ನೀ ಬಾ ಶಾಣೆ ಇದೆಯಲ್ಲ ಅಜ್ಜ, ನೀ ಬಾ ಶಾಣೆ ಇದೆಯಲ್ಲ, ಇಟ್ಟ ಫೋನ್ ಕೊಡ್ತೀಯನ ಅಜ್ಜ? ಬುದ್ಧಿ ನೋಡ್ರಿ ಮಕ್ಕಳು, ಇವತ್ತಿನ ಮಕ್ಕಳು ಎಷ್ಟು ಬುದ್ಧಿ, ಎಷ್ಟರ ಮಟ್ಟಿಗೆ ಬುದ್ಧಿ ಕಲ್ತಾರ ಅಂತಂದ್ರ ದೊಡ್ಡವರೇ ಮರಳಾಗಬೇಕು ಹಂಗ ಮಾತಾಡ್ತಾರ ಅವ್ರು. ಭಾಷಾನೇ ಇಲ್ಲ, ಒಂದಿಟ್ಟ ಕೊಡ್ತೀನೋ ಅಂತ ಅಂದ್ರ ಹೆಂಗಾಗ್ಬಿಟ್ಟದ ಈಗ ಅಂತಂದ್ರ ದೊಡ್ಡವ್ರ ಸಣ್ಣವ್ರಿಗೆ ಸೋಲ್ಬೇಕು, ಹಂಗಾಗ್ಬಿಟ್ಟದ. ಏನು ಮಾಡಕ್ಕಾಗಂಗಿಲ್ಲ. ಅದಕ್ಕ ಒಂದು ಊರೊಳಗ ನವರಾತ್ರಿ ಸಮಯದೊಳಗ 4 ಜನ ಕಟ್ಟಿ ಕುಂತಿದ್ರಂತ. ಕಟ್ಟಿ ಮ್ಯಾಳ ಅಂತ ಹೇಳಿ ಹುಡುಗರು ಯುವಕರು ಕುಂತಾಗ ಅಲ್ಲಿ ಒಬ್ಬ ಮುಗ್ಧ ಮನುಷ್ಯ ಬಂದ. ಅಷ್ಟು ತಿಳುವಳಿಕೆ ಇರ್ಲಿಲ್ಲ ಅವನಿಗೆ. ಬಂದ ಅವ ಮುಂದಿಂದ ಹಾದು ಹೋಗುವಾಗ 4 ಜನರು ಅಂದ್ರು, ಏನ್ ಹುಚ್ಚದಿಯೋ ಅಂದ್ರು. ಯಾಕೆ ಅಂದಿವ? ಏನ್ ಹುಚ್ಚದಿ ಅಂದಾಗ ಯಾಕ? ಅಲ್ಲ, ಮದುವೆಯಾಗಿ 4 ತಿಂಗಳಾಗ್ಯದ, ಹೆಂಡತಿನೇ ಕರ್ಕೊಂಡು ಬಂದಿಲ್ಲಲ್ಲ, ನಮ್ಮದು ಮದುವೆ ಆಗಿದ್ರೆ ಅವಾಗ ಕರ್ಕೊಂಡ್ ಬರ್ತಿದ್ದೀವಿ ನಾವು ಅಂದ್ರು. ಇವ ಅಂದ, ಹೌದಲ್ಲ 4 ತಿಂಗಳಾಯ್ತು, ನನ್ನ ಹೆಂಡತಿಗೆ ಯಾಕೆ ಕರ್ಕೊಂಡ್ ಬಂದಿಲ್ಲ ಅಂತ. ಅವನಿಗೆ ಜ್ಞಾನ ಇರ್ಲಿಲ್ಲ, ಅಷ್ಟು ಬುದ್ಧಿ ಇರ್ಲಿಲ್ಲ. ಹೌದಲ್ಲ ಅಂತ ಮನೆಗೆ ಬಂದ. ತಾಯಿಗೆ
ಅಂದ, ಯವ್ವ ನಾ ಹೆಂಡತಿ ಕರ್ಕೊಂಡ್ ಬರ್ತೀನಿ ಅಂತ. ಅವು ಅಂದಳು, ಹೇ ತಮ್ಮ ಈಗ ಬೇಡ, ಈಗ ಏನ್ ಹಾಕಿವಿ ಮನ್ಯಾಗ ದೀಪ ಹಾಕಿವಿ, ಸಸಿ ಹಾಕಿವಿ, ಸಸಿ ಮ್ಯಾಲ ಸಸಿನ ಕರ್ಕೊಂಡ್ ಬರ್ಬಾರ್ದಪ್ಪ, ತಪ್ಪಾಗ್ತದ, ಇದೆಲ್ಲ ಹಬ್ಬ ಮುಗಿಲಿ, ನಾನ ಹೋಗಿ ಕರ್ಕೊಂಡು ಬರ್ತೀನಿ. ಹೇ ಅಂದ. ಆಗಂಗಿಲ್ಲ ಅಂದ್ರ ಆಗಂಗಿಲ್ಲ, ನನ್ನ ಹೆಂಡತಿ ಬೇಕಂದ್ರ ಬೇಕಂದ. ಅದು ಮುದುಕಿ ಮಗಲ್ಕಿನ ಮನ್ಯಾಕಿನ ಒಬ್ಬಕಿನ ಕರ್ಕೊಂಡು ಬಂದ್ರು. ಮುದುಕಿನ ಅದಾಚಿ ಬಂತು, ಯಪ್ಪ ಒಂದ್ 4 ದಿನ ಹೋಗ್ಲಿ, ನಿಮ್ಮವ್ ಕರ್ಕೊಂಡು ಬರ್ತಾಳ. ಹೇ ಅಂದವ. ಆಗಂಗಿಲ್ಲ ಅಂದ್ರ ಆಗಂಗಿಲ್ಲ. ನಾ ಹೇಳಿದರೆ ಕೇಳ್ತೇನೆ. ಕೇಳ್ತೀನಿ. ಏನು ಹೋಗ್ತೀರಪ್ಪ, ಹೋಗಾಗ ಯಾರೇ ದೊಡ್ಡ ಮನುಷ್ಯರು ಹಿರಿಯರು ನಿನಗ ಇದ್ರಿಗೆ ಬಂದ್ರು ಅಂದ್ರೆ ಅವ್ರಿಗೆ ದಾರಿ ಬಿಟ್ಟು ಮಗ್ಗಲ್ಕ್ ಹೋಗು, ಆಯ್ತು ಹೇಳಂದ. ಮತ್ ಯಾರ ನಿನಗೆ ಏನಾರ ಹೇಳಿದ್ರು ಅಂದ್ರೆ ಅದನ್ನ ಕೇಳು. ಇದನ್ನ ಮಾಡ್ತೀನಿ, ಅದನ್ನ ಕರ್ಕೊಂಡು ಬರ್ತೀನಿ, ಹೋಗು ಅಂದ್ರು. 1 4 ರೊಟ್ಟಿ ಕೊಟ್ಟಿ ಕಳ್ಸಿದ್ರು. ತಯಾರಾಗಿ ಹೊರಟ. ಹೋಗುವಾಗ ದಾರಿ ಒಳಗೆ ಒಂದ್ ಸ್ವಲ್ಪ ದೂರ ಹೋಗಿದ್ದಾವು ಒಂದು 4 ಜನ ಬಿಳಿ ದೋತ್ರ ಬಿಳಿ ಅಂಗಿ ಹಾಕೊಂಡು ಹೊರಟಿದ್ರು. ಆ ಮುದುಕಿ ಹೇಳಿತ್ತಲ್ರಿ, ದೊಡ್ಡವರು ಇದ್ರಿಗೆ ಬಂದ್ರ ದಾರಿ ಬಿಡು ಅಂದಾರ ಬಾ ಅಂತ ತಿಳ್ಕೊಂಡು ಇವ ಏನ್ ಮಾಡಿದ್ರಿ, ಅಲ್ಲೇ ಮಗ್ಲಿಗೆ ನಿಂದಿರ್ಬೇಕಲ್ಲ. ಇವ ಜೋಳದಾಗ ಹೊಂಟ, ದಾರಿ ಬಿಟ್ಟ ಜೋಳದಾಗ ಹೊಂಟ. ಜೋಳದಾಗ ಅವತ್ತೇನಾಗಿತ್ತು ಅಂತಂದ್ರ ಜೋಳದ ತೆನಿ ಕಳತನ ಆಗಿದ್ದು. ಜೋಳದ ತೆನಿ ರಾತ್ರಿ ಕಳತನ ಆಗಿದ್ದು. 4 ಜನ 4 ಮೂಲಿ ಕಾವಲಿದ್ರ ಅವತ್ತ. ಇವ ಒಳಗ್ ಹೋಗುವಾಗ ಜೋಳ ಸರ್ ಬರ್ ಸೌಂಡ್ ಆಗಕತ್ತು. 4 ಜನ ಬಂದವ್ರು ಬಿಟ್ಟರು ಬರ್ಕೊಲ್ಲ. ಸತ್ನೋ ಯಪ್ಪ ಅಂದವ, ನಾ ತೆನಿ ಕಳತನ ಮಾಡಾಕ ಬಂದಿಲ್ಲ, ನನ್ನ ಹೆಂಡ್ತಿನ ಕರಿಯಾಕ ಹೊಂಟಿನ ಬಿಡ್ರಿ ಅಂದ. ಮತ್ ಇಲ್ಲಾಕ ಜೋಳದಾಗ ಬಂದಿ ಅಂದ್ರು. ದೊಡ್ಡವ್ರಿಗೆ ದಾರಿ ಬಿಡು ಅಂದಿರು, ಅದಕ್ಕೆ ದಾರಿ ಬಿಟ್ಟು ಒಳಗ್ ಬಂದೀನಿ ಅಂತ. ಹೌದನ ಅಂದ್ರು. ನಮ್ದು 8 ಎಕರೆ ಹೊಲ ಅದ. ನಮ್ದು 8 ಎಕರೆ ಜೋಳ ಅದ. ಅದಕ್ಕೆ ಏನ್ ಮಾಡು ಅಂತಂದ್ರ ನಿನಗ್ ಹೊಡೆಯೋದು ಬಿಡ್ತೀವಿ ನಾವು. ಏನ್ ಮಾಡ್ಬೇಕು ನೀ ಅಂತಂದ್ರ ಇಲ್ಲಿಂದ ಜೋಳದ ಮುಗಿಯುವವರೆಗೆ ನೀ ಏನ್ ಮಾಡ್ಬೇಕು ಅಂತಂದ್ರ ಹಕ್ಕಿ ಹೊಡ್ಕೊಂತ ಹೋಗು ಅಂದ್ರ. ಬಿಟ್ರ ಸಾಕ್ಯಪ್ಪ ಹೋಗ್ಕಿನ ಅಂತೇಳಿ ಹಕ್ಕಿ ಹೊಡ್ಯಾಕ ಚಾಲು ಮಾಡಿದ್ರ. ಹುಷಾ 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 ಅನ್ಕೋತು ಹೋದ. ಬಿಡ್ಬೇಕಲ್ರಿ, ಜ್ವಾಳ ಮುಗೀತು. ಮುಂದ ಅಡವ್ಯಾಗ ಹೊಂಟ, ಹುಷಾ ಹುಷಾ ಅನ್ಕೋತೆ ಹೊಂಟ. ಮುಂದ ಹೋಗು ತನಕ ಒಬ್ಬ ಮಲ ಹಿಡ್ಯಾಕ ಜಾಳ್ಗಿ ಹಾಕಿದ್ದ. ಮಲ ಹಿಡ್ಯಾಕ ಜಾಳ್ಗಿ ಹಾಕಿದ್ದ. ಮುಂಜಾನೆಯಿಂದ ಹಸದು ಕುಂತಿತ್ತದು. ಈಗ ಒಂದು ಬರ್ತದ, ಈಗರೆ ಬರ್ತದ, ಈಗ ಬರ್ತದ ಅಂತ ಹೇಳಿ ಇನ್ನೇನು ಮಲ ಹೋಗಿ ಜಾಳಿಗ್ಯಾಗ ಸಿಗ್ತಿತ್ತು. ಇವ ಹೋಗಿ ಹುಷಾ ಅಂದ್ಬಿಟ್ಟು ಅದ ಎಲ್ಲಿ ಹೋತ್ರಿ, ಜಾಳಿಗ್ಯಾಗ ಹೋಲಿಲ್ಲ, ಹೊರಗ್ ಹೋತ್. ಸಿಟ್ಟು ಬಂತ್ರಿ ಅವ್ನಿಗೆ. ಮೊದಲೇ ಬಿಸಿಲಾಗ ಕುಂತಿತ್ತು. ಸಿಟ್ಟು ಬಂದು ಬಿಟ್ಬಿಟ್ಟು ಏಟಿನ ಮ್ಯಾಲ ಏಟು ಬಿಟ್ಟ. ನೀವೇನ್ ಹೇಳ್ತೀರ ಅದನ್ನ ಕೇಳ್ತೀನ್ರಿ ಅಂತ. ಹೌದಾ? ಏನ್ ಹೇಳಿ, ಇದ್ರ ಹಿಂದೊಂದು ಬರ್ಲಿ, ಇದ್ರ ಹಿಂದೊಂದು ಮತ್ತೊಂದು ಬರ್ಲಿ, ಇದ್ರ ಹಿಂದ್ ಮತ್ತೊಂದು ಬರ್ಲಿ, ಇದ್ರ ಹಿಂದ್ ಮತ್ತೊಂದು ಬರ್ಲಿ ಅನ್ಕೋತ ಹೋಗಂದ್ರ ಮಲದ ಹಿಂದ್ ಮತ್ತೊಂದು ಮಲ ಬರ್ಲಿ, ಮಲದಿಂದ ಮತ್ತೊಂದು ಮಲ ಬರ್ಲಿ ಅಂತ ಅವನ್ ವಿಚಾರ. ಹೀಗ ಅನ್ಕೋತ ಹೋಗಂದ. ಆಯ್ತಂತ ಹೇಳಿ ಮತ್ತೊಂದು ಬರ್ಲಿ, ಮತ್ತೊಂದು ಬರ್ಲಿ, ಮತ್ತೊಂದು ಬರ್ಲಿ, ಮತ್ತೊಂದು ಬರ್ಲಿ ಅನ್ಕೋತ ಹೋಗೋ ತನಕ ಒಂದ್ ಊರಾಗ್ರಿ ಒಂದ್ ಹೆಣ ಒಯ್ದಿಟ್ಟು ಬರ್ತಿದ್ರು, ಮತ್ತೊಂದು ತಯಾರಾಗ್ತಿತ್ತಂತ. 3 ದಿನ ಊರಾಗ ಮಂದಿ ಊಟ ಇಲ್ಲ, ನೀರ ಇಲ್ಲ. ಒಂದ್ ಒಯ್ದು ಇಡ್ತಿದ್ರಂತ, ಮತ್ತೊಂದು ತಯಾರ. ಆ 3ನೇ ತಗೊಂಡು ಹೋಗುವಾಗ ಅದ್ರ ಮಗಲಾಗಿ ಹೊಂಟಿದ್ದ ನಕ್ಕೋತದು. ಇನ್ನೊಂದು ಬರ್ಲಿ, ಮತ್ತೊಂದು ಬರ್ಲಿ, ಇನ್ನೊಂದು ಬರ್ಲಿ, ಮತ್ತೊಂದು ಬರ್ಲಿ, ಇನ್ನೊಂದು ಬರ್ಲಿ ಅನ್ನೋದ್ರೊಳಗಾಗಿ ಅಲ್ಲೇ ಮಗಲಾಗಿದ್ಳಲ್ಲ ಒಬ್ಬ ಹೆಣ್ಮಗಳು ತಗೊಂಡಳಂತ್ರಿ. ತಗೊಂಡು ಮಸ್ತ್ ತೊಳೆದ್ರಂತ. ಯಾಕೆ ಬಿಡಕತ್ತಿ ಅಂದಂತ. ಯಾಕೆ ಅಂತಿ, 3 ದಿನ ಆಯ್ತು ಹೊಟ್ಟಿ ಕೂಳು ಕಂಡಿಲ್ಲ ಅವನೇನ ತಿಳ್ಬಿಟ್ಲು ಅಂತ. ಮತ್ತೇನ್ ನಾ ಏನ್ ಮಾಡ್ಲಿ ಅಂದ. ಏನು ಅನ್ಬೇಡ, ಇಂಥದೆಂದು ಆಗ್ಬಾರ್ದು, ಇಂಥದೆಂದು ಆಗ್ಬಾರ್ದು ಅನ್ಕೋತ ಹೋಗಿ ಸುಮ್ಮಂದ್ರು. ಆಯ್ತು ಬೇಡ, ಇಂಥದೆಂದು ಆಗ್ಬಾರ್ದು, ಇಂಥದೆಂದು ಆಗ್ಬಾರ್ದು ಅನ್ಕೋತ ಹೋಗೋದ್ರೊಳಗಾಗಿ ಒಂದ್ ಊರಾಗ ದೊಡ್ಡ ಸಾವುಕಾರನ ಮಗಳ ಮದುವಿರಿ. ಊರಿಗೆ ಊಟ ಹಾಕಿದ್ದಂತ ಆತ. ಊರೆಲ್ಲ ಓಡೆಲ್ಲ ಅಲಂಕಾರ ಓಡಿ ಒಳಗ ಊಟ ನಡೆದಿತ್ತು. ಇದು ಹೊಂಟಿತ್ತು ಓಣ್ಯಾಗ. ಅದು ಇಂಥದೆಂದು ಆಗ್ಬಾರ್ದು, ಇಂಥದೆಂದು ಆಗ್ಬಾರ್ದು. ಖುಷಿಯಾಗಿ ಹೋಗೋದು ಅಂತ ಹೆಂಡತಿ ಕರೆಯಾಕ. ಹಿಂಗ ಅನ್ಕೋತ ಹೋಗೋದ್ರೊಳಗಾಗಿ ಓಣ್ಯಾಗಿನ
ಮನೆಗಿನ ಹೆಣ್ಮಕ್ಳು ಒಳಗ್ ಹೋಗಿ ಕಸಬಾರಿಗೆ ತಂದು ಬಿಟ್ರಂತ ಎಟ್ಟಿನ ಮ್ಯಾಲೆ ಯಾಕೆ ಬಿಡ್ಯಾಕತ್ತಿ ಇಂಥದಿಂದ ಆಗ್ಬಿಡತ್ತಿ ನಮ್ಮ ಊರಾಗ ಸಾವುಕಾರ ಬಹಳ ದಿನಕ್ಕೆ ಮಗಳು ಮದ್ವಿ ಮಾಡಾಕತ್ತಾನ ಊರಿಗೆ ಊಟ ಹಾಕ್ಯಾನ ಆಗ್ಬಾರ್ದಂತೀಯ ಏನ್ ಮಾಡ್ಲಿ ಅಂದವ ಹಿಂಗೆ ಆಗ್ಬೇಕು ಅನ್ಕೋತ ಹೋಗಂದ್ರ ಹಿಂಗೆ ಆಗ್ಬೇಕು ಸಾಕಾಗಿತ್ತ ಅದಕ್ಕೆ ಅಂದ ಹಿಂಗೆ ಆಗ್ಬೇಕು ಅನ್ಕೋತ ಹೋಗುದ್ರೊಳಗಾಗಿ 4 ಮಂದಿ 12 ಚೀಲ ಎತ್ತಿನ ಬಂಡ್ಯಾಗ ಜ್ವಾಳ ಹಿಡ್ಕೊಂಡು ಮಾರಾಕ್ ಹೊಂಟಿದ್ರು ಅದು ಕೆಸರಾಗ ಸಿಕ್ಕಾಕೊಂಡಿತ್ತು ಮುಂಜಾನೆಯಿಂದ ಕುಂತು ಬಿಟ್ಟಿದ್ರು ಊಟಿಲ್ಲ ಏನೂ ಇಲ್ಲ ಸಾಕಾಗಿ ಕುಂತಿದ್ರು ಇವ ಹಿಂಗೆ ಆಗ್ಬೇಕ್ರು ಅನ್ಕೋತ ಅದ್ರ ಮಗ್ಲಾಗ ಹೋಗ್ಲಿಕ್ಕ ಬಿಸ್ಲಾಗ ಕುಂತಿದ್ವು ಅಲ್ರಿ ಹಿಂಗೆ ಆಗ್ಬೇಕಂತಾರ ಬಾ ಅಂದವ್ರ 4 ಮಂದಿ ಬಿಟ್ರ ತೀಟ ಮೆತ್ತಗಾಗ್ಬಿಟ್ಟಿದ್ರು ಹೊಡ್ಸ್ಕೊಂಡು ಯಪ್ಪ ಏನ್ ಅನ್ಲಿ ಅಂದ ಏನು ಅನ್ಬೇಡ ಮುಚ್ಕೊಂಡು ಮದುವೆ ಹೋಗು ಅಂದ್ರಂತ ಹೋಗು ಅಂದ ತಕ್ಷಣ ಮನಿ ಇನ್ನೊಂದು ಸ್ವಲ್ಪ ದೂರ ಇತ್ತು ಸೂರ್ಯ ಮುಳುಗಾಕ ಹೋಯ್ತು ಹೋಗುದ್ರೊಳಗಾಗಿ ಸೂರ್ಯ ಹೋದ ಈ ಮಗನ ಕಣ್ಣು ಹೋಗ್ಬಿಟ್ಟು ಅವನಿಗೆ ಇಳಗಣ್ಣು ಹೋಗ್ತಿತ್ತು ಅತ್ತಿ ಮನೆಯ ದುರ್ದಾಟಿ ಮ್ಯಾಗ ಹೋದ ಅವತ್ತ ಅವರು ಹಾಗೆ ಸ್ವಚ್ಛ ಮಾಡಿದ್ರಿ ಜ್ವಾಳ ಹಾಕಕ್ ಹಾಗೆ ಸ್ವಚ್ಛ ಮಾಡಕ್ ಹಾಗೆ ತೆರೆದಿಟ್ಟಿದ್ರು ಇವ ಗಾಡಿ ಹಿಡ್ಕೊಂಡು ಹೋಗುದ್ರೊಳಗಾಗಿ ಧಪ್ಪತ್ತ ಬಿತ್ತು ಒಳಗ ಧಪ್ಪತ್ತ ಸೌಂಡ್ ಬಂತು ಒಳಗಿದ್ದವರೆಲ್ಲ ಓಡಿ ಬಂದು ನೋಡ್ತಾರೆ ಕಂದಿಲ ಹಿಡಿದು ಒಳಗ ಅಳೆದಿದ್ದಾನ ಹಳೆ ದೇವ್ರ ಯಾಕ್ರಿ ಅಲ್ಲ ಅತ್ತಿ ಅಂದವ ಅತ್ತಿ ನಾನು ಕಣ್ಣು ಕಾಣ್ಲಾರ್ದೆ ಒಳಗ ಬಿದ್ದೀನಿ ಅಂತ ತಪ್ಪು ತಿಳ್ಕೋಬೇಡ್ರಿ ನಮ್ಮ ಹೊಲದಾಗ ಜೋಳ ಹಾಕಿವಲ್ಲ ಜೋಳ 200 ಚೀಲ ಆಗುದದಿ ಸರಿ ಅದಕ್ಕ ಹಾಗ್ಯಾದ ಮಾಪ ತೊಳಾಕ ಒಳಗ ಜಿಗದೀನಿ ಅಂದಂತ್ರಿ ಶಾಣೆ ತನ್ನ ಒಳಗ ಜಿಗದೀನಿ ಅಂದಾಗ ಹೌದನ ಮುಂಜಾನೆ ನೋಡಕತ್ತಿ ಏನ್ ಮಾಡ್ತಿ ಬಾ ಅಂದ್ರಂತ ಯಾತಿ ಒಂದ್ ಜರ ಕೈ ಕೊಡ್ತೀನು ಅಂದಂತ ಜರ ಕೈ ಕೊಡು ಬರ್ತೀನಿ ಅಂದ ಕೈ ಕೊಟ್ರು ಮ್ಯಾಗ ಬಂದ ಹಂಗೆ ಮಾತಾಗಿ ಅವ್ರ ಹೆಜ್ಜೊಳಗೆ ಹೆಜ್ಜೆ ಇಟ್ಕೊಂಡು ಒಳಗೆ ಹೋದ ಕೈ ಕಾಲು ಮುಖ ತೊಳಸ್ಕೊಂಡು ಕೂಡಪ್ಪ ಅಂತ ಪಡಸಲಿಗೆ ಯಾಕೆ ಕುಂಡ್ಸುದ್ರಿ ಪಡಸಲಿಗೆ ಯಾಕೆ ಕುಂತು ಯಪ್ಪ ಬಹಳ ದೂರಿಂದ ಬಂದಿದಿ ಊಟ ಮಾಡು ಆಯ್ತೇಳತ್ತಿ ಅಂತ ಅಂತೇಳಿ ಅವನು ಬಿಟ್ಟು ಒಳಗೆ ಹೋಗ್ಯಾಳ ಇವ ಗ್ವಾಡಿ ಕಡೆ ಮಕ್ಕ ಮಾಡಿ ಕುಂತು ಬಿಟ್ಟು ಗ್ವಾಡಿ ಕಡೆ ಮಕ್ಕ ಮಾಡಿ ಕುಂತ ಅತ್ತಿ ಪ್ಲೇಟ ಹೋಳಿಗೆ ತಗೊಂಡು ಬಂದಳು ಇದ್ಯಾಕೆ ಹಿಂಗ್ ಕುಂತೈತಿ ಅಂದಳಕ್ಕೆ ಇದಕ್ಕೇನಂದ್ರು ಯಪ್ಪ ಅಂದ್ರು ಯಾಕೆ ಅತ್ತಿ ಅಲ್ಲ ತಮ್ಮ ಈ ಕಡೆ ಒಳಗೆ ಕುಂಡ್ರಲ್ಲ ಗ್ವಾಡಿ ಕಡೆ ಯಾಕೆ ಕುಂತಿ ಹಿಂಗ ನೋಡ್ದು ಯಪ್ಪ ಅಂದವ್ ಎಲ್ಲೋ ಮತ್ತಿಗೆ ನನ್ ಕಣ್ಣಿಲ್ಲ ಅನ್ನೋದು ಗೊತ್ತಾಗುತ್ತೆ ಬಾ ಅಂದವನೇ ಅತ್ತಿ ಹಂಗಲ್ರಿ ಇದು ಎಂತ ಕಣ್ಣು ಹಚ್ಚಿರಿ ಇದು ಎಂತ ಉಸುಕ ಗ್ವಾಡಿ ಗಟ್ಟಿ ಅದ ಹೆಂಗ ನೋಡಾಕತ್ತೀನ್ರಿ ಅಂದಂತ ಯಾಕೆಪ್ಪ ಅಂದ್ರಂತ ಇಲ್ರಿ ಅತ್ತಿ ನಮ್ಮ ಜೋಳ ಬೆಳೀತದ 200 ಚೀಲ ಆಗ್ತದ ಅದ್ರಾಗ 100 ಚೀಲ ಜೋಳ ಮಾರಿ ನಿಮ್ಮಂತದೇ ಮನಿ ಕಟ್ಟಿಸ್ಬೇಕಂತ ವಿಚಾರ ಮಾಡೀನಿ ಅದಕ್ಕೆ ಗ್ವಾಡಿ ನೋಡಾಕತ್ತೀನಿ ಅಂದಂತ ನಾವಾಗಿದ್ರ ಎಬ್ಡ ದಬಡ ಮಾಡಿ ಬಿಡ್ತಿದ್ದೇವ ಶಾಣೆ ಹೋಳಿ ಕುಂತ ಆ ಪ್ಲೇಟ್ ಇಟ್ಳು ಹೋಳಿಗೆ ಇಟ್ಳು ಯಪ್ಪ ತುಪ್ಪ ತಗೊಂಡು ಬರ್ತೀನಿ ಅಂತ ಒಳಗೆ ಹೋದ್ಳು ಒಳಗೆ ಹೋಗಿ ಬರುದ್ರಾಗ ಇಲ್ಲಿ ಅದ್ರ ಮಗ್ಲಾಗ ಒಂದು ಕರ ಇತ್ರಿ ಪಡಸಾಲಾಗ ಒಂದು ಕರ ಕಟ್ಟಿದ್ರು ಆ ಹೋಳಿಗೆ ತುಪ್ಪ ತರ್ತಾರ ಅಂತ ಕುಂತಿದ್ದ ಅದು ಕರ ಅಲ್ಲೇ ಅಮ್ಮ ಅತ್ತಗೆ ಪ್ಲೇಟ್ನಾಗ ಗುಳುಮ್ ಅಂತ ಮುಗಿ ಬಿಟ್ಟಿತ್ತು ಅತ್ತಿ ಬಂದು ಹಂಗ ತಿಂತೇನೆ ಇವ ಇದು ಹೋಳಿಗೆ ಅಂತ ಮತ್ತೆ ತರಾಕ್ ಹೋದ್ಳು ಇವ ಹಿಂಗ ಪ್ಲೇಟ್ ನೋಡ್ದ ತುಪ್ಪಿಟ್ನ ಮತ್ತೆ ಯಾಕೆ ಹೋದ್ರು ಅಂತೇಳಿ ಹಿಂಗ ನೋಡುದ್ರೊಳಗಾಗಿ ಅದು ಪ್ಲೇಟ್ನಾಗ ಆಕಳದ ಕರ್ದು ಜೊಲ್ ಹತ್ತಿತ್ರಿ ಅದು ಜಿಗಿ ಏನೋ ಆಗ್ಯದ ಇದು ಒಂದು ಹಿಂಗ ನೋಡುದ್ರೊಳಗಾಗಿ ಆಕಳ ಕರ ಇತ್ರಿ ಅಲ್ಲಿ ಮಾಡ್ಯಾದ ಒಂದ ಇದೇ ಏನೋ ಮಾಡ್ಯಾದ ಮಾಡ್ತಿದ್ಕಂತ ಮತ್ ಕುಂತ ಅತ್ತಿ ಹೋಳಿಗೆ ತಗೊಂಡು ಬರಾಕತ್ತಿವ್ರಿ ಬಂದು ಬಾಗಿಗೂ ಹೋಳಿಗೆ ನೀಡ್ತಿದ್ರು ಸರೋಶ ಬಿಟ್ಟು
3 ಸಾರಿ ನೆಲಕ್ಕೆ ಬಿದ್ದು 3 ಸಾರಿ ಎದ್ದುತ್ತದ. ಸತ್ನೋ ಯಪ್ಪ ಅಂದಳಕಿ. ಅತ್ತೀರಿ ಅಂದವ. ಅತ್ತೀರಿ ನಾನು ನಿಮಗ್ ಹೊಡಿಬೇಕಂತ ಹೊಡೆದಿಲ್ರಿ, ನೀವು ಇವತ್ತು ನನ್ನ ಹೆಂಡತಿ ಸೀರೆ ಹುಟ್ಟಿರಲ್ಲ, ನನ್ನ ಹೆಂಡತಿನೇ ಬಂದಾಳ ಅಂತ ನಕ್ರಿಗೆ ಹೊಡೆದೇನ್ರಿ ಅತ್ತಿ, ತಪ್ಪು ತಿಳ್ಕೊಬೇಡ್ರಿ ಅಂತಂತ. ಅವತ್ತ ಅತ್ತಿ ಅದೇ ಸೀರೆ ಹುಟ್ಟಿಳಂತ್ರಿ ಅವನ ಹೆಂಡತಿದ. ಅದಕ್ಕೆ ಉಳಿದಿವ. ಹೋಳಿಗೆ ನೀಡಿದ್ರು, ಊಟ ಆತು, ಎಲೆ ಅಡಿಕೆ ಕೊಟ್ರು. ಹಳೆ ಅತ್ತಿ ಮನೆಯಾಗ ಎಷ್ಟ್ ದಿನ ಇದ್ರ ಚಂದ್ರಿ? 1 ದಿನ ಬಂಗಾರ, 2 ದಿನ ಬೆಳ್ಳಿ, 3ನೇ ದಿನ 1 ದಿನ ಹೋದ್ರ ಹಳೆಯಾಗ ಏನ್ ಹಾಸುವುದು? ಅದನ್ನ ಹೋಳಿಗೆ ಮಾಡ್ತೀನಪ್ಪ, ಕಡುಬು ಮಾಡ್ತೀನಪ್ಪ, ಶ್ರೀಕರಣಿ ಮಾಡ್ತೀನಪ್ಪ ಅಂತ ಮಣಿ ಹಾಕುವುದೇನು ಎಲ್ಲ 2ನೇ ದಿನಕ್ಕೆ ಮಣಿ ಇರಂಗಿಲ್ಲ. ಮುಂದೆ ಮೊದಲ ಹಾಸಿಗೆನೂ ಹಾಸಿರ್ತಾರ, ಮಣಿನೂ ಹಾಕಿರ್ತಾರ. 2ನೇ ದಿನಕ್ಕ ಹಾಸಿಗಟ್ಟೆ ಹಾಕಿರ್ತಾರ, ಮುಂದೆ ಮಣಿ ಹಾಕಿರಂಗಿಲ್ಲ. 3ನೇ ದಿನಕ್ಕೆ ಹಾಸಿಗೆನೂ ಇರಂಗಿಲ್ಲ. ಹಳೆಯ ಅತ್ತಿ ಮನ್ಯಾಗ 1-2 ದಿನ ಇದ್ರ ಚಂದ ಬಂಗಾರ, ಮುಂದ್ ತಗಡ. ಹಂಗಾಗ್ಬಾರ್ದು. ಹಂಗ ಇವ ಊಟ ಮಾಡಿಸಿ ಯಪ್ಪ ಮಲ್ಕೋ ಹೋರಿ, ಭಾಳ ಕತ್ಲಾಗ್ಯದ, ಲೇಟ್ ಆಗ್ಯದ ಅಂದ್ರು. ಆಯ್ತು ಅಂತ ಒಂದ್ ಕೋಲ್ಯಾಗ ಹೆಂಡತಿ ಗಂಡ ಮಲ್ಕೊಂಡ್ರು, ಒಂದ್ ಕೋಲ್ಯಾಗ ಅತ್ತಿ ಮಲ್ಕೊಂಡು, ಒಂದ್ ಕೋಲ್ಯಾಗ ಎಲ್ಲಾರು ಒಂದ್ ಕೋಲ್ಯಾಗ ಮಲ್ಕೊಂಡ್ರು. ಈ ರಾತ್ರಿ ಮಗನಿಗೆ 1ಕ್ಕೆ ಬಂದುರಿ. ಮಧ್ಯರಾತ್ರಿ ಎಯ್ಯಳ ನಿನ್ನ ಬಕ್ ಬರ್ಲಿ ಮಡಿಲಿ ಅಂದಳಕಿ. ಅಲ್ಲ ಮುದುಕಾಗಿದಿ, ಬುದ್ಧಿಲ್ಲ, ನಿನಗೆ ಹೋಗ್ಬಾ ಅಂದಳಕಿ. ಮತ್ತಿನ್ ಹೆಂಡತಿ ಗೊತ್ತಾಯ್ತಂದ್ರೆ ಯಾಕೆ ನೋಡಿ? ನನಗ್ ಕಣ್ಣು ಕಾಣಲ್ಲ ಅಂತ ನನ್ನ ಹೆಂಡತಿ ಗೊತ್ತಾದ್ರೆ ಮುಂಜಾನೆ ಬರಂಗಿಲ್ಲಕ್ಕಿ ಅಂತ ತಿಳ್ಕೊಂಡು ಉಂಡಿ ರುಂಬಾಲಿತ್ರಿ. ಅವಾಗ 60 ಮೊಳದ್ರು ಉಂಡಿ ರುಂಬಾಲ್ ಸುತ್ತಿದ್ರಂತ. ಅಂತ ರುಂಬಾಲ್ ಬಿಚ್ಚದ ಆ ಕಾಟದ ಕಾಲಿಗೆ ಕಟ್ಟದಂತ. ಕಟ್ಟದನ್ ಬಿಟ್ಕೋತ್ ಹೊರಗೆ ಹೋದ. ಆ ನಡುವಿತ್ತಲ್ರಿ ಒಂದು ಖತರ್ನಾಕ್ ಪಡಿಸಲ ಏನು ಕಟ್ಟಿದ್ರಲ್ಲ ಆಕಳ ಕರ, ಅದು ಮಸ್ತ್ ಹೋಗಿ ಬರೋ ತನಕ ಮೆಲ್ಲು ಬಿಟ್ಟಿತ್ತು. ಹೊರಗೆ ನೀನು ಒಳಗ ಬರ್ಬೇಕು ಅಂತ ಉಂಡಿ ರುಂಬಾಲ್ ಹಿಂಗ ಸುತ್ತಬೇಕಂತ ಹಿಂಗ ಜಗ್ಗದನ್ರಿ. ಏನ್ ಹಿಂಗ ಜಗ್ಗದ ಹೋಗಿ ಅತ್ತಿ ಮ್ಯಾಗ ಬಿದ್ದ. ಅತ್ತಿ ಬಂದ್ರ ಬರ್ರಿ, ಬಂದ್ರ ಬರ್ರಿ, ಅತ್ತಿ 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 ಕೈ ಮುಗಿತೀನಿ, ಕಾಲು ಹಿಡ್ಕೊಂತೀನಿ ಅಂತ. ನಾ ಕಳ್ಳಲ್ಲ, ನಿನ್ನಳೆ ಅದಿ ಇಲ್ಯಾಕ್ ಬಂದಿವ ಅಂದ್ರೆ ಆಕಿ ಅತ್ತಿರಿ ರಾತ್ರಿ ಊಟ ಮಾಡಾಕ ನಿಮ್ಗೆ ಹೊಡದ್ನಲ್ಲ, ಅದಕ್ಕೆ ಕಾಲು ಹಿಡ್ಕೋಬೇಕಂತ ಬಂದಿನ್ರಿ ಅತ್ತಿ, ಕ್ಷಮಿಸಿ ಬಿಡ್ರಿ ಅಂತ. ಯಪ್ಪ ಪುಣ್ಯಾತ್ಮ, ಅವಾಗ ಕ್ಷಮಿಸಿ ಬಿಟ್ಟಿನಿ, ನೀ ಹೋಗು ಅತ್ತಿ, ನೀವು ನನಗೆ ಕ್ಷಮಿಸಿದ್ದೇ ನಿಜ ಆದ್ರೆ ನನಗೆ ಹೋಗಿ ನನ್ನ ಹೆಂಡತಿ ಬಲಿ ಬಿಡ್ರಿ ಅಂದಂತ. ನಿರ್ವಾಹ ಇಲ್ಲ ಅತ್ತಿಗೆ, ಕರ್ಕೊಂಡು ಹೋಗಿ ಮಗಳ ಬಲಿ ಬಿಟ್ಟಳಂತ. ಬೆಳಗ್ಗೆ ಆದ ತಕ್ಷಣ ಏನ್ ಮಾಡ್ದ? ಹೆಂಡತಿನ ಕರ್ಕೊಂಡು ಹೋದಂತ. ನಾವೆಲ್ಲ ಹೆಂಗ ಅಂತಂದ್ರ ಹಿಂಗ ಜೀವನ ಮಾಡಾಕತ್ತೀವಿ. ಅದಕ್ಕ ಹೆಂಗ ಜೀವನ ಮಾಡಬೇಕು ಅಂತಂದ್ರ 4 ಜನರು ಹೊಗಳುವಂಗ ಜೀವನ ಮಾಡ್ಬೇಕಂತ. 4 ಜನರು ಎಂಥ ಜೀವನ ಮಾಡ್ದಪ್ಪ ಅನ್ನುವಂಗ ಬದುಕಬೇಕಂತ. ಆದ್ರೆ ಇದೊಂದು ಕತೆ ಏನಪ್ಪಾ ಅಂತಂದ್ರ, ಅಜ್ಞಾನ ಅನ್ನುವಂಥದ್ದು ಇದ್ದಾಗ ಎಲ್ಲರ ಕಡೆಯಿಂದ ಬಡಿಸ್ಕೊಂಡ, ಒಂದಷ್ಟು ಬೆಳಕು ಅವನಲ್ಲಿ ಬಂದಾಗ ಪಾರಾಗಿ ಬಂದ. ಅದಕ್ಕ ನಮ್ಮಲ್ಲಿರುವಂತಹ ಅಂಧಕಾರವನ್ನ, ನಮ್ಮಲ್ಲಿರುವಂತಹ ಅಜ್ಞಾನವನ್ನ ಹೋಗ್ಲಾಡಿಸಿ ಜ್ಞಾನವನ್ನ ಬರಬೇಕಾಗಿತ್ತು ಅಂತಂದ್ರೆ ದೊಡ್ಡವರು ಹೇಳಿದ್ದು ಏನ್ ಮಾಡ್ಬೇಕು? ಆಚರಣೆಯೊಳಗೆ ತರಬೇಕು, ನಾವು ನುಡಿದಂತೆ ನಡಿಬೇಕು ಅನ್ನುವಂಥದ್ದನ್ನ ಯಾರು ಹೇಳಿದ್ರು ಅಂತಂದ್ರೆ ಬಸವಣ್ಣನವರು ಹೇಳ್ತಾರೆ. ಹೆಂಗ? ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ. ಬಸವಣ್ಣನವರು ತಮ್ಮ ಜೀವನದೊಳಗ ಅವ್ರು ಏನು ನುಡಿತೀರಲ್ಲ ಹಂಗ ನಡೆದ್ರು ಅಂತ ಹೇಳಿ ಇವತ್ತು ಜಗತ್ತಿನೊಳಗ ವಿಶ್ವಜ್ಯೋತಿ ಬಸವಣ್ಣ ಅಂತ ಕರೆಸ್ಕೊಂಡ್ರು ಅನ್ನುವಂಥ ಮಾತನ್ನ ನಾವು ನೀವೆಲ್ಲರೂ ತಿಳ್ಕೊಂಡ್ವಿ ಅನ್ನುವಂಥ ಮಾತನ್ನ ಹೇಳ್ತಾ, ಪುಣ್ಯಾತ್ಮರೇ, ತಮ್ಮೆಲ್ಲರಿಗೂ ಆ ಭಗವಂತನ ಒಂದು ಕೃಪಾಶೀರ್ವಾದ ಸದಾಕಾಲ ಇರ್ಲಿ ಅನ್ನುವಂಥ ಮಾತನ್ನ ಹೇಳ್ತಾ, ಇವತ್ತ ನಮ್ಮ ಪ್ರಸಾದವನ್ನ ಇವತ್ತಿನ ನಮ್ಮ ಕಲಾವಿದರಿಗೆ ವೀರಭದ್ರಯ್ಯ ಪಾರ್ವತಿ ಮಠ ಈ ಶರಣರು ಇವತ್ತಿನ ನಮ್ಮ ಪ್ರಸಾದದ ವ್ಯವಸ್ಥೆಯನ್ನ ಮಾಡಿ ನಮ್ಮೆಲ್ಲ ಕಲಾವಿದರಿಗೆ ಕಾಣಿಕೆಯನ್ನ ಕೊಟ್ಟಿದ್ದಾರೆ. ಅವರಿಗೆ ಅವರ ಮನೆತನಕ್ಕೆ ಮಾರುತೇಶ್ವರ ಬಸವೇಶ್ವರ
ಆಯುಷ್ಯ ಆರೋಗ್ಯ ಸಕಲ ಭೋಗ ಭಾಗ್ಯಗಳನ್ನ ಭಗವಂತ ಅವ್ರಿಗೆ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಇನ್ನ ಹೇಳ್ಬೇಕನ್ರಿ? ಹೌದ್ರಿ? ಅದಕ್ಕ ಬಸವಣ್ಣನವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರ, ದಯವಿಲ್ಲದ ಧರ್ಮ ಅದಾವುದಯ್ಯ. ಬಸವಣ್ಣನವ್ರು ಏನ್ ಹೇಳಿದ್ರು ಅಂತಂದ್ರ, ದಯವಿಲ್ಲದ ಧರ್ಮ ಅದಾವುದಯ್ಯ. ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ. ಅಂದ್ರ ನಾವು ಹೇಗೆ ನುಡಿತಾ ಇದ್ದೀವಿ, ನಾವು ನುಡಿಯುವಂತಹ ನುಡಿ ಏನಾಗಿರಬೇಕು ಅಂತಂದ್ರ ಧರ್ಮದ ನುಡಿಗಳಾಗಿರಬೇಕು. ಒಬ್ಬರನ್ನ ಎತ್ತಿ ಹಿಡಿಬೇಕು. ನಮ್ಮ ನುಡಿ ಒಬ್ಬರ ಮನೆ ಹಾಳು ಮಾಡುವಂಥದ್ದಾಗಬಾರ್ದು. ನಮ್ಮ ಮಾತು ಬರೀ ಮನೆ ಒಡೆಯವೇ ಅವು. ಮನಿ ಒಂದ್ ಮಾಡವಲ್ಲ. ನಮ್ಮ ಯಾವಾಗ ಯಾರು ಮಾಡಿ ಕಳಿಸ್ಲಿ ಅನ್ನೋರ ನಾವು ಹಂಗ ಮಾತಾಡಬಾರ್ದಂತ. ದೂರಾಗಿದ್ದ ಮನಿ ಒಂದ ಆಗುವಂಗ ಮಾತಾಡಬೇಕಂತ. ಧರ್ಮದ ಮಾತುಗಳಾಗಿರಬೇಕು, ಒಂದು ಕೂಡಿಸುವಂತಹ ಮಾತಾಗಿರಬೇಕು. ಮಲ್ಲಾಂಬೆ ಹೇಮರೆಡ್ಡಿ ಮಲ್ಲಮ್ಮ ಅಡವಿ ಒಳಗಿದ್ದೊಳಗಿನ ಹತ್ರ ಏನೂ ಇರ್ಲಿಲ್ಲ. ದಾನ ಮಾಡಕ್ ಏನೂ ಇರ್ಲಿಲ್ಲ, ಧರ್ಮ ಮಾಡಕ್ ಇರ್ಲಿಲ್ಲ, ಬೇಡಿದವರಿಗೆ ಕೊಡಾಕಿರ್ಲಿಲ್ಲ. ಅಂತವಳು ಒಬ್ಬ ಹೆಣ್ಮಗಳು ಜಗಳಾಡಿ ಹೊಂಟಿದ್ರಂತ ತವ್ರ ಮನೆಗೆ. ಜಗಳಾಡಿ ಹೋಗುವಂತ ಸಂದರ್ಭದೊಳಗ ಮಲ್ಲಮ್ಮ ಭೇಟಿ ಆಗ್ತಾಳ ತಾಯಿ. ನಮಸ್ಕಾರ ಮಾಡಿ ಹೋಗುವಾಗ ಏನ್ ಮಾಡಿದ್ರು ಅಂತಂದ್ರ, ಅವ್ರ ತಾಯಿ ಅಂತಾಳ, ಯವ್ವ ನನ್ನ ಮಗಳನ್ನ ಕರ್ಕೊಂಡು ಹೊಂಟೀನಿ. ಎಲ್ಲಿ ಕರ್ಕೊಂಡು ಹೊಂಟೀನಿ? ತವ್ರ ಮನೆ. ಯಾಕ? ಗಂಡ ಜಗಳ ಮಾಡಾಕತ್ತಾನ. ಅದಕ್ಕ ಏನ್ ಮಾಡಿ ಬಿಡುಗಡೆ ಮಾಡಿಸ್ಕೊಂಡು ನನ್ನ ಮಗಳಿಗೆ ಮತ್ತೊಂದು ಹುಡುಕಿ ಮಾಡಕ್ ಕರ್ಕೊಂಡು ಹೊಂಟೀನಿ ಅಂದ್ಲಂತಕ್ಕಿ. ಆವಾಗ ಮಲ್ಲಮ್ಮ ಹೇಳಿದ್ರಂತ, ಹೆಣ್ಣು ಜಗದ ಕಣ್ಣು. ಹೆಣ್ಣಿಗೆ ಭೂಮಿ ತೂಕದ ಶಕ್ತಿ ಅದಂತ. ಹೆಣ್ಣಿಗೆ ಎಷ್ಟು ಸಾಮರ್ಥ್ಯದ ಅಂತಂದ್ರೆ ಜಗತ್ತನ್ನೇ ಗೆಲ್ಲುವಂತಹ ಶಕ್ತಿ ಹೆಣ್ಣಿಗೆ ಅದ. ಅಂತ ಒಂದು ಹೆಣ್ಣ 4 ಜನರು ಈ ಸಮಾಜದೊಳಗೆ ಕೆಟ್ಟವಳು ಅಂತ ಕರೆಸ್ಕೋಬಾರ್ದು. 4 ಜನರು ಹೆಮ್ಮೆಯಿಂದ ಕೈ ಮಾಡಿ ಅಂತ ಹೆಣ್ಣು ಮಗಳು ಇರಬೇಕು ಅನ್ನುವಂಗ ಹೆಣ್ಣು ಬೆಳಿಬೇಕು ಅಂತ ಹೇಳಿದ್ರು ಅಂತ. ಅದಕ್ಕೆ ಹೆಣ್ಣಿಗೆ ಮುತ್ತೈದೆ ಅನ್ನುವಂಥದ್ದು ಸಿಗುವುದು ಮದುವೆಯಾದಾಗ. ಮುತ್ತೈದೆಯ ಪಟ್ಟ ಸಿಗುವುದು ಮದುವೆಯಾದಾಗ. ಆ ಮುತ್ತೈದೆಯ ಪಟ್ಟವನ್ನ ಹರಿದು ನೀನೇ ಹುಡುಕಿ ಮಾಡಕ್ ಕರ್ಕೊಂಡು ಹೊಂಟಿಯಲ್ಲ, ಅದು ನಿನ್ನ ಮಗಳಿಗೆ ಶ್ರೇಯಸ್ಸಲ್ಲ. ಒಮ್ಮ ಕಳ್ಕೊಂಡ ಮುತ್ತೈದೆತನ ಮತ್ತೊಬ್ಬ ಗಂಡ ಬರಬಹುದು ಅಷ್ಟೇ. ಸುಖ ಕೊಡಾಕ ಒಬ್ಬ ಗಂಡ ಸಿಗಬಹುದು ಅಷ್ಟೇ. ಆದ್ರ ನಿನ್ನ ಮಗಳಿಗೆ ಮುತ್ತೈದೆತನ ಅನ್ನುವಂಥದ್ದು ಕೊಡಾಕ ಸಾಧ್ಯ ಇಲ್ಲ ತಾಯಿ. ಅದಕ್ಕ ನಿನ್ನ ಮಗಳ ಜೀವನವನ್ನ ಹರಿಯುವಂಥದ್ದು ಮಾಡಬೇಡ ಅಂತ ಹೇಳಿದ್ರು.
ಹೂವ ಚಿಕ್ಕೋರ ಮಲ್ಲಯ್ಯ. ಮಣ್ಣಿನ ಪಾತ್ರೆಯೊಳಗೆ ನೈವೇದ್ಯ ಹಿಡದಾಳ. ಮಣ್ಣಿನ ಪಾತ್ರೆಯೊಳಗೆ ನೈವೇದ್ಯ ಹಿಡದಾಳ. ಅಮೃತ ಮಾಡಿ ಸವಿತಾಳ ಮಲ್ಲಯ್ಯ. ಅಮೃತ ಮಾಡಿ ಸವಿತಾಳ ಮಲ್ಲಯ್ಯ. ಅಚ್ಚ ಹೂವ ಚಿಕ್ಕೋರ ಮಲ್ಲಯ್ಯ. ಉತ್ಸವದೆ ನಮ್ಮ ಮೆಚ್ಚಿದೆ ನಿನ್ನ ಭಕ್ತಿಗೆ. ಉತ್ಸವದೆ ನಮ್ಮ ಮೆಚ್ಚಿದೆ ನಿನ್ನ ಭಕ್ತಿಗೆ. ರಡರ ಕೋಲಕ ಬಡಗರ ಇಲ್ಲೆಂದ ಮಲ್ಲಯ್ಯ. ರಡರ ಕೋಲಕ ಬಡಗ ಇಲ್ಲೆಂದ ಮಲ್ಲಯ್ಯ. ಸಿದ್ಧರಾಮಗ ಬುದ್ಧಿ ತರಹೇಗ. ಬುದ್ಧಿ ತರದೊಳಗ ಮಾಯವಾದ ಮಲ್ಲಯ್ಯ. ಬುದ್ಧಿ ತರದೊಳಗ ಮಾಯವಾದ ಮಲ್ಲಯ್ಯ. ಅಚ್ಚರಮಲ್ಲಿ ಹೂವ ಚಿಕ್ಕೋರ ಮಲ್ಲಯ್ಯ. ಚಿಕ್ಕೋರ ಮಲ್ಲಯ್ಯ. ಚಿಕ್ಕೋರ ಮಲ್ಲಯ್ಯ. ಜಯ ಮಂಗಲ ಜಯ ಪಾರ್ವತಿ ಶಿವ ಹರ ಮಹಾದೇವ. ಜಯ ಮಂಗಲಂ ಜಯ ನಮಃ ಪಾರ್ವತೇ. ಅಂದ್ರ ನಿಯತ್ತಿನಂದಿರಬೇಕಂತ, ಧರ್ಮದಿಂದಿರಬೇಕಂತ. ಇಲ್ಲಿ ಯಾವುದು ಧರ್ಮ ಯಾವುದು ಅಧರ್ಮ. ಒಂದು ಮನಿ ಮುರಿಯೋದು ಅಧರ್ಮ, ಒಂದು ಮನಿ ಕೂಡ್ಸೋದು ಧರ್ಮ. ಈಗ ಎಲ್ಲರ ಮದುವೆಗೆ ಹೋಗಿರ್ತೇವ್ರಿ. ಎಲ್ಲರ ಮದುವೆಗೆ ಹೋದಾಗ ಕಾಲಾಗ ಹೊಸ ಹಾಕೊಂಡು ಹೋಗಿರ್ತೀವಿ ಪಾದರಕ್ಷೆಗಳು. ಮದ್ವಿ ಮಂಟಪದಾಗ ಮ್ಯಾಗ ನಿಂತಿರ್ತೀವಿ, ಕಣ್ಣು ಎಲ್ಲಿರ್ತಾವ? ಪಾದರಕ್ಷೆ ಮೇಲೆ ಇರ್ತಾವ. ಅಲ್ಲಿ ಇರ್ತಾವ. ಇಲ್ಲಿ ನಮ್ಮ ನಮ್ಮ ಕಾಲ ನಮ್ಮ ಪಾದರಕ್ಷೆ ಒಳಗೆ ಹೋದ್ರ ಧರ್ಮ, ನಮ್ಮ ಪಾದಗಳು ಮತ್ತೊಬ್ಬರ ಪಾದರಕ್ಷೆ ಒಳಗೆ ಹೋದ್ರ ಅಧರ್ಮ. ನಮ್ಮ ಕೈ ನಮ್ಮ ಕಿಶದಾಗ ಹೋದ್ರ ಧರ್ಮ, ನಮ್ಮ ಕೈ ಇನ್ನೊಬ್ಬರ ಕಿಶದಾಗ ಹೋದ್ರ ಅಧರ್ಮ. ಇಷ್ಟು ತಿಳ್ಕೊಂಡ್ವಿ ಅಂತಂದ್ರೆ ಈ ಸಮಾಜದೊಳಗೆ ಉಳ್ಕೊಂಡು ಹೋಗ್ತೀವಿ ಅನ್ನುವಂಥ ಮಾತನ್ನ ತಿಳ್ಕೊಂಡು ಬದುಕುನು ಅನ್ನುವಂಥ ಮಾತನ್ನ ಹೇಳ್ತಾ, ನಾಳಿನ ದಿವಸ ಯಾವ ಬಸವರಾಜರ ಒಂದು ಯಾವ ಮುಂದಿನ ಏನಾಗ್ತದ, ನಾಳೆ 8 ವರ್ಷಕ್ಕೆ ಅವರು ಪಾದಾರ್ಪಣೆ ಮಾಡ್ತಾರೆ. ಅವರಿಗೆ ಎಲ್ಲ ಪೂಜಾ ವಿಧಾನಗಳನ್ನು ಹೇಳಿಕೊಡ್ತಾರೆ. ಹಾಗೆ ಜನಿವಾರದ ಧಾರಣವನ್ನು ಮಾಡುವಂಥ ಸಂದರ್ಭ ಏನು ಮಾಡ್ತಾರ, ಅವ್ರಿ ಮುಂದಿನ ಜೀವನ ಹೆಂಗದ ಅನ್ನುವಂಥದ್ದನ್ನು ನಾವು ನೀವೆಲ್ಲರೂ ತಿಳ್ಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳ್ತಾ, ತಮ್ಮೆಲ್ಲರಿಗೂ ಆ ಭಗವಂತನ ಒಂದು ಕೃಪಾಶೀರ್ವಾದ ಸದಾನುಕಾಲ ತಮ್ಮ ಮನೆತನದ ಮೇಲೆ ಇರಲಿ ಅನ್ನುವಂಥ ಮಾತನ್ನ ಹೇಳಿ ನನ್ನ 4 ಮಾತುಗಳನ್ನು ಭಗವಂತನ ಆಡಿದ ಆ ಬರೆಗಳಿಗೆ ಅರ್ಪಣೆ ಮಾಡ್ತೀನಿ. ಜಯ ಮಂಗಲಂ ಜಯ ನಮಃ ಪಾರ್ವತಿ. ಧನ್ಯವಾದಗಳು ಮಾತೋಶ್ರೀ ಸಾವಿತ್ರಿ ಅಮ್ಮನವರಿಗೆ. ಇಂದಿನ ಈ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಪುರಾಣಿಕರು ಶಾಸ್ತ್ರಿಗಳು ಆಗಿರ್ತಕ್ಕಂಥ ಶ್ರೀ ಅಮರನಾಥ್ ಶಾಸ್ತ್ರಿಗಳು ಸಾಕಿನ ಗಜೇಂದ್ರಗಡ ಇವರಿಂದ ಒಂದೆರಡು ಹಿತೋಪದೇಶಗಳು. ಹಲೋ ಹಲೋ. जय मंगलम जय नमः पार्वतीपते शिव हर हर महादेव. जगज्योति बसवेश्वर महाराज के, गुरुकुमार पंचाक्षर पुट्टराजेश्वर महाराज के,
मारुतेश्वर महाराज की, शांभवी माता की, ಸುಮ್ಮನ ಕುಂತವ್ರ ಮಹಾರಾಜ್ ಕೆ ಅದಕ್ಕೂ ಜೈನ, ಮಾತಾಡೋರು ಮಹಾರಾಜ್ ಕೆ, ಗದ್ಲ ಮಾಡೋರು ಮಹಾರಾಜ್ ಕೆ, ಎಲ್ಲದಕ್ಕೂ ಜೈನ. ಪುರಾಣ ಅಂದ್ರೆ ಹಂಗ ಅದ. ಗುರುರು ಬ್ರಹ್ಮ ಗುರುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಲ್ಲೇ ಅಡಿಗೆ ಮಾಡೋರು ತಮ್ಮ ಕೆಲಸನ ಮೌನವಾಗಿ ಮಾಡ್ಬೇಕಂತ. ಅಡಿಗೆ ಮಾಡ್ತೀವಿ ಅಂಥೇಳಿ ಗದ್ದಲ ಮಾಡಬಾರ್ದು. ಇಲ್ಲಿ ಕೆಲವು ಕೇಳುವ ಜನರಿಗೆ ಆಭಾಸ ಆಕೈತೆ ಅದು. ದಯವಿಟ್ಟು ನೀವು ನಮ್ಮವರದಿರಿ, ನಾವು ನಿಮ್ಮವರದೀವಿ, ಸ್ವಲ್ಪ ಸೈಲೆಂಟ್ ಆಗಿ ಶಾಂತತೆಯನ್ನು ಕಾಪಾಡಿಕೊಂಡು ಕೇಳಿದ್ರೆ ಎಲ್ಲವೂ ವಿಧಿತವಾಗಿ ತಿಳಿತದೆ, ಇಲ್ಲಾಂದ್ರೆ ಇಲ್ಲ. ಇಷ್ಟೊತ್ತನ ಏನು ಹೇಳಿದ್ರು? ವೇದಿಕೆಯ ಮೇಲೆ ಕುಳಿತುಕೊಂಡು ನಿಮ್ಮೆಲ್ಲರಿಗೆ ಅಮೃತವನ್ನು ಉಣಿಸಿರುವಂತಹ ಸಾವಿತ್ರಮ್ಮನವರು, ಆಮೇಲೆ ಸಂಗೀತಗಾರರು ಮತ್ತು ಕಾರ್ಯಕ್ರಮ ನಿರೂಪಣೆ ಮಾಡತಕ್ಕಂಥ ನಮ್ಮ ಆತ್ಮೀಯ ಬಂಧುಗಳು, ಅನಂತರ ನಮ್ಮ ಕಮಿಟಿಯ ಹಿರಿಯರುಗಳು, ಇವರೆಲ್ಲ ಬಹಳಷ್ಟು ಉತ್ಸುಕತೆಯಿಂದ, ನಿಷ್ಠೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಬಂದಿದ್ದಾರೆ. 7 ವರ್ಷಗಳ ಪರ್ಯಂತ ನಡ್ಕೊಂಡು ಬಂದಾರೆ. ಈ ವರ್ಷನೂ ಹಾಗೆ ನಡೆದದು. ಇದು ಬಹಳಷ್ಟು ಸಂತೋಷ. ತಾಯಂದ್ರೆಲ್ಲ ನೀವು ಇಷ್ಟು ಜನ ಪ್ರಾರಂಭದಿಂದ ಹಿಡ್ಕೊಂಡು ಬಂದೀರಿ ಅಂತಂದ್ರೆ ನಿಜವಾಗಿ ಬಸವ ಕಲ್ಯಾಣ ಎಲ್ಲಿಯಾದರೂ ಐತಿ ಅಂತ ಕೇಳಿದ್ರೆ, ಪ್ರಶ್ನೆ ಮಾಡಿದ್ರೆ ಅದು ಹುನಗುಂದ ತಾಲೂಕಿನ ನಮ್ಮ ತಳ್ಳಿಕೇರಿ ಗ್ರಾಮದಲ್ಲಿ ಐತಿ ಅನ್ನುವಂಥದ್ದನ್ನು ಕೈ ಎತ್ತಿ ಹೇಳಬಹುದು. ಅದಕ್ಕೆ ಮೊಟ್ಟ ಮೊದಲಿಗೆ ಬಸವಾದಿ ಶರಣರಿಗೆ, ಎಲ್ಲ ಗುರು ವರ್ಗದವರಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ, ಈ ಒಂದು ತಳ್ಳಿಕೇರಿ ನೆಲಕ್ಕೆ ಅಂದ್ರೆ ಪುಣ್ಯ ಭೂಮಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಹೇಳ್ತಾ, ಈ ನೆಲದಲ್ಲಿ ವಾಸ ಮಾಡಿಕೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಆ ಭಗವಂತನ ಕೃಪಾಶೀರ್ವಾದ ಸದಾ ಇರಲಿ ಅಂತ ತಿಳ್ಕೊಂಡು ಆಶಿಸಿ, ಇಲ್ಲಿ ತನಕ ಸಿಗ್ನಲ್ ಬಂತ್ರಿ. ಸಿಗ್ನಲ್ ಬಿತ್ತು ಅಂತಂದ್ರ ಕೈ ಬಿದ್ದ ಬಿಡುತ್ತಲ್ಲೇ. ಇತ್ತನವ್ರು ಇತ್ತಾಗ, ಅತ್ತನವ್ರು ಅತ್ತಾಗ. ಇಲ್ಲ ಅಲ್ಲನ್ರಿ. ಯಾಕಂದ್ರೆ ಇವು ಇವು ಪುರಾಣಿಕರ ಕೈಗೆ ಮೈಕ್ ಕೊಡಬಾರ್ದಂತ, ಮಂಗ್ಯನ ಕೈಯಾಗ ಮಾಣಿಕ್ಯ ಕೊಡಬಾರ್ದಂತ. ಹಿಂಗ ಒಂದು ಊರಾಗ ಪುರಾಣಿಕರು ತಮ್ಮ ಪ್ರವಚನ ನಡೆಸಿದ್ರಂತ. ಸಮಿತಿಯವ್ರೇನೋ ಪ್ರೀತಿಗಾಗಿ 1-2 ಮಾತಾಡ್ರಿ ಅಪ್ಪ ಅವ್ರ ಅಂತ ಬಂದು ಹೇಳಿದ್ರಂತ. ಇವ್ರು ಹೇಳಿದ್ರಲ್ಲ ಹಂಗ ಆಯ್ತ್ರಿಪ್ಪ ಅಂತ ಅಂದ್ಕೊಂಡು, ಯಪ್ಪ ಉದಿನ ಕಡೆ ಹತ್ತ ತಗೊಂಡೋಗ್ಯಪ್ಪ. ಆಯ್ತ್ರಿ ಅಂತ ತಿಳ್ಕೊಂಡು ಪ್ರವಚನಕಾರ ಪುರಾಣ ಪ್ರಾರಂಭ ಮಾಡಿದ್ರು. ಸಮಯ ಭಾಳ, ಇವರು ಮೈಕ್ ಬಿಡವಲ್ರು. ಕುಂತವರು ಸಿಗ್ನಲ್ ಅಂತೂ ಆಗೈತಿ, ನಮಗೆ ಹೊಟ್ಟೆ ಹಸ್ತೈತಿ, ಪ್ರಸಾದ ಮಾಡ್ಬೇಕಂದ್ರೆ ಇನ್ನ ಬಿಡವಲ್ನಲ್ಲ ಅಂತ ಅವ್ರದ್ದು. ಹಾಗೆ ನಡೀತು. ಎಲ್ಲರೂ ಎದ್ದು ಹೋಗಿದ್ರು. ನಮ್ಮ ಕಾರ್ಯಕ್ರಮ ನಿರೂಪಣೆ ಮಾಡ್ತಾಳಲ್ಲ ಗುರುಗಳು, ಅವರೊಬ್ರು ಕುಂತಿದ್ರಂತ ಮುಂದೆ. ಏನ್ರಿ ಸರ ಎಲ್ಲರೂ ಎದ್ದು ಹೋಗ್ಯಾರ, ಮತ್ತು ನೀವೆಂಥ ಪುಣ್ಯವಂತರು, ನೀವೊಬ್ಬರ ಬಹಳ ಭಕ್ತಿವಂತರು ನೋಡಿ, ನಿಜವಾಗಿ ಭಕ್ತಿವಂತರು ಅಂದ್ರೆ ನೀವ ಅಂತೇಳಿ ಪುರಾಣಿಕರು ಅಂದ್ರಂತ. ಯಪ್ಪ ಹಂಗೆ ತಪ್ಪು ತಿಳ್ಕೊಂಡ್ರಿ ನೀವು, ಅದು ನೀವು ತಿಳ್ಕೊಂಡದ್ದು ಭಾಳ ತಪ್ಪು ಅಂದ್ರಂತವ್ರು. ಸರ್ ಯಾಕ್ರಿ? ಇಲ್ಲ, ಇವ್ರೇನು ಎದ್ದು ಹೋಗ್ಯಾರಲ್ರಿ, ಅವರೆಲ್ಲರಿಗಿಂತ ಮೊದಲು ನಾನು ಎದ್ದು ಹೋಗಿದ್ದೆ ಅಂತಂದ್ರಂತವ್ರು. ಯಾಕೆ ಕುಂತೀನಿ ಅಂತಂದ್ರ
ನಿಮ್ಗೆ ಹಾಕಿನಲ್ಲ ಕುರ್ಚಿ, ನೆಲಕ್ಕೆ ಕುಂದ್ರಕ್ಕೆ ಬರುದಿಲ್ಲ ಅಂತ ತಿಳ್ಕೊಂಡು ಕುರ್ಚಿ ಹಾಕಿನಲ್ಲ. ಈ ಕುರ್ಚಿ ನಂದೈತಿ, ತಡಕ್ಕನ ಮತ್ತು ರಾತ್ರಿ ಯಾರ ಓದಿಗೆದಾರ ಅಂತ ಈ ಕುರ್ಚಿ ಯಾವಾಗ ಕೈ ಬಿಟ್ಟಾನೋ ಅದನ್ನ ತೊಗೊಂಡು ಹೋಗ್ಬೇಕು ಅಂತ ಕುಂತೀನಿ, ಹಂಗ ಕುಂತಿಲ್ಲ ಅಂದ್ರಂತ. ಸಮಯ ಪ್ರಜ್ಞೆ ಅನ್ನತಕ್ಕಂತಹದ್ದು ಬಹಳಷ್ಟು ಪ್ರಾಮುಖ್ಯ. ಈಗ ಹೇಳಿದ್ರು ಸಾವಿತ್ರಮ್ಮನವರು ನಿಮಗೆ ಅನೇಕ ವಿಚಾರಧಾರೆಗಳನ್ನು ಹೇಳ್ಕೋತ ಬಂದರು. ನೋಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ತಿಳ್ಕೊಂಡು ಆ ವಚನವನ್ನು ವಿಶ್ಲೇಷಣೆ ಮಾಡಿದರೆ ನಿಮಗೆಲ್ಲ ಅದನ್ನ ಶ್ಲೋಕಕಾರರು ಹೇಳ್ತಾರ, ಲಕ್ಷ್ಮೀರ್ ವಸತಿ ಜಿವಹಾಗ್ರೆ, ಲಕ್ಷ್ಮೀರ್ ವಸತಿ ಜಿವಹಾಗ್ರೆ, ಜಿವಹಾಗ್ರೆ ಮಿತ್ರ ಬಾಂಧವಾಹ, ಜಿವಹಾಗ್ರೆ ಮಿತ್ರ ಬಾಂಧವಾಹ, ಜಿವಹಾಗ್ರೆ ಬಂಧನಂ ಪ್ರಾಪ್ತಂ, ಜಿವಹಾಗ್ರೆ ಬಂಧನಂ ಪ್ರಾಪ್ತಂ, ಜಿವಹಾಗ್ರೆ ಮಾರಣಂ ಧ್ರುವಂ ಅಂತ ಹೇಳ್ಕೊಂಡು ಬಂದ. ಈ ಮಾತಿನಲ್ಲಿ ನಾಲಿಗೆಯಿಂದ ನುಡಿತಕ್ಕಂಥ ಮಾತು ಅದು ಏನಾಗಬೇಕು ಅಂದ್ರೆ ವಚನವಾಗಬೇಕಂತ, ಬರೀ ಮಾತಾಗಬಾರದು ಅಂತ ಹೇಳ್ತಾರೆ. ಅದರಿಂದ ಏನೇನು ಪ್ರಾಪ್ತಿ ಆಗ್ತೈತಿ ಅಂತ ಕೇಳಿದ್ರ, ಲಕ್ಷ್ಮೀರ್ ವಸತಿ ಜಿವಹಾಗ್ರೆ, ನಿಮಗ ನಿಮ್ಮ ಮನೆಯೊಳಗ ಲಕ್ಷ್ಮಿ ತುಂಬಿ ತುಳುಕಬೇಕು ಅಂತಂದ್ರೆ, ತಾಂಡವ ಆಡಬೇಕು ಅಂತಂದ್ರೆ, ನೀವೆಲ್ಲ ಸಂಪತ್ತವಾನ್ರಾಗಬೇಕು ಅಂತಂದ್ರೆ, ಬಸವೇಶ್ವರನ ಕರುಣ ನಿಮಗೆ ಆಗಬೇಕು ಅಂತಂದ್ರೆ ಏನು ಅಂತಂದ್ರೆ ಮುಖ್ಯವಾಗಿ ನೀವು ನಿಮ್ಮ ನಾಲಿಗೆಯೇ ಪ್ರಾಮುಖ್ಯ ಅಂತ ಹೇಳ್ತಾರೆ. ನಾಲಿಗೆಯೇ ಪ್ರಾಮುಖ್ಯ ಅಂತ ಹೇಳ್ತಾರೆ. ನಾಲಿಗೆಯಿಂದ ಆಡಬಾರದನ್ನ ಆಡಬಾರ್ದಲ್ಲ, ಆಡೋದನ್ನೇ ಆಡ್ಬೇಕಂತ. ಅದಕ್ಕೆ ಹೇಳಿದ್ರು ಲಕ್ಷ್ಮೀರ್ ವಸತಿ ಜಿವಹಾಗ್ರೆ. ಲಕ್ಷ್ಮಿಯ ವಾಸ ಎಲ್ಲೈತಿ ಅಂತ ಕೇಳಿದ್ರೆ ಅದು ನಿಮ್ಮ ನಾಲಿಗೆಯಲ್ಲಿ ಐತಿ ಅಂತ. ನಾಲಿಗೆಯ ಮೇಲೆ, ನಾಲಿಗೆ ತುದಿಯ ಮೇಲೆ ಲಕ್ಷ್ಮಿ ವಾಸ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ. ಇನ್ನ ಜಿವಹಾಗ್ರೆ ಮಿತ್ರ ಬಾಂಧವಾಹ, ಒಬ್ಬ ಎದುರಿಗೆ ಬರ್ತಿರ್ತಾನ, ನಮಸ್ಕಾರ ಅಂತಂದ್ರೆ ಅವೇನಂತಾನ, ನಮಸ್ಕಾರ ಅಪ್ಪ ಅವ್ರ ಅಂತಾನ. ಯಾಕೋ ಮಗನ ಹೆಂಗದಿ ಅಂತ ಕೇಳಿದ್ರೆ ಬಲೆ ಮಗನ ಅಂತ ನಾವು. ಯಾಕೋ ಮಗನ ಅಂತಂದ್ರ ಯಾಕಲೇ ಮಗನ ಅಂತ ಕೇಳ್ತಾನ. ಬರೀ ನಾವು ಯಾಕೋ ಮಗನ ಅಂದ್ರೆ ಯಾಕಲೇ ಮಗನ ಏನಂತಿದ್ದೀನ ಮೈ ಅಂತ ನಾವು. ಇಲ್ಲೇ ಬಾಂಧವ್ಯವನ್ನು ಗಳಿಸಿಕೊಳ್ತಕ್ಕಂತಹದ್ದು ಈ ನಾಲಿಗೆ. ನಾಲಿಗೆ ಒಳ್ಳೆಯದಾದ್ರೆ ನಾಡೆಲ್ಲ ಒಳ್ಳೆಯದು ಅಂತ ಹೇಳ್ತಾರಲ್ರಿ. ಹಂಗ ನಾಲಿಗೆಯ ತುದಿ ಮೇಲೆ ಎಲ್ಲವೂ ಐತಿ. ನಾವಿವತ್ತ ಏನ್ ಮಾಡ್ಕೊಳ್ಬೇಕಾಗೈತಿ ಅಂದ್ರೆ ಶತ್ರುಗಳನ್ನ ಮಿತ್ರರನ್ನಾಗಿ ಮಾಡಿಕೊಳ್ಳೋದು ನಾಲಿಗೆನೆ, ಬಾಂಧವ್ಯವನ್ನು ಗಳಿಸಿಕೊಳ್ತಕ್ಕಂತಹದ್ದು ನಾಲಿಗೆನೆ. ಇನ್ನ ಜಿವಹಾಗ್ರೆ ಬಂಧನ ಪ್ರಾಪ್ತಂ, ನಮ್ಮನ್ನ ಬಂಧನದಲ್ಲಿ ಇರಿಸುವುದು ನಾಲಿಗೆನ, ನಮ್ಮನ್ನ ಬಂಧನದಲ್ಲಿ ಇರಿಸುವುದು ನಾಲಿಗೆನೆ. ಮತ್ತೆ ಹೇಳ್ತಾರ ಜಿವಹಾಗ್ರೆ ಮರಣಂ ಧ್ರುವಂ, ನಮಗ ಮರಣವನ್ನು ತಂದು ಕೊಡುವಂತಹದ್ದು ಕೂಡ ನಾಲಿಗೆನೇ. ನಮ್ಮನ್ನ ಮರಣಕ್ಕೆ ಗುರಿ ಮಾಡ್ತಕ್ಕಂಥದ್ದು ಕೂಡ ಏನದು ಅಂದ್ರೆ ನಾಲಿಗೆನೆ ಅಂತ ಹೇಳ್ತಾರೆ. ಅದಕ್ಕಾಗಿ ಬಸವಣ್ಣನವರು ಹೇಳಿದಂತಹ ನುಡಿ ಅದು ಹೇಗಾಗಿರಬೇಕು ಅಂತಂದ್ರ, ಕೂಡಲ ಸಂಗನ ಶರಣರು ಮೆಚ್ಚಿ ಅಹುದೌದನ್ಬೇಕಂತ. ಕೊನೆಗೆ ಹೇಳ್ತಾರ ಕೂಡಲ ಸಂಗಮ ದೇವ ಮತ್ತ ನುಡಿಯೊಳಗೆ ಇದ್ದು ನಡೆಯದಿರ್ತೊಡೆ, ನುಡಿಯೊಳಗಾಗಿ ನಡೆಯದಿರ್ತೊಡೆ ಎಂತು ಮೆಚ್ಚುವ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ಕೊಂಡು ಬಂದಾರ. ಇದು ಜಜ್ಮೆಂಟ್, ಕೊನೆಗೆ ಜಜ್ಮೆಂಟ್ ಅಂತ ಹೇಳ್ತಾರೆ. ಅದಕ್ಕೆ ಜಜ್ಮೆಂಟ್. ಈ ಜಜ್ಮೆಂಟ್ಗೆ ನಾವು ಅರ್ಹರಾಗಬೇಕಲ್ಲ, ಅನರ್ಹರಾಗಬಾರದು. ಅದಕ್ಕೆ ನಮ್ಮ ಮಾತಾಡ್ತಕ್ಕಂಥದ್ದು ಬಹಳಷ್ಟು ಅದು ಏನಾಗಬೇಕು ಅಂತಂದ್ರೆ ಮಾಣಿಕ್ಯವಾಗಬೇಕು ಅಂತ ಅನ್ನುವಂಥ ಮಾತನ್ನ ನಾವೆಲ್ಲ ಕೇಳ್ಕೊತ ಬಂದೀವಿ. ಒಬ್ಬ ದೊಡ್ಡ ಶ್ರೀಮಂತ ಮನೆ ಕಟ್ಟಿದ್ದ, ಮಹಡಿ ಮನೆ ಕಟ್ಟಿದ್ದ. ಕೆಳಗೋ ಮನೆ ಚಂದಾಗಿತ್ತು, ಮಹಡಿನೂ ಬಹಳ ಚಂದಾಗಿತ್ತು, ಬಹಳಷ್ಟು ಖರ್ಚು ಮಾಡಿ ಕಟ್ಟಿದ್ದ. ಆದ್ರೆ ಸತತವಾಗಿ ಅವ ಮೇಲೆ ಮಹಡಿ ಮೇಲೆ ಕುಳಿತುಕೊಳ್ತಿದ್ದ. ದಾರಿ ಮನೆಯದು, ರೋಡ್ ಸೈಡ್. ಎಲ್ಲಾರು ಹೋಗೋರು ಬರೋರು ಏನಪ್ಪ ಎಷ್ಟು ಚಂದ ಕಟ್ಟ್ಯಾನಲ್ಲ ಮುದುಕ ಮನಿನ ಸೌಕಾರ ಯಜಮಾನ ಅಂತೇಳಿ ಕೊಂಡಾಡ್ತಿದ್ರ ಅವನು. ಹಾಗೆ ಒಂದು ದಿನ ಅವಲ್ಲಿ ಮೇಲೆ ಕುಂತಿದ್ದ. ಒಬ್ಬ ಹುಡುಗ ಅಲ್ಲಿ ಹಾಸಿ ಹೊಂಟಿದ್ದ, ಒಬ್ಬ ಸಣ್ಣ ಹುಡುಗ ಅಲ್ಲಿ ಹಾಸಿ ಹೊಂಟಿದ್ದ. ದಡಕ್ಕನ ಅವನು ನೋಡಿದವ. ಅವನು ನೋಡಿದ, ಆ
ಸಾಹುಕಾರ ಈ ಹುಡುಗನ ಕಡೆ ನೋಡಿದ. ಆ ಸಮಯದಲ್ಲಿ ಆ ಹುಡುಗ ಅವನು ನೋಡಿದವನ ಕಿಸಕ್ಕನ ನಕ್ಕು ಬಿಟ್ಟವ. ಅಂದ, ಏಯ್ ಅವ ಯಾಕೆ ನನ್ನ ನೋಡಿ ನಕ್ಕ ಕೇಳ್ಕೊಂಬರ್ರಿ ಅವನಂದ ಸಾಹುಕಾರ. ಸೇವಕರಿದ್ರು, ಹೋದ್ರು, ಅವನ ಕೆಳಗಿದ್ದ ಹುಡುಗನ್ನ ಸಾಹುಕಾರ ಕರೀತಾರೆ ಬಾ ಅಲ್ಲಿ ಅಂತ ಕರ್ಕೊಂಡು ಬಂದ್ರು. ಅಲ್ಲಿ ನನ್ನ ನೋಡಿ ಯಾಕೆ ನಕ್ಕಿ ನೀನು ಅಂತ ಅಂದ ಸಾಹುಕಾರ. ನಾನು ನೋಡಿ ನೀ ಯಾಕೆ ನಕ್ಕಿ ಅನ್ನೋದನ್ನ ತಡ ಮತ್ತೆ ಬಿದ್ದು ನಗಾಕತ್ತಿದವ ಹುಡುಗ. ಅಲ್ಲ ನೀ ನಗೋದು ಹಿಂದಗಡೆ ಮಾಡು, ನನ್ನ ನೋಡಿ ಯಾಕೆ ನಕ್ಕಿ ಮೊದಲು ಹೇಳಂದ. ಅವಂದ, ಸಾಹುಕಾರ ನೀವು ಇಷ್ಟು ದಪ್ಪದಿರಿ, ಇಷ್ಟು ಎತ್ತರ ಅದಿರಿ, ಮತ್ತ ಅಕಸ್ಮಾತ್ ಈಗ ಹೊರ ಕುಂತೀರಿ ಬೇಸಿ, ನೀವು ಈ ಮಹಡಿಯೊಳಗ ಏನು ಕೋಲಿ ಐತಲ್ಲ, ನೀವು ವಾಸ ಮಾಡಿದ ಕೋಲಿ, ಈ ಒಳಗ ಇದ್ದಾಗ ನೀವು ಸತ್ರ ಅಂದ್ರೆ ಹೆಂಗ ಹೊರಗೆ ತರ್ತಾರ ಇವ್ರನ್ನಂತ ನಾನು ನಕ್ಕೆ ಅನ್ನಂತವ. ಲೇ ಮಗನ, ಹಿಂಗಂತಿ ನನಗ ನಿಮ್ಮಪ್ಪ ನಿನಗೆ ಬುದ್ಧಿ ಹೇಳಿಲ್ಲ? ಏನಾರೇ ಮಾಡ್ರಿ ತಂದೆ ತಾಯಿಗನ ಹೋಗತ್ತದ. ಹುಡುಗರು ನಮ್ಮ ಮಕ್ಕಳು ಏನಾರ ಯಾಕೆ ಮಾಡವಲ್ರಕ್ಕ ತಂದೆ ತಾಯಿನ? ಯಾರ ಮಗಲೇ ಇವ ಕಳ್ಕೊಂಬರ್ಲಿ ಅವ್ರ ಅಪ್ಪನಂತ. ಅವ್ರು ಹೇಳಿದ್ರು, ಸಾಹುಕಾರ ಹೇಳಿದ, ಅವ್ರ ಅಪ್ಪನ ಕರ್ಕೊಂಬ, ಈ ಮಗ ಹಿಂಗಂತಾನೆ, ಹಿಂಗ ಕೆಲಸ ನಾನು ಕೇಳು. ಅವ ಬಂದ, ಅವ್ರ ಅಪ್ಪನ ಕರ್ಕೊಂಡು ಬಂದು ನಿಂದಿರಿಸಿದ್ರು. ಯಪ್ಪ ನಮಸ್ಕಾರ ಧಣ್ಯಾರ ಅಂತ ಬಂದವ. ನಿನ್ನ ಮಗ ಇಲ್ಲಿ ಹಾಸಿ ಹೋಗೋತ್ನ ನಾನು ನೋಡಿ ನಕ್ಕ ಕರೆದು ಕೇಳಿದ್ರಂತಂದ್ರ ನೀ ಒಳಗಿದ್ದಾಗ ಸತ್ರಿ ಅಂದ್ರೆ ನಿಮ್ಮನ್ನು ಹೊರಗೆ ತರೋದು ಹೆಂಗ ಅಂತ ಕೇಳ್ತಾನೆ. ಇದು ಚಂದನ, ಇದು ಹೌದಾನ? ನಮ್ಮನ್ನು ನೋಡಿ ಮಾತಾಡೋ ಮಾತಾನಿದ್ರು. ಇದನ್ನ ಕಲಿಸಿ ಏನ್ ನಿನ್ನ ಮಗ ಅಂದ್ರು. ಅವಾಗ ದಣ್ಯರ, ನನ್ನ ಮಗ ಅವ, ಮತ್ತ ನನಗಿಂತ ಸಣ್ಣವನಲ್ಲಿ ಏನಾಗಲಿ, ನನ್ನ ಹೊಟ್ಟೆ ನಾನು. ಅವಾಗ ಗೊತ್ತಿಲ್ರಿ ಅಪ್ಪ, ಮತ್ತ ಅಕಸ್ಮಾತ್ ಅವ ಗೊತ್ತಿಲ್ಲ ಹಂಗಂದಾನ. ನೀವು ಒಳಗ ಸತ್ರಿ ಅಂತಂದ್ರ, ಆ ಕೋಲೆಯಾಗಿದ್ದ ಒಳಗ ಸತ್ರಿ ಅಂತಂದ್ರ ಏನ್ ದೊಡ್ಡ ಮಾತಲ್ರಿ, ಅವಂಗ ತಿಳಿದಿಲ್ಲದು. ನಿಮ್ಮನ್ನ ಹಂಗ ತರೋದು ಆಗುದಿಲ್ಲ, ಯಾಕಂದ್ರೆ ಬಾಗಿಲು ಹಿಡಿಯಂಗಿಲ್ಲ. ಅದಕ್ಕೆ ಒಂದ್ ಸ್ವಲ್ಪ ಒಳಗ ಸಣ್ಣಗ ಕಡ್ದ ಚೀಲ ತುಂಬಿಕೊಂಡು ಹೊರಗೆ ತಂದ್ರ ನಡಿತೈತ್ರಿ. ಅದು ಅವ್ನು ಗೊತ್ತಾಗಿಲ್ಲ, ಅದನ್ನ ನಾ ಹೇಳ್ತೀನಿ ತಿಳ್ಕೊಡ್ರಿ ಅಂದವ. ಹೌದಲ್ಲೇ ಮಗನ ಅಂದವ. ಲೇ ನಿನ್ನ ಮಗ ಇದ್ರೆ ಹಿಂಗಂತಾನ, ನೀ ಇದ್ರೆ ಹಿಂಗಂತಿದಿ, ನಿಮ್ಮ ಅಪ್ಪ ಅದ ಅಂದವ. ನೋಡ್ರಿ ಅದನ್ನ ಮುದಕ ಅದ, ನಮ್ಮ ಅಪ್ಪ ಯಜಮಾನ ಅದನ್ನ. ಹಾಲೆ ಇವ್ರ ಅಪ್ಪನ ಕರ್ಕೊಂಬೋರ, ಅವ್ರ ಅಪ್ಪನ ಕರ್ಕೊಂಬಂದ್ರು. ಅವ ಮುದಕ ಅದು ನಡಕ್ಕೊಂತ ಜೋಲಿ ಹೊಡ್ಕೊಂತ, ಏನ್ರಿ ಧಣ್ಯರ ನನ್ನ ಯಾಕೆ ಕರೆಸಿದಿ? ಶಿವ ಬಸವ ಅಂತ ಬಂದವ. ಬಸಪ್ಪ ಹಿಂದಗಡೆ ಮಾತಾಡಕಂತ. ಮಗನ, ಈ ಮೊಮ್ಮಗ ಇದ್ರ ಹಿಂಗಂತಾನ, ನಿನ್ನ ಮಗ ಇದ್ರ ಹಿಂಗಂತಾನ. ಹೌದಾನ? ಇದು ಸರಿ ಏನಂದ್ರಿ? ಕಿವಿ ಒಂದು ಮಾತಾಗಿದ್ದು ಏನಂತನ್ರಿ? ನನ್ನ ಮೊಮ್ಮಗ ಏನಂದ, ನನ್ನ ಮಗ ಏನಂದ ಅಂದವ. ನಿನ್ನ ಮೊಮ್ಮಗ ಹೊರಗೆ ತರೋದು ಹೆಂಗಂತ, ನಿನ್ನ ಮಗ ಸಣ್ಣಗ ಕಡ್ದು ಹೊರಗೆ ತರಕ್ ಬರ್ತಂತ. ಹೌದಾನ? ಇದು ಪದ್ಧತಿ ಏನಂದ. ಅವರಿಬ್ರು ನನಗಿಂತ ಸಣ್ಣ ಅವರಲ್ರಿ ಧಣ್ಯರ. ಸಾಹುಕಾರ, ನನ್ನ ಮೊಮ್ಮಕ್ಕಂತೂ ಗೊತ್ತಾಗಿಲ್ಲ, ತಿಳುವಳಿಕೆಲ್ಲ. ನನ್ನ ಮಗನಿಗೂ ಮೊದಲ ಗೊತ್ತಿಲ್ಲ, ಅವನಿಗೂ ಗೊತ್ತಾಗೋದಿಲ್ಲ. ನೀವು ಒಳಗ ಸತ್ರಿ ಅಂತಂದ್ರ ಹೆಂಗ್ ತರೋದು ಅನ್ನೋದು ಅವ್ರಿಗೆ ಗೊತ್ತೇ ಇಲ್ರಿ. ಅದನ್ನ ನಾ ಹೇಳ್ತೀನಿ ಕೇಳ್ರಿ ಅಂದ. ಏನ್ ದೊಡ್ಡ ಮಾತಲ್ರಿ. ಅಕಸ್ಮಾತ್ ನೀವು ಒಳಗ ಮನೆಯಾಗ ಕೋಲಿಯೊಳಗ ಸತ್ತದ ಕರೆ ಆತಂದ್ರ ನಿಮ್ಮನ್ನ ಹೊರಗೆ ತರೋದು ಬೇಡ್ರಿ, ಮತ್ತೆ ನಿಮ್ಮನ್ನ ಸಣ್ಣಗ ಕಡಿಯೋದು ಬೇಡ್ರಿ. ಕಡಿಗೆ ಒಂದು ಡಾಬಿ ಚಿಮಣಿ ದೆನ್ನಿ ಒಕ್ಕಿ ಈ ಕೋಲಿಗೆ ಬೆಂಕಿ ಹಚ್ಚಿದ್ರೆ ನೀವು ಸುಟ್ಕೊಂಡು ಹೋಗ್ತೀರಿ, ಎಲ್ಲದ ಬರೋಬ್ಬರಿ ಆಕತ್ತಲ್ರಿ ಅಂದ. ಹೌದನಿದ ಪದ್ಧತಿ ಏನಿದೆ? ಅದಕ್ಕನ ಹೇಳಿದ್ರು, ಲಕ್ಷ್ಮೀರ್ ವಸತಿ ಜೀವ ಹಾಕ್ರೆ, ಲಕ್ಷ್ಮೀರ್ ವಸತೆ ಮಿತ್ರ ಬಾಂಧವಾಹ ಜಿವಾಕ್ರೆ ಬಂಧನ ಮೋಕ್ಷಂ ಪ್ರಾಪ್ತಂ ಹೇಳಿದ್ರು. ಜಿವಾಕ್ರೆ ಮರಣಂ ಧ್ರುವಂ. ಅವಾಗ ಇವರು 3 ಮಂದಿನೂ ಒಯ್ದು ಕಥಾಕೋಣಿಯೊಳಗೆ ಹಾಕಿರ್ಲಿ ಅಂದವ ಸಾಹುಕಾರ. ಅವರಿಗೆ ಇವು ಜೀವಿತ ಕಾಲದ ತನಕ ರಾಜಾಜ್ಞೆ, ಅವಾಗ ರಾಜರ ಕಾಲದ ಅವ್ರೇನಂತಾರ ಹಂಗ ಆಗ್ತಿತ್ತದು. ಕಡೆಗೆ ಆ ಸಮಯಕ್ಕೆ ಬಸವಣ್ಣವ್ರಂಥವ್ರು ಒಬ್ಬರು ಶೆಂಡ್ರು ಬಂದ್ರು. ಯಪ್ಪ ಹಿಂಗ್ಯಾಕೆ ಆಗೈತಿ, ಏನ್ ಕಾರಣ ಅಂತಂದಾಗ ಇವ್ರು ಹಿಂಗಂತಾರ್ರಿ, ಇವ ಹಿಂಗ್ ಮಾಡಿದ್ರು ನೋಡ್ರಿ, ಏನಿದ್ರು ಪದ್ಧತಿ ಏನು ನನ್ನ ನೋಡಿ ಹಿಂಗ್ ಮಾಡಿದ್ರು ಇವ್ರು ಅಂತಂದಾಗ ಅವಾಗ ಹೇಳಿದ್ರು, ನುಡಿದರೆ ಮುತ್ತಿನ ಹಾರದಂತಿರಬೇಕು,
ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದನಬೇಕು. ನಮ್ಮಂತ ಶರಣರು ಮೆಚ್ಚಬೇಕು, ಆ ಪರಮಾತ್ಮನ ಅವತಾರಿಯಾಗಿರ್ತಕ್ಕಂಥ ಕೂಡಲ ಸಂಗಮನಾಥ ಮೆಚ್ಚಬೇಕು. ಅಂದಾಗ ನಾವು ಅವನ ಸನ್ನಿಧಿಗೆ ಸೇರುವಂತವರಾಗ್ತೇವೆ, ಅಂದಾಗ ನಮ್ಮ ಜನ್ಮ ಸಾರ್ಥಕವಾಗ್ತದೆ ಅನ್ನುವಂಥ ಮಾತನ್ನ ಅವರು ಅಲ್ಲಿ ತಿಳುವಳಿಕೆ ಹೇಳಿ ಆ ಮರಣ ದಂಡನೆಯನ್ನ ತಪ್ಪಿಸಿ ಅವರಿಗೂ ಕೂಡ ಒಂದು ಮೋಕ್ಷ ಪ್ರಾಪ್ತಿ ಅರಿವಿನ ಮರ್ಮವನ್ನ ತಿಳಿಸಿ ನಾಲಿಗೆ ಅಂತಕ್ಕಂಥದ್ದು ಹೇಗೆ ಆಡಬೇಕು ನಾವು ನಾಲಿಗೆಯಿಂದ ಅನ್ನುವಂಥದ್ದನ್ನು ತಿಳಿಸಿಕೊಟ್ಟು ವಿಶ್ವಕ್ಕೆ ಜ್ಯೋತಿಯಾಗಿರ್ತಕ್ಕಂಥ ಬಸವಣ್ಣನವರು ಅಂತಂದ್ರೆ ಸಾಮಾನ್ಯರಲ್ಲ. ಇವತ್ತು ಅಂಥವರ ಒಂದು ಪುರಾಣವನ್ನ ಚರಿತ್ರೆಯನ್ನ ನೀವೆಲ್ಲ ಕೇಳ್ತೀರಿ ಅಂತಂದ್ರೆ ನೀವು ಕೂಡ ಬಹಳಷ್ಟು ಪುಣ್ಯವಂತರು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ನಾನೇನಪ್ಪ ಸುಮ್ಮನೆ ಅಡ್ಡ ಬೀಗರು ಬಂದಂಗ ನಾ ಕನ್ಯಾ ಕೊಟ್ಟವನು ಅಲ್ಲ, ತಗೊಂಡವನು ಅಲ್ಲ, ಸುಮ್ಮನೆ ಮದುವೆ ನೋಡಕ್ಕಂತ ಬಂದಿರ್ತಾರಲ್ಲ, ಹಾಗ ಮದುವೆ ನೋಡಕ್ಕಂತ ಬಂದವ, ಆದ್ರೆ ಒಂದಿಗೆ ಸಂಬಂಧ ಐತೆ. ಹೆಂಗ ಸಾವಿತ್ರ ಮಗ ನನಗ, ಮೊಮ್ಮಗ ನನಗ, ನನ್ನ ಮಗ ಅಂತೂ ಹೋಗ್ಬಿಟ್ಟ ದಾವಣಗೆರೆ. ಆಮೇಲೆ ಈ ತಳ್ಳಿಕೇರಿ ಗ್ರಾಮಕ್ಕೆ, ತಳ್ಳಿಕೇರಿ ಗ್ರಾಮ ಅಂತಂದ್ರೆ ಸಾಮಾನ್ಯ ಅಲ್ಲ, ನಿಜವಾಗಲೂ ಕೂಡ ಇಲ್ಲಿಯ ಭಕ್ತಿ ಎನ್ನತಕ್ಕಂಥದ್ದು, ಶ್ರದ್ಧೆ ಎನ್ನುವಂಥದ್ದು, ನಿಷ್ಠೆ ಎನ್ನುವಂಥದ್ದು ಹೆಂಗೈತಿ ಅಂತಂದ್ರೆ ಹೊರಗೆ ಕಾಣೋದಲ್ಲ, ಅದು ಬೂದಿ ಮುಚ್ಚಿದ ಕೆಂಡದಂತಿದೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಹೇಳಿ ಎರಡು ನುಡಿ. ಅಡ್ಬೇಗರು ಬಂದವರು ಸುಮ್ಮನೆ ಊಟ ಮಾಡಿ ಸುಮ್ಮನೆ ಹೋಗಕ್ಕೆ ಕಾಳು ಹಾಕಿ ಹೆಂಗ್ ಕೊಟ್ರಿ, ಹೆಂಗ್ ತಗೊಂಡ್ರಿ, ಏನಾತ್ರಿ ವರದಕ್ಷಿಣೆ ಏನೋ ವರೋಪಚಾರ ಏನೇನೋ ಕೇಳೋಂಗಿಲ್ಲ. ಕೇಳಿದ್ರೆ ಈ ಮಗ್ಗೆ ಹಾಕ್ಬೇಕು ಅಂತಿರ್ತಾರೆ ಮತ್ತವ್ರು. ಅದಕ್ಕೆ ಆ ರೀತಿ ಒಳಗೆ ನಾವು ಅಡಬೇಗರು ಬಂದೀವಿ. ಆದರೂ ಕೂಡ ಇಲ್ಲಿ ಎರಡು ಮಾತುಗಳನ್ನು ಹಂಚಿಕೊಳ್ಳಿಕ್ಕೆ ಇದು ವೇದಿಕೆ, ವ್ಯಾಸ ವೇದಿಕೆ, ಇದು ವ್ಯಾಸಪೀಠ. ಇಲ್ಲಿ ಎಲ್ಲರಿಗೂ ಕೂಡ ಒಂದು ಆದ್ಯತೆ ಐತಿ, ಎಲ್ಲರಿಗೂ ಒಂದು ಗೌರವ ಐತಿ. ನಮ್ಮ ತಳ್ಳಿಕೇರಿ ಗ್ರಾಮದ ಒಂದು ಬಸವೇಶ್ವರನ ಸನ್ನಿಧಾನದ, ಮಾರುತೇಶ್ವರನ ಸನ್ನಿಧಾನದ ಒಂದು ವೇದಿಕೆ ಅಂತಂದ್ರೆ ಅದು ನಿಜವಾಗಿ ನಾವು ಕೈಲಾಸ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ತಮ್ಮೆಲ್ಲರಿಗೂ ಎರಡು ಶರಣಾರ್ಥಿಗಳನ್ನು ಹೇಳಿ ನನ್ನೆರಡು ಮಾತಿಗೆ ವಿರಾಮ ಕೊಡ್ತೀನಿ. ಓಂ ತತ್ಸತ್. ನಮ್ಮ ತಳ್ಳಿಕೇರಿ ಈ ಸುಕ್ಷೇತ್ರವನ್ನ 12ನೇ ಶತಮಾನದ ಅನುಭವ ಮಂಟಪಕ್ಕೆ ಹೋಲಿಸಿದಂತ ಪರಮ ಪೂಜ್ಯ ಪುರಾಣಿಕರ ಶ್ರೀ ಅಮರನಾಥ ಶಾಸ್ತ್ರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅವರ ಒಂದು ಹಿತನುಡಿಗೆ ಅಂದಾನ ರಾಸಯ್ಯ ಹಡಗಲಿ ಮಠ ಅವರು 101 ರೂಪಾಯಿ ಕಾಣಿಕೆಯನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ MJ ಹಾದಿಮನಿ ಶಿಕ್ಷಕರು ಕೂಡ 101 ರೂಪಾಯಿ ಕಾಣಿಕೆಯನ್ನು ನೀಡಿದ್ದಾರೆ. ಆ ಮಹಾನುಭಾವರು ಸ್ವೀಕರಿಸಬೇಕಾಗಿ ವಿನಂತಿ. ಈ ನಮ್ಮ ಪುರಾಣ ಕಾರ್ಯಕ್ರಮಕ್ಕೆ ನಮ್ಮ ಕಮಿಟಿಗೆ 201 ರೂಪಾಯಿ ನೀಲಪ್ಪ ಬಾಳಪ್ಪ ಚಲವಾದಿ ಅವರು ಕೂಡ ಮಾಡಿದ್ದಾರೆ. 101 ರೂಪಾಯಿ ಶ್ರೀ ಅಶೋಕ್ ಹನುಮಪ್ಪ ಚಲವಾದಿ ಅವರು ಕೂಡ ಮಾಡಿದ್ದಾರೆ. ಆ ಮಹನೀಯರಿಗೂ ಕೂಡ ಶ್ರೀ ಬಸವೇಶ್ವರ ಮಾರುತೇಶ್ವರ ಆಯುಷ್ವಾರಕ್ಕೆ ಕೊಟ್ಟು ಕಾಪಾಡಿ. ಇಲ್ಲಿ ಈಗ ಈ ಒಂದು ಪುರಾಣ ಕಾರ್ಯಕ್ರಮಕ್ಕೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಹುಬ್ಬಳ್ಳಿಯ ಶ್ರೀ ಗಾಯತ್ರಿ ಎಂಟರ್ಪ್ರೈಸಸ್ ಮೆಣಸಿನಕಾಯಿ ವ್ಯಾಪಾರಸ್ಥರು ಹುಬ್ಬಳ್ಳಿ ಇವರು ಇಂದಿನ ಪುರಾಣದ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ಮಹನೀಯರ ಅನುಪಸ್ಥಿತಿಯಲ್ಲಿ ನಮ್ಮೂರಿನವರೇ ನಮ್ಮ ಹಿರಿಯರಾಗಿರ್ತಕ್ಕಂಥ ಶ್ರೀ ಹನುಮಂತ ಶಿವಪ್ಪ ಪೂಜಾರಿ ಅವರು ಆ ಒಂದು ಕಿರು ಸನ್ಮಾನವನ್ನು ಸ್ವೀಕರಿಸಬೇಕೆಂದು ನಾನು ವಿನಂತಿಸುತ್ತೇನೆ. ಇಂದಿನ ಪುರಾಣದ ಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಗಾಯತ್ರಿ ಎಂಟರ್ಪ್ರೈಸಸ್ ಮೆಣಸಿನಕಾಯಿ ವ್ಯಾಪಾರಸ್ಥರು ಹುಬ್ಬಳ್ಳಿಯವರು ಇಂದು ಮಹಾಪ್ರಸಾದವನ್ನು ಏರ್ಪಾಡು ಮಾಡಿದ್ದಾರೆ. ಆ ಮಹಾನುಭಾವರು ಭಾರತ ಯುದ್ಧ ಪಕ್ಷದಲ್ಲಿ ಶ್ರೀ ಹನುಮಪ್ಪ ಶಿವಪ್ಪ ಪೂಜಾರಿ ಅವರು ಆ ಒಂದು ಸನ್ಮಾನವನ್ನು ಸ್ವೀಕರಿಸಿ ಆ ಮಹನೀಯರಿಗೆ ತಲುಪಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ರೀತಿಯಾಗಿ ಇಂದಿನ ಪುರಾಣಿಕರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿರುವಂತ ಶ್ರೀ ಸಣ್ಣ ವೀರಯ್ಯ ಬಸಯ್ಯ ಪಾರ್ವತಿ ಮಠ ಗಡಚಿಂತೆ ಅವರು ಹೋಗಿ ಪೂಜ್ಯರಿಂದ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಪುರಾಣಿಕರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಶ್ರೀ ಸಣ್ಣ ವೀರಯ್ಯ ಬಸಯ್ಯ ಪಾರ್ವತಿ ಮಠ ಅವರು ವೇದಿಕೆ ಮೇಲೆ ಹೋಗಿ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಅವರು ಚಿರಂಜೀವಿ ದ್ರೌರಿ. ಅದೇ ರೀತಿಯಾಗಿ ಇಂದಿನ ಟ್ಯಾಕ್ಟ್ರಿ ಸೇವೆಯನ್ನು ಒದಗಿಸತಕ್ಕಂಥ ಶ್ರೀ ನಾಗಪ್ಪ ದುರ್ಗಪ್ಪ ಸಾಲಿಯವರು ಮಾತೋಶ್ರೀ ಅವರಿಂದ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಪುರಾಣಿಕರಿಗೆ ಪ್ರಸಾದ ಸೇವೆ ಮಾಡಿರುವಂತ ಶ್ರೀ ಸಣ್ಣ ವೀರಯ್ಯ
ಬಸಯ್ಯ ಸಣ್ಣ